Is it clear? Oh, yeah. Yes. Fair enough. So let us say more. Okay, we will do that. Panelist come you and me in one side. ಇದರಲ್ಲಿ ಹೆಸರು ಚೇಂಜ್ ಆಗಬೇಕು. Rename. Satish Prabhu. Okay, so then panelist 2, mute all. Okay, fair enough. ಇನ್ನೆಂತ ಮಾಡೋದುಂಟು? ಇಲ್ಲಿ ಹೋಗಿ ಸ್ಪಾಟ್ಲೈಟ್ ಟು ಎವ್ರಿ ಒನ್ ಫಾರ್ ಎವ್ರಿ ಒನ್. ನಿಮ್ದಾಯ್ತಾ? ಓಕೆ, ಇಲ್ಲಿ ಆಡ್ ಸ್ಪಾಟ್ಲೈಟ್. ಎಸ್. ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೇದಶಂಕರ್ ಮೇಡಮ್ ಬಂದೇ ಬಿಟ್ಟಿದ್ದಾರೆ. ವೇದ ಮೇಡಮ್ ಈಗಷ್ಟೇ ಹೇಳ್ತಾ ಇದ್ರು. ಮೇಡಮ್ ನಮಸ್ಕಾರ. ತಗೊಂಡಿದ್ರೆ ಪಟ್ ಅಂತ ನಾನು ಹೇಳಿದೆ ಜಾಯ್ನ್ ಆಗ್ತಾರ ಇಲ್ವೋ ಡೌಟು. ಬೆಳಿಗ್ಗೆ 3:30 ಗಂಟೆಯಿಂದ ಜರ್ನಿ ಮಾಡಿ ಬೆಳಿಗ್ಗೆ ಎಲ್ಲ ಹರಿಕತೆ ಕೇಳಿ ಈಗ ವಾಪಸ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಕರೆಕ್ಟಾಗಿ ಶಿವ ಅಂತ ಬಂದೇ ಬಿಟ್ಟಿದ್ದೀರಿ ನೀವು. ಮತ್ತೆ ಯದುನಂದನ್, ವೆಲ್ಕಮ್ ಮೇಡಮ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ವಾರದಂತೆ ಈ ವಾರ ಇನ್ನೊಂದು ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥವ್ರು ಕೃಷ್ಣ ಎಂ ಹೆಗಡೆ ಅವರು. ಸುಮಾರು ಆಲ್ಮೋಸ್ಟ್ 3 ದಶಕಗಳ ಹತ್ರ ಅಂತ ಹೇಳ್ಬಹುದು ಅಲ್ವಾ? ನೀವು ಎಲ್ಲ ಲೈಫ್ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀರಿ. ಆಡಳಿತ ಅಂದ್ರೆ ನೀವು ಆ ಕಡೆಯಿಂದ ಈ ಕಡೆ ಜಂಪ್ ಹೊಡೆದಿದ್ದು ಅಲ್ವಾ? ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ದು ನಾನು. ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿ ಅಲ್ಲಿಂದ ನೀವು ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೀರಿ. ಡೆವಲಪ್ಮೆಂಟ್ ಆಫೀಸರ್ ಆಗಿ ಈಗ SBA ಆಗಿದ್ದೀರಿ. ಹಾಗೇನೆ ನಿಮ್ಮ ಒಂದು ದೊಡ್ಡ ಟೀಮ್ ಇದೆ. ಹಾಗಾಗಿ ಎಲ್ಲರೂ ವೆಲ್ಕಮ್ ಸರ್ ಅಂತ ಹೇಳಿ, ವೆಲ್ಕಮ್ ಕೃಷ್ಣ ಸರ್ ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಆಮೇಲೆ ಹೆಗ್ಡೆ ಸರ್ ನಿಮ್ಗೆ ಏನೇನು ಪ್ರಶ್ನೆಗಳಿದೆ ಅದನ್ನೆಲ್ಲ ನೀವು ನಿರ್ದಾಕ್ಷಿಣ್ಯವಾಗಿ ಕೇಳಬಹುದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಪರವಾಗಿ ನಾನು ಕೇಳ್ತೀನಂತೆ. ಯಾಕಂದ್ರೆ ಇಷ್ಟು ನುರಿತ ಅಥವಾ ನಾವು ಏನಂತೀರಿ ಇಷ್ಟು ಒಂದು ಪಕ್ವವಾಗಿರುವಂತಹ ಒಬ್ಬರು SBA ಬಂದಿರುವಂತಹದ್ದು, ಹಾಗೂ ಅವರ ಪೂರ್ಣ ಉಪಯೋಗವನ್ನ 1 ಗಂಟೆಯಲ್ಲಿ ನಾವು ತಗೋಬೇಕು ಅಂತ ಹೇಳ್ತಾ ಎಲ್ಲರೂ ಗಮನವಿಟ್ಟು ಕೇಳಿ ಇವತ್ತಿನ ಕಾರ್ಯಕ್ರಮದಿಂದ ಒಳ್ಳೆ ಉಪಯೋಗ ತಗೊಳ್ಳೋಣ. ಸರ್, ಟೀಮಲ್ಲಿ ಒಂದು ಇಬ್ರು MDRT ಅವರು ಇದ್ದಾರೆ ಸರ್ ನಿಮ್ಮ ಟೀಮಲ್ಲಿ ಈಗ. ಎಲ್ಲರಿಗೂ ನಮಸ್ಕಾರ. ನಮ್ಮ ಟೀಮಲ್ಲಿ ಒಟ್ಟು 4 ಲೇಡಿ MDRT ಇದ್ರು ಸರ್. ಓಕೆ ಓಕೆ, ಗುಡ್ ಗುಡ್. ಓಕೆ, ಸೊ ಈಗ ನಿಮ್ಮ ಪರಿಚಯ, ನಿಮ್ಮ ಹಿಂದೆ ಬ್ಯಾಕ್ ಗ್ರೌಂಡ್ ಹೇಳಿ. ಎಲ್ಲಿಂದ ಶುರು ಮಾಡಿದ್ರಿ, ಹೇಗೆ LIC ಬಂದ್ರಿ, ಅಲ್ಲಿಂದ ಶುರು ಮಾಡೋಣಂತೆ. ಓಕೆ, ನನ್ನ ಬೇಸಿಕಲಿ ನನ್ನ ನೇಟಿವ್ ಪ್ಲೇಸ್ ಸಿರ್ಸಿಯಲ್ಲಿ ಮನೆ ನಮ್ದು. ನೀವು ಮತ್ತೆ ಬಟ್ ಸರ್ ನೀವು ಮತ್ತೆ ಬ್ಯಾಚ್ ಮೇಟ್ ಕ್ಲಾಸ್ಮೇಟ್ ಏನೋ ಇರ್ಬೇಕಲ್ಲ? ನಾನು ಕ್ಲಾಸ್ಮೇಟ್. ನಾನು ಅಸಿಸ್ಟೆಂಟ್ ಅವರು ಡೆವಲಪ್ಮೆಂಟ್ ಸರ್ ರಾಣೆಬೆನ್ನೂರಲ್ಲಿ ಮೊದಲೇ. ಅವ್ರು ರಾಣೆಬೆನ್ನೂರಲ್ಲಿ ಇದ್ರು, ನೀವು ಇಲ್ಲಿ ಬಂದದ್ದು ಒಟ್ಟಿಗೆ? ಓಕೆ, ನಾನು ರಾಣೆಬೆನ್ನೂರಿಗೆ LIC ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ದು ರಾಣೆಬೆನ್ನೂರಲ್ಲಿ. ಹೌದಾ? ಅವರು ನಿಮ್ಗೆ ಇನ್ಸ್ಪೈರ್ ಮಾಡಿದ್ದ ಮಾರ್ಕೆಟಿಂಗ್ ಬರ್ಲಿಕ್ಕೆ? ಅವಾಗ ಏನಾಗಿತ್ತು ಅಂದ್ರೆ ಮೊದ್ಲು ಒಂದ್ಸಲ ಅವರು ರಾಣೆಬೆನ್ನೂರಲ್ಲಿ ಇರುವಾಗಲೇ ಹೇಳಿದ್ರು, ಅವರು ಡೆವಲಪ್ಮೆಂಟ್ ಆಫೀಸರ್ ಇದ್ದಾಗಲೇ, ನೀನು ಡೆವಲಪ್ಮೆಂಟ್ ಆಫೀಸರ್ಗೆ ಹಾಕ್ಮಾರೆ, ನೀನು ಅದಕ್ಕೆ ಫಿಟ್ ಇದ್ದೀ ಅಂತ. ಬಟ್ ಆ ಟೈಮಲ್ಲಿ ನಾನು ಮನ್ಸು ಮಾಡಿರ್ಲಿಲ್ಲ. ನಂತರ ತೀರ್ಥಹಳ್ಳಿಗೆ ಬಂದ್ಮೇಲೆ ಮತ್ತೆ ಏನು ನಾವು ಡೆವಲಪ್ಮೆಂಟ್ ಆಫೀಸರ್ ಆಗ್ಬೇಕು ಅಂತಾನೆ ಇದ್ಮೇಲೆ ಮತ್ತೆ ತೀರ್ಥಹಳ್ಳಿಲಿ ಮತ್ತೆ ಡೆವಲಪ್ಮೆಂಟ್ ಆಫೀಸರ್ ಅದೇ ನಾನು. ಅಚ್ಚಾ, ನೀವು ಅಲ್ಲಿಂದ ರಾಣೆಬೆನ್ನೂರಿಂದ ತೀರ್ಥಹಳ್ಳಿ ರಾಣೆಬೆನ್ನೂರಲ್ಲಿ ಅವಾಗ ಸತೀಶ್ ಸರ್ ಇದ್ರ ಅಂತ ಅಲ್ವಾ? ಸತೀಶ್ ಡೆವಲಪ್ಮೆಂಟ್ ನಾನು 91 ಇಂದ 94 ವರೆಗೆ ಇದ್ದೆ ಅಷ್ಟೇ, 3 years. ಅಚ್ಚಾ ಅಚ್ಚಾ, ಓಕೆ ಓಕೆ, ಸರಿ ಸರಿ ಸರಿ. ಅಂದಾಗ 91 ಇಂದ 94 ನಾನು ರಾಣೆಬೆನ್ನೂರಿಗೆ ಕವರ್ ಮಾಡ್ತಾ ಇದ್ದೆ ದಾವಣಗೆರೆಯಿಂದ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ದಾವಣಗೆರೆಯಲ್ಲಿದ್ದೆ. ರಾಣೆಬೆನ್ನೂರಲ್ಲಿ ವಾಸಪ್ಪ ಜೋಶಿ ಸರ್ ಅಂತಿದ್ರು. ಅವರು 75-80 ವರ್ಷದವರು. ಅವರು ಆವಾಗಿನ ಕಾಲದ ದೊಡ್ಡ ಜ್ಯೋತಿಷಿ. ಅವರು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಬಂದಂಥವ್ರು. ಅವರು ಜಾತಕ ನೋಡಿ ನನ್ನ ಮದುವೆ ಆದದ್ದು. ಹಾಗಾಗಿ ರಾಣೆಬೆನ್ನೂರಿಗೂ ನಮಗೂ ಒಂದು ಸ್ವಲ್ಪ ಸಂಬಂಧ ಇದೆ. ಸರ್, ಹಾಗೆ ಸಿರ್ಸಿಯಲ್ಲಿ ನಂದು ಗ್ರಾಜುಯೇಷನ್ ಆಯ್ತು. ಗ್ರಾಜುಯೇಷನ್ ಆದ ನಂತರ ನಾನು ಲಾ ಕಲಿಬೇಕು ಅಂತ ಹೇಳಿ ಲಾಕ್ಕೆ ಅಡ್ಮಿಷನ್ ಮಾಡಿದ್ದೆ. ಅದ್ರ ಮಧ್ಯದಲ್ಲಿ ಜಾಬಿಗೆ ಟ್ರೈ ಮಾಡೋದು ಉಂಟೆ ಅಲ್ಲ, ಗ್ರಾಜುಯೇಷನ್ ಆದ್ಕೊಳ್ಳೋ ಒಂದು ಜಾಬ್ ಮಾಡಬೇಕು ಅನ್ನೋದು ಇರ್ತದೆ. ಕೆಲವೆಲ್ಲ ರಿಟರ್ನ್ ಟೆಸ್ಟ್, ಕೆಲವೆಲ್ಲ ಟೆಸ್ಟ್ಗಳಿಗೆ ಕುಳಿತಿತ್ತು. ಅದೃಷ್ಟ ಅಂತ ಹೇಳಿದ್ರೆ ನನಗೆ ಒಂದೇ ಸಲ ಕೆನರಾ ಬ್ಯಾಂಕ್ ಅಲ್ಲೂ ಜಾಬ್ ಸಿಕ್ಕಿತ್ತು, LIC ಆರ್ಡರ್ ಬಂದಿತ್ತು. ಕೆಲವು 1-2 ವರ್ಷ ಎಕ್ಸಾಮ್ ಬರೆದ್ರು ಪಾಸ್ ಆಗಿರ್ಲಿಲ್ಲ. ಪಾಸ್ ಆಗುವಾಗ ಒಟ್ಟೊಟ್ಟಿಗೆ ಕೆನರಾ ಬ್ಯಾಂಕ್ ಇದು ಸಿಕ್ಕಿತ್ತು, ಜೊತೆಗೆ LICನೂ ಸಿಕ್ಕಿತ್ತು. ನಾನು ಕೆಲವೊಂದು ಬ್ಯಾಂಕ್ ಎಂಪ್ಲಾಯೀಸ್ ಅನ್ನೇ ಕೇಳಿದೆ, ನಾನು ಬ್ಯಾಂಕಿಗೆ ಜಾಯ್ನ್ ಆಗದ ಅಥವಾ LICಗೆ ಹೋಗದ ಅಂತ.
ಹೆಚ್ಚಿನ ಎಂಪ್ಲಾಯೀಸ್ ನನಗೆ ನೀವು LICಗೆ ಜಾಯ್ನ್ ಆಗ್ಲಿ ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಮೇ ಬಿ ಅವರ ಓಕೆ ಓಕೆ ಮೇ ಬಿ ಅವರ ಸಜೆಷನ್ಗೆ ನಾನು ಈಗಲೂ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ನನಗೊಂದು ಸರಿಯಾದ ದಾರಿನೇ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನಾನು ಮತ್ತೆ LICನೇ ಚೂಸ್ ಮಾಡಿ ಮತ್ತೆ LIC ರಾಣೆಬೆನ್ನೂರಲ್ಲಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ 3 ವರ್ಷ ಇದ್ದೆ. ರಾಣೆಬೆನ್ನೂರು ಬ್ರಾಂಚ್ ಎಲ್ಲ ಬಾರಿ ಒಂದು ಒಳ್ಳೆ ಬ್ರಾಂಚ್. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಬೈಲ್ಸೀಮೆ ಬ್ರಾಂಚ್ ಆದ್ರಿಂದ ಅಲ್ಲಿ ಸ್ವಲ್ಪ ಸ್ಟಾಫ್ಗಳು ಅವಾಗ ತುಂಬಾ ರಿಕ್ರೂಟ್ಮೆಂಟ್ ಈಗಿನ ಹಾಗೆ ಕಡಿಮೆ ಇತ್ತು. ಟೆಂಪ್ರರಿ ಸ್ಟಾಫ್ಸ್, ಪರ್ಮನೆಂಟ್ ಅಂದ್ರೆ ನಾವು ಒಂದು 2-3 ಮಂದಿ ಮಾತ್ರ ಇದ್ದಿದ್ದು. ರಿಯಲಿ ಅಲ್ಲಿ ವರ್ಕ್ ಮಾಡುವಾಗ ಚಾಲೆಂಜಸ್ ಇತ್ತು. ಚೆನ್ನಾಗಿ ಆಯ್ತು. ಓಕೆ. ಅಲ್ಲಿಂದ ನಾನು ತೀರ್ಥಹಳ್ಳಿಗೆ ಟ್ರಾನ್ಸ್ಫರ್ ಆಗಿತ್ತು ಬಂದೆ ಅಸಿಸ್ಟೆಂಟ್ ಆಗಿನೇ. ಓಕೆ ಓಕೆ. ತೀರ್ಥಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ನನಗೆ ಮತ್ತೆ ಮಧ್ಯದಲ್ಲಿ ಒಮ್ಮೆ ಡೆವಲಪ್ಮೆಂಟ್ ಆಫೀಸರ್ ಕಾಲ್ ಮಾಡಿದ್ರು. ನಮ್ಮ ಬೇಸಿಕ್ ನೇಚರ್ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಕೂತ್ಕೊಂಡು ಕೆಲಸ ಮಾಡೋದಂದ್ರೆ ಸ್ವಲ್ಪ ಕಷ್ಟ. ನಾನು ಮತ್ತೆ ಉಳಿದವರು ಕೆಲವರೆಲ್ಲ ಹೇಳ್ತಿದ್ರು, ನೀವು ಡೆವಲಪ್ಮೆಂಟ್ ಆಫೀಸರ್ ಆಗ್ರಿ, ನೀವು ಡೆವಲಪ್ಮೆಂಟ್ ಆಫೀಸರ್ ಅಪ್ಲೈ ಮಾಡ್ರಿ, ನೀವು ಡೆವಲಪ್ಮೆಂಟ್ ಆಫೀಸರ್ ಆದ್ರೆ ಒಳ್ಳೇದಿತ್ತು ಅಂತ. ಮತ್ತೆ ಒಂದ್ ಕೈ ನೋಡೋಣ ಏನಾಗ್ತದೆ ಅಂತ ಒಂದು ಅಪ್ಲಿಕೇಶನ್ ಹಾಕೋಣ, ಸೆಲೆಕ್ಟ್ ಆದ್ಮೇಲೆ ಅಲ್ವಾ ಅಂತ ಹಾಕಿದೆ. ನಾನು ಹಾಕುವಾಗ ಡೆವಲಪ್ಮೆಂಟ್ ಆಫೀಸರ್ ಇದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನನ್ನ ಒಟ್ಟಿಗೆ ಮತ್ತೂ 2 ಅಪ್ಲೈ ಮಾಡಿದ್ರು. ಒಬ್ರು ಅಸೋಸಿಯೇಟ್ ಆಲ್ಮೋಸ್ಟ್ ಮುಗಿಸಿದ್ರು, ಮತ್ತೊಬ್ರು ಅಸೋಸಿಯೇಟ್ ಹಾಫ್ ಅಸೋಸಿಯೇಟ್. ನಾನು ಈ ಓದು ಬರೆಯೋದ್ರಲ್ಲ ಅಷ್ಟೆಲ್ಲ ಈ ಥಿಯರಿ ಇದ್ರಲ್ಲಿ ಸ್ವಲ್ಪ ಹಿಂದೆ, ನಾನು ಇನ್ನೂ ಲೈಸೆನ್ಸ್ ಪಾಸ್ ಆಗಿರ್ಲಿಲ್ಲ. ಬಟ್ ನಮ್ಮ ಸೆಲೆಕ್ಷನ್ ಅಥಾರಿಟೀಸ್ಗೆ ಏನ್ ಅನಿಸ್ತೇನೋ ಅವರು ನನ್ನನ್ನೇ ಸೆಲೆಕ್ಟ್ ಮಾಡಿದ್ರು. ಅಂದ್ರೆ ಎಷ್ಟೋ ಸಲ ನಮಗೆ ಗೊತ್ತಿರಲಾರದ ಗುಣಗಳು ನಮ್ಮ ಜೀವನದಲ್ಲಿ ನಾವು ತೋರಿಸ್ತಾ ಇರ್ತೀವಂತೆ, ಅದು ನೋಡುವವರ ಕಣ್ಣಿಗೆ ಕಾಣಿಸುತ್ತೆ. ಮಾರ್ಕೆಟಿಂಗ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತ ಸರ್, ಮಾರ್ಕೆಟಿಂಗ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಒಂದು ಮಾರ್ಕೆಟಿಂಗ್ ಇಂಟರ್ವ್ಯೂ ಹೋದಾಗ ಅಥವಾ ನಾವೊಂದು ಕಸ್ಟಮರ್ ಎದುರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಇಂಟ್ರೆಸ್ಟ್ ಅನ್ನು ಅದರಲ್ಲಿ ಸ್ವಲ್ಪ ತೋರಿಸ್ಲೇಬೇಕು. ನಾನು ಇಂಟರ್ವ್ಯೂ ನಲ್ಲಿ ನಾನು ಡೆವಲಪ್ಮೆಂಟ್ ಆಫೀಸರ್ ಆದ್ರೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಕೊಚ್ಕೊಂಡ್ಬಿಟ್ಟಿದೆ. ಹಾಗಾಗಿ ಖಂಡಿತ ಇವ್ರು ಮಾಡ್ಬೋದು ಅಂತ ಒಂದು ಮಾಡಿರ್ಬೋದು. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್, ವೆರಿ ಗುಡ್ ವೆರಿ ಗುಡ್. ಸೊ ಅಲ್ಲಿಂದ ಹಿಂತಿರುಗಿ ನೋಡ್ಲೇ ಇಲ್ಲ, ಸೀದಾ ಲೀಪ್ಸ್ ಅಂಡ್ ಬೌಂಡ್ಸ್ ಯು ಸ್ಟಾರ್ಟೆಡ್ ಗ್ರೋಯಿಂಗ್. ಸೊ ತೀರ್ಥಹಳ್ಳಿಯಿಂದ ಹಂಗಂದ್ರೆ ಮಂಗಳೂರಿಗೆ ಬಂದು ಪೋಸ್ಟಿಂಗ್ ಆದದ? ಬೆಂಗಳೂರು ಒಂದು ಬ್ರಾಂಚಿಗೆ ನಾನು ಡೆವಲಪ್ಮೆಂಟ್ ಆಫೀಸರ್ ಆಗಿ 97 ಅಲ್ಲಿ ಬಂತು. 97. ಓಕೆ ಓಕೆ, ವಂಡರ್ಫುಲ್ ವಂಡರ್ಫುಲ್. ಸೊ ಅಲ್ಲಿಂದ ಮೊಟ್ಟ ಮೊದಲ ಕೆಲವು ದಿವಸಗಳು, ಯಾಕಂದ್ರೆ ನೀವು ಅವಾಗ ರಿಕ್ರೂಟು ಮಾಡ್ಬೇಕು, ಕಸ್ಟಮರ್ನು ಹುಡುಕ್ಬೇಕು, ಬಿಸ್ನೆಸ್ಸು ಮಾಡ್ಬೇಕು. ಆ ಸಿಚುವೇಶನ್ ಅಲ್ಲಿ ಹೇಗಿತ್ತು ರಿಕ್ರೂಟ್ಮೆಂಟ್? ಕಷ್ಟ ಇತ್ತಾ, ಸುಲಭ ಇತ್ತಾ, ಹೇಗಿತ್ತು? ಡೆವಲಪ್ಮೆಂಟ್ ಆಫೀಸರ್ ಆದ ಮೊದಲನೇ ದಿನಗಳು ರಿಯಲಿ ಸರ್ ಈಗ ನೆನೆಸಿದ್ರೆ ನನಗೆ ಎಲ್ಲ ದೇವರ ಆಶೀರ್ವಾದ ಅಂತ ಅನಿಸ್ತದೆ. ನಾನು ಮಂಗಳೂರಿಗೆ ಬರೋ ಮೊದಲು ಮಂಗಳೂರನ್ನು ನೋಡಿರ್ಲಿಲ್ಲ. ಯಾಕಂದ್ರೆ ನಾವು ಸಿರ್ಸಿಯವರು, ಇವನ್ ಧರ್ಮಸ್ಥಳ ಹೋಗ್ತೇವೆ ಹೋದ್ರು ಉಡುಪಿಯಿಂದಾನೇ ಹಾಗೆ ಹೋಗಿಬಿಡ್ತೇವೆ, ಮಂಗಳೂರಿಗೆ ಬರೋ ಅವಶ್ಯಕತೆ ಬೀಳೋದಿಲ್ಲ. ಕರೆಕ್ಟ್. ಮಂಗಳೂರಲ್ಲಿ ಹಂಪನಕಟ್ಟದಲ್ಲಿ ಇಡುವಾಗ ಇದೇ ಹಂಪನಕಟ್ಟೆನಾ ಅಂತ ಕೇಳಿ ಹಿಡಿದವ್ರು ನಾನು. ಅವಾಗ ನನಗೆ ಮಂಗಳೂರಲ್ಲಿ ಮನುಷ್ಯರು ಅಂತ ಮತ್ತೊಬ್ರು ಯಾರು ಪರಿಚಯನೂ ಇರ್ಲಿಲ್ಲ ನನಗೆ, ನಾನೊಬ್ಬನೇ ಬರುವಾಗ. ಕರೆಕ್ಟ್ ಕರೆಕ್ಟ್. ಬಂದ್ಮೇಲೆ ಮತ್ತೇನಾಗ್ತೈತೆ ಅಂತ ಹೇಳಿದ್ರೆ, ಇಲ್ಲಿ ಮಂಗಳೂರಲ್ಲಿ ಎಲ್ಲರೂ ತುಳು ಭಾಷೆಯನ್ನು ಮಾತಾಡೋರು. ನನಗೆ ಆರಂಭದಲ್ಲಿ ಇವ್ರು ಯಾವ ಭಾಷೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆನೇ ಕೇಳ್ಕೊಂಡು ಇದು ತುಳು ಭಾಷೆ ಅಂತ ಗೊತ್ತಾಯ್ತಾ. ಅದು ಮತ್ತೆ ನಿಮ್ಮ ಹೆಸರು ಬೇರೆ ಹೆಗ್ಡೆ ಅಂತ ಇರೋದ್ರಿಂದ ನಿಮ್ಮ ಹತ್ರ ತುಳು ಸುಲಲಿತವಾಗಿ ಮಾತಾಡ್ತಿದ್ರು. ಹೆಗ್ಡೆ ಅಂತ ಸರ್ನೇಮ್ ಇದ್ದಿದ್ದು ಖಂಡಿತವಾಗಿ ನನಗೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು ಅಂತ ಹೇಳ್ಬೋದು. ಹಾಗಾಗಿ ನನಗೆ ಭಾಷೆಗೂ ಸ್ವಲ್ಪ ಕಷ್ಟ ಆಗ್ತಿತ್ತು, ಭಾಷೆನೂ ಬರ್ತಾ ಇರ್ಲಿಲ್ಲ ಅವಾಗ. ಬಟ್ ಅಲ್ಲಿನ ಪ್ರಯತ್ನದಿಂದ ಒಂದು ಈಗ ಒಳ್ಳೆ ಆಗಿದೆ. ಬಟ್ ಒಂದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್, ಮಂಗಳೂರು ಬಗ್ಗೆ ಯಾವಾಗ್ಲೂ ಎಲ್ಲರೂ ಹೇಳ್ತಾರೆ ಇಲ್ಲಿ ಔಟ್ಸೈಡರ್ಸ್ ಸಕ್ಸಸ್ ಆಗಲ್ಲ, ಇಲ್ಲಿ ಔಟ್ಸೈಡರ್ಸ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ, ಅಥವಾ ಬೇರೆಯವರನ್ನ ಅಷ್ಟು ಹೊಂದ್ಕೊಳ್ಳಲ್ಲ, ಇಲ್ಲಿ ತುಳು ಮಾತಾಡೋರೇ ಬೇಕು, ಲೋಕಲ್ಲೇ ಬೇಕು ಅಂತ. ಖಂಡಿತವಾಗಿಯೂ ನಾನು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಜನ ತುಂಬಾ ಸಿಲೆಕ್ಟಿವ್, ತುಂಬಾ ಒಳ್ಳೆಯ ಹೃದಯದವ್ರು ಇರೋರು. ನೀವು ಚೆನ್ನಾಗಿದ್ದೀರಾ, ನೀವು ಸರಿ ಅಂತಾದ್ರೆ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ಮಲ್ಲಿ ಏನಾದ್ರು ಸ್ವಲ್ಪ ಮೈನಸ್ ಇದೆ ಅಂತ ಹೇಳಿದ್ರು ಖಂಡಿತವಾಗೋದು ಅದನ್ನ ಐಡೆಂಟಿಫೈ ಅಂತವ್ರನ್ನ ಹತ್ತಿರ ಸೇರ್ಸಕ್ ಹೋಗಲ್ಲ. ನಾವು ಸರಿ ಇದ್ದೇವೆ ಅಂತ ಹೇಳಿದ್ರೆ ಖಂಡಿತ. ಇವತ್ತು ನಾನು ಮಂಗಳೂರಲ್ಲಿ ಇಷ್ಟು ಇದಾಗಿರುವಾಗ ನನಗೆ ಅದಕ್ಕೆ ಇಲ್ಲಿಯ ಜನರ ಸಹಕಾರ ಮತ್ತು ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅಲ್ವಾ. ನಾವು ಮಾತಾಡುವಾಗಲೇ ಗೊತ್ತಾಗುತ್ತೆ, ನನ್ನ ಭಾಷೆಯಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಮಂಗಳೂರಿನವನಲ್ಲ ಅಂತ. ಈಗಲೂ ನನ್ನ ಭಾಷೆಯಲ್ಲಿ ನಾನು ಯಾವುದು ಚೇಂಜಸ್ ತಂದ್ಕೊಂಡಿಲ್ಲ.
ಅದು ಸಮೇತ ನನಗೆ ಇಷ್ಟು ಪ್ರೋತ್ಸಾಹಿಸಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಾಗ ಇರ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಒಳ್ಳೇದಿದ್ರೆ ನಮಗೆ ಅಪೋಸಿಟ್ ಪಾರ್ಟಿಯಿಂದ ಒಳ್ಳೇದೇ ಬರುತ್ತೆ ಅನ್ನೋದಕ್ಕೆ ಒಂದು ನನಗೆ ಅನುಭವ ಆಯ್ತು ಅದ್ರಲ್ಲಿ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಸೊ ಒಟ್ಟಾರೆ ಈಗ ಡೆವಲಪ್ಮೆಂಟ್ ಆಫೀಸರ್ 97 ಇಂದ 26 ಎಷ್ಟು ವರ್ಷ ಆಯ್ತು? 29 years. 29 years. ಅಲ್ಲಿ 29 years, ಒನ್ ಕಂಪನಿ, ಒನ್ ರೋಲ್. ಅಬ್ಬಬ್ಬ, ಇವತ್ತಿನ ಹುಡುಗರು ಕೇಳ್ತಾರೆ ಏನು ಇಷ್ಟು ವರ್ಷ ಇದಕ್ಕೆ ಕೆಲಸ ಮಾಡಿದ್ದ ಅಂತ ಅಲ್ವಾ? ಕೆಲಸ ಮಾಡಿದಂದ್ರೆ ಏನ್ ಸರ್ ಗೊತ್ತಾ, ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ ಅಲ್ಲಿ ನಿಮ್ಗೆ ಬೋರ್ ಅನ್ನೋದಾಗುದಿಲ್ಲ. ಪ್ರತಿ ದಿವಸ ಹೊಸದೇ, ಪ್ರತಿ ದಿವಸ ಹೊಸದೇ, ಪ್ರತಿ ದಿವಸ ಹೊಸದನ್ನ ಮಾಡ್ಬೇಕು. ಮತ್ತೆ ನಾವು ಅದನ್ನೇ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ ಮತ್ತೆ ನಮಗೂ ಆ ಕೆಲಸ ಬೋರ್ ಆಗ್ಬೋದು. ನಮ್ಗೆ ಪ್ರತಿ ಚಾಲೆಂಜಸ್ ಬೇಕಷ್ಟು ಇರ್ತದೆ. ದಿನ ದಿನ ಮಾರ್ಕೆಟಿಂಗ್ ನಲ್ಲಿ ಸಾಕಷ್ಟು ಚೇಂಜಸ್ ಬರ್ತದೆ. ದಿನ ದಿನ ನಮ್ಗೆ ಏಜೆಂಟ್ಸಿನ ಪರಿಚಯ, ಬೇರೆ ಏಜೆಂಟ್ಸ್ ಬರುವಾಗ ಅವರ ಬಿಹೇವಿಯರ್ಗಳು ಚೇಂಜ್ ಇರ್ತವೆ. ನಾವು ತುಂಬಾ ಈಗ ನೋಡ್ಲಿಕ್ಕೆ ನಮ್ಗೆ ನಾವು ಸಾಧಾರಣ ಒಂದು ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ ಅಂತ ಇದ್ರೂ ಅದಕ್ಕೆ ತುಂಬಾ 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 ನಾವು ಶ್ರಮ ಪಡ್ಬೇಕಾಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಷಯನೂ ನಾವು ತಿಳ್ಕೊಳ್ಳುವಾಗಿರ್ಬೇಕು. ಏಜೆಂಟ್ಸ್ ಹೇಗೆ ನಾವು ಹೇಳ್ಬೇಕು ಅಂತ, ಏಜೆಂಟ್ಸ್ ಮಾತಾಡೋದ್ರ ಮೊದಲೇ ಅವರ ಹಲೋ ಅನ್ನೋದ್ರಲ್ಲೇ ಅವ್ರು ಹೇಗಿದೆ ಅವರ ಮನಸ್ಥಿತಿ ಅನ್ನುವಷ್ಟು ನಾವು ಸ್ಟಡಿ ಆಗುವಾಗಿದ್ರೆ ಖಂಡಿತವಾಗೂ ಒಂದು ಒಳ್ಳೆ ಪ್ರೊಫೆಷನ್. ಅಂದ್ರೆ ಅವರನ್ನ ನೀವು ಸ್ಟಡಿ ಮಾಡಿದ್ರೆ ನಿಮ್ಮ ಜಾಬ್ ಸ್ಟಡಿ ಆಗುವ ಸಾಧ್ಯತೆಗಳು ಹೆಚ್ಚು ಅಂತ ಹೇಳ್ತಾರೆ. ಸ್ಟಡಿ ಮಾಡೋದು ಅಂತ ಹೇಳಿದ್ರೆ ಹೇಳಿ ಸರ್. ಎಸ್ ಕಂಟಿನ್ಯೂ ರೈಟ್ ಆನ್ ಟ್ರ್ಯಾಕ್. ಸ್ಟಡಿ ಮಾಡೋದು ಅಂತ ಹೇಳಿದ್ರೆ ನಾವೇನು ಅವ್ರು ಏನೇನ್ ಮಾಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋದು ಅಂತಲ್ಲ. ತಾವು ಅವರ ಆತ್ಮೀಯರಾಗಿದ್ರೆ, ನಾವು ಅವರಿಗೆ ವೆಲ್ ವಿಶರ್ಸ್ ಆಗಿದ್ರೆ, ಅವರ ಆಗೋಗಳನ್ನ ನಾವು ಹೆಚ್ಚಿಗೆ ಕೇರ್ ತಗೊಳ್ತೇವೆ ಅಂತಂದ್ರೆ ಆಟೋಮೆಟಿಕ್ ನಮ್ಗೆ ಬಾಕಿ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆ ಗೊತ್ತಾಯ್ತು. ಈಗ ನೀವು ರಿಕ್ರೂಟ್ಮೆಂಟ್ ಮಾಡ್ಬೇಕಾದ್ರೆ ಯಾವ ತರದ ಕ್ವಾಲಿಟಿ ಇರುವವರನ್ನ ರಿಕ್ರೂಟ್ ಮಾಡ್ತೀರಿ ಅಥವಾ ಅದನ್ನ ಹೇಗೆ ನೋಡ್ತೀರಿ? ಯಾಕಂದ್ರೆ ಇದು ರಿಕ್ರೂಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿಲ್ಲ ಅವ್ರು ಮಾಡ್ತಾರೋ ಇಲ್ವೋ, ಅವಾಗ ಯಾವ ತರದ ಕ್ವಾಲಿಟಿ ನೋಡ್ತೀರಿ? ರಿಕ್ರೂಟ್ಮೆಂಟ್ ಅಲ್ಲಿ ಹೇಗೆ ಅಂದ್ರೆ ಸರ್, ಫಸ್ಟ್ ಬಂದಾಗ ನನಗೆ ಏಜೆಂಟ್ ಮಾಡ್ಬೇಕಾಗಿತ್ತು. ಓಕೆ, ಅದು ನನ್ನ ಫಸ್ಟ್. ನಾವು ಬೇರೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನನಗೆ ಯಾರು ಪರಿಚಯ ಇಲ್ಲ. ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಬೇಸಿಕ್ಸ್, ಯಾವಾಗಲೂ ಬೇಸಿಕ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕಂತೆ. ಟ್ರೈನಿಂಗ್ ನಲ್ಲಿ ಏನ್ ಹೇಳಿದ್ರು ಅದನ್ನ ಯಥಾವತ್ತಾಗಿ ನಾನು ಫೀಲ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಟ್ರೈನಿಂಗ್ ನಲ್ಲಿ ಹೇಳಿರ್ತಾರೆ, ನೀವು ಹೋದ್ಕೊಳ್ಳಿ ಬ್ಯಾಂಕ್ ಪಿಗ್ಮಿ ಕಲೆಕ್ಟರ್ಸ್ ಅನ್ನ ಮೀಟ್ ಮಾಡಿ, ಅಲ್ಲಿ RD ಏಜೆಂಟ್ಸ್ ಅನ್ನ ಮೀಟ್ ಮಾಡಿ, ಅಲ್ಲಿ ಯಾರ್ಯಾರು ಮಾರ್ಕೆಟಿಂಗ್ ನಲ್ಲಿ ಇದ್ರೆ ಅವರನ್ನ ಮೀಟ್ ಮಾಡಿ ಅಂತ. ನಾನು ಮಾಡಿದ ಮೊದಲನೇ ಕೆಲಸ ಅಂತ ಹೇಳಿದ್ರೆ, ಇಲ್ಲಿ ಇದು ಮಂಗಳೂರಲ್ಲಿ ಸ್ಮಾಲ್ ಸೇವಿಂಗ್ಸ್ ಗೆ ಸಾಕಷ್ಟು ಸಕ್ಸಸ್ ಆದ ಏಜೆಂಟ್ಸ್ ಇದ್ದಾರೆ. ಇಲ್ಲಿ ತುಂಬಾ ಪೋಸ್ಟಲ್ ಅಲ್ಲಿ ಡಿಪಾಸಿಟ್ ಮಾಡುವಂತ ಜನರಿದ್ದಾರೆ, ಸಾಕಷ್ಟು ಏಜೆಂಟ್ಸ್ ಇದ್ದಾರೆ. ನಮ್ಮ ಒಂದು ಪುಣ್ಯ ಅಂತ ಹೇಳಿದ್ರೆ, ನಾನು ಜಾಯಿನ್ ಆಗುವಾಗ ಈಗ ನಾವು ಡೆವಲಪ್ಮೆಂಟ್ ಆಫೀಸರ್ ಏನಾಗ್ತದೆ ಅಂದ್ರೆ ಒಂದು ಲೆವೆಲ್ಗೆ ಬಂದ್ಕೊಳ್ಳಿ ನಮ್ಗೆ ಕಂಫರ್ಟ್ ಝೋನ್, ಮತ್ತು ಹೆಚ್ಚಿಗೆ ರಿಕ್ರೂಟ್ಮೆಂಟ್ ಬಗ್ಗೆ ಅಷ್ಟು ನಾವು ಒಂದೊಂದ್ಸಲ ಲಕ್ಷ್ಯ ವಹಿಸಲ್ಲ. ನಾನು ಬರುವಾಗ ಪೊಸಿಷನ್ ಹಾಗೆ ಇತ್ತು. ಇತರ ಡೆವಲಪ್ಮೆಂಟ್ ಆಫೀಸರ್ಸ್ ಎಲ್ಲ ಸಾಧಾರಣ ವೆಲ್ ಟು ಡೂ ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಇದ್ರು. ಹಾಗಾಗಿ ರಿಕ್ರೂಟ್ಮೆಂಟ್ ಅನ್ನು ಅಷ್ಟೇ ಅಗ್ರೆಸಿವ್ ಆಗಿ ಯಾರು ಮಾಡ್ತಿರ್ಲಿಲ್ಲ. ಈಗ ನಾನು 2000 ತನಕವ 97 ಅಲ್ಲಿ ನಾ ಬರುವಾಗ ಆರಂಭದಲ್ಲಿ, ಆವಾಗ ನಾನು ರಿಕ್ರೂಟ್ಮೆಂಟ್ ಹೋಗುವಾಗ ನಾನು RD ಏಜೆಂಟ್ಸ್ ಎಲ್ಲ ಲೀಸ್ಟ್ ತಗೊಂಡೆ. RD ಏಜೆಂಟ್ಸ್ ಎಲ್ಲ ಇರೋರು ಲೇಡೀಸ್ ಮಾತ್ರ, ಅಲ್ಲಿ ಜೆಂಟ್ಸ್ ಇರೋದಿಲ್ಲ, ಅಲ್ಲಿ ಲೇಡೀಸ್ ಮಾತ್ರ ಇರ್ತಾರೆ. ನಂತರ ನಾನು ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಹೋದೆ. ಹಾಗಾಗಿ ಇವತ್ತು ನನ್ನ ಆರ್ಗನೈಸೇಷನ್ ಅಲ್ಲಿ ಹೈಯೆಸ್ಟ್ ಲೇಡಿ ಏಜೆಂಟ್ಸ್ ಇರೋದು, ಮತ್ತು ಬಿಸ್ನೆಸ್ ಮಾಡೋರು ಕೂಡ ಲೇಡಿ ಏಜೆಂಟ್ಸ್ ಹೆಚ್ಚಿನವರು. ಅಚ್ಚಾ, ನಿಮ್ಮ ತರ ಅನುಭವ ಇರುವಂತಹ ಡೆವಲಪ್ಮೆಂಟ್ ಆಫೀಸರ್ SBSEL ಒಂದ್ ಸ್ವಲ್ಪ ಕಡಿಮೆ ಅಂತ ಅಂದ್ರೆ ಅವ್ರು ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಈ ಭೀಮಾ ಸಖಿಯ ಈ ಹೊಸ ಅಲೆ ಬಂದ ನಂತರ ಸುಮಾರು ಜನ ಭೀಮಾ ಸಖಿಗೆ ರಿಕ್ರೂಟ್ ಮಾಡಿದ್ದಾರೆ. ಆದರೆ ಬಹಳ ಜನ ಸಕ್ಸಸ್ಫುಲ್ ಆಗಿಲ್ಲ, ಕೆಲವೊಂದಿಷ್ಟು ಜನ ಮಾತ್ರ. ಆದ್ರೆ ನಿಮ್ಮಲ್ಲಿ ನೀವು ಹೇಳೋ ಪ್ರಕಾರ ನೀವು ಬಹಳಷ್ಟು ಲೇಡಿ ಏಜೆಂಟಿಗೆ ರಿಕ್ರೂಟ್ ಮಾಡಿದರೆ, ಅವರಿಂದ ಚೆನ್ನಾಗಿ ಬಿಸ್ನೆಸ್ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಅವರಿಗೆ ಆಗ್ಲಾರದ್ದು ನಿಮ್ಗೆ ಆಯ್ತು, ಹಾಗಾದ್ರೆ ಅದ್ರ ಸಕ್ಸಸ್ ಹೇಗೆ ಆಯ್ತು? ಪರಿಸ್ಥಿತಿ ಸರ್, ಆವಾಗಿನ ಒಂದು ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಕಂಪ್ಯಾರಿಟಿವ್ ಖಾಲಿ ಭೀಮಾ ಸಖಿಯರೇ ಅಂತಲ್ಲ, ಉಳಿದ ಏಜೆಂಟಿಗೂ ಅವರು ಒಂದು ಅಂತ ಸಕ್ಸಸ್ ಆಗಲ್ಲ. ಈಗ ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳ್ತಾರೆ.
ಮೊದಲಿನ ಸಕ್ಸಸ್ ಪರ್ಸೆಂಟೇಜಿಗೂ ಈಗಿನ ಸಕ್ಸಸ್ Okay. ಪರ್ಸೆಂಟೇಜ್ ಖಂಡಿತ ರಿಡಕ್ಷನ್ ಇದೆ. ಆದ್ರೆ ನಾನು ಯಾವಾಗ ಈ ಆರ್ ಡಿ ಏಜೆಂಟ್ಸ್ ಅವರನ್ನೇ ಮೀಟ್ ಆದ್ನ, ಅವ್ರು ಆಲ್ರೆಡಿ ಅದೇ ಫೀಲ್ಡ್ ಅಲ್ಲೇ ಇದ್ದವ್ರು. ಮತ್ತೆ ಲೇಡೀಸಿಗೆ ಏನಾಗ್ತದೆ ಅಂತ Okay. ಹೇಳಿದ್ರೆ, ಅವ್ರು ಯಾಕೆ ಸಕ್ಸಸ್ ಆಗ್ತಾರೆ ಅಂತ ನಾನ್ ಕಂಡ್ಕೊಂಡದ್ದು, ಲೇಡಿ ಏಜೆಂಟ್ಸ್ ಯಾಕೆ ಸಕ್ಸಸ್ ಆಗ್ತಾರೆ ಅಂತ, ಅವರಲ್ಲಿ ತಾಳ್ಮೆ ಅನ್ನೋದು ಅವ್ರ ಹುಟ್ಟುಗುಣ. ಅವ್ರು ಪ್ರತಿಯೊಬ್ಬರಲ್ಲೂ Correct. ಲೇಡೀಸಿಗೆ ತಾಳ್ಮೆ ಅನ್ನೋದು ಇದ್ದೇ ಇರ್ತದೆ. ನಮ್ಮ ಫೀಲ್ಡಿಗೆ ಮೊದಲನೇ ಅವಶ್ಯಕತೆ ಅದು. ಕಸ್ಟಮರ್ ಸತಿ ಬರ್ಲಿಕ್ಕೆ ಕೇಳ್ತಾನೆ, ಫೋನ್ ಎತ್ತದಿಲ್ಲ, ಅಥವಾ ಹೋದಾಗ ಇವರಿಗೆ ರೆಸ್ಪಾಂಡ್ ಮಾಡ್ಲಿಕ್ಕಿಲ್ಲ, ಅದನ್ನೆಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವ್ರು ಸ್ವಲ್ಪ ತಾಳ್ಮೇಲೆ ಇರ್ತಾರೆ. ಇರ್ಲಿ ಸರ್, ಅವ್ರು ಇವತ್ತು ಬಿಜಿ ಇದ್ರೆ ಅದಕ್ಕೆ ನಾನು ಫೋನೇ ಎತ್ತಿಲ್ಲ, ಈ ನಮ್ನಿ ಥಿಂಕ್ ಮಾಡ್ತಾರೆ ಹೊರತು ನಾನ್ ಫೋನ್ ಮಾಡಿದೆ ಅವ್ರು Okay. ಎತ್ತಲೇ ಇಲ್ಲ ಅಲ್ಲ, ಈ ನಮ್ನಿ ಯೋಚನೆ ಮಾಡೋದಿಲ್ಲ. ಸರಿ, ನಾನ್ ಮಾಡಿದ್ದೆ ಮೋಸ್ಟ್ಲಿ ಬಿಜಿ ಇದ್ರೇನೋ, ಹೊರಗಡೆ ಹೋಗಿದ್ರೇನ, ಹಾಗಾಗಿ ಅವ್ರು ಎತ್ತಲಿಲ್ಲ, ನಾ ಮತ್ ನಾಳೆ ಮಾಡ್ತೇನೆ ಅನ್ನುವಂಥದ್ದು. ಅವ್ರಂದ್ರೆ ಮರಳಿ ಪ್ರಯತ್ನ ಮಾಡ್ತಾರೆ. Okay. ಮತ್ತೇನಾಗಿರ್ತದೆ ಅಂತ ಹೇಳಿದ್ರೆ, ಈಗ ಆರ್ ಡಿ ಏಜೆಂಟ್ ಇರ್ಬೋದು, ಹೌಸ್ ವೈಫ್ ಇದ್ದವರು, ಅವ್ರ ಮನಸ್ಸಲ್ಲಿ ನಾನು ಏನಾದ್ರು ಮಾಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ. ಛಲ. ಓಕೆ. ಖಂಡಿತ ನಾನು ಮಾಡ್ಬೇಕು, ನನ್ನ ಖರ್ಚಿಗೆ ನಾನು ಹಣ ಮಾಡ್ಕೋಬೇಕು, ನನ್ನ ಫ್ಯಾಮಿಲಿಗೂ ಅಕಸ್ಮಾತ್ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ನನ್ನ ಫ್ಯಾಮಿಲಿಗೆ ನನ್ನಿಂದ ಫೈನಾನ್ಷಿಯಲ್ ಏನಾದ್ರು ಹೆಲ್ಪ್ ಆದ್ರೆ ಮಾಡ್ಬೇಕು ಅನ್ನುವಂಥದ್ದು ಖಂಡಿತ ಅವ್ರಿಗೆ ಇರ್ತದೆ. ಆ ಟೈಮಲ್ಲಿ ನಾವು ಏಜೆನ್ಸಿ ಕೊಟ್ಟಾಗ, ಅವರಿಗೆ ಸರಿಯಾಗಿ ಗೈಡ್ ಮಾಡಿದಾಗ ಖಂಡಿತವಾಗಿ ಅವ್ರು ಸಕ್ಸಸ್ ಆಗ್ತದೆ. ಕರೆಕ್ಟ್. ಇವತ್ತು ಯಾರೋ ಒಬ್ರು ಏಜೆಂಟಿಗೆ ಸಿಕ್ಕಿದ್ದೆ, ಅವ್ರು ಹೇಳ್ತಾ ಇದ್ರು, ನಾನು ನನ್ನ ಮಗನ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಗಂಡನ ಸ್ಥಿತಿ ಅಷ್ಟು ಕರೆಂಟ್ ಕಂಡೀಷನ್ಸ್ ಅಪ್ಸ್ ಡೌನ್ಸ್ ಇರುತ್ತಲ್ಲ, ಆ ಸ್ಥಿತಿಗೆ. ಹಾಗೆ ಅವರು ಮಗಳದ ವ್ಯವಸ್ಥೆ ನೋಡ್ಕೊಂಡಿದ್ದಾರೆ. LICಗೆ ನಾನು ಭಯಂಕರ ಚಿರಋಣಿ. ಯಾಕಂದ್ರೆ ನನಗೆ ಈಗ ಏಜೆಂಟ್ ಆದ ಮೇಲೆ, ಭೀಮಾಸಖಿ ಆದ್ಮೇಲೆ ಇದು ಮಾಡ್ಬೋದು. ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವಳು, ಆದ್ರೆ ಇದು ಅಂತ ಅವಕಾಶ ಸಿಕ್ಕಿಲ್ಲ. ಇದು ಈಗ ಅವಕಾಶ ಸಿಕ್ಕಿದ್ದು, ಅದು 3 ಸಲ ರಿಜೆಕ್ಟ್ ಆಗಿದ್ದಾರಂತ ಅವ್ರು ಮಾಡಿದಾರಂತೆ. ಆಮೇಲೆ 4ನೇ ಸಲ ಜಾಯ್ನ್ ಆದದ್ದು. ಆಯ್ತಾ? ಹಾಗೆ ನೀವು ಹೇಳಿದಂಗೆ ಅವರ ತಾಳ್ಮೆ ಮಾತ್ರ ಅಲ್ಲ, ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡಿದವ್ರ ತಾಳ್ಮೆಯನ್ನು ಮೆಚ್ಚಬೇಕಂತ ಕಾಣಿಸುತ್ತೆ. ನಿಜ. ಸರ್ ಓಕೆ. ಇಲ್ಲ, ಕೆಲವೊಮ್ಮೆ ಹಾಗಾಗಿ ನೀವು ಕೆಲವೊಮ್ಮೆ ಹಾಗೆ ಆಗ್ತದೆ. ನನ್ನ ಒಂದು MDRT ಆದ ಏಜೆಂಟ್ ಪಾಪ ಫಸ್ಟಿಗೆ ಅವ್ರು ಒಂದು 2-3 ಸಲ ಎಕ್ಸಾಮ್ ಕೂತಾಗಳು ಫೇಲೇ, ಓಕೆ ಥರ್ಡ್ ಟೈಮ್ ಏನೋ ಪಾಸ್ ಆಗಿದ್ದಾರೆ. ಬಟ್ ವೆರಿ ನೆಕ್ಸ್ಟ್ ಇಯರ್ ಇಂದ ಒಳ್ಳೆ ಮಾಡಿದ್ದಾರೆ. ಈಗ ಕಂಟಿನ್ಯೂ ಅವರು ಪ್ರತಿ ವರ್ಷನೂ MDRT ಆಗ್ತಾರೆ. ವಂಡರ್ಫುಲ್. ಈಗ ನೀವು ಹೇಳಿದ್ರಿ ತಾಳ್ಮೆ ಒಂದಾಯ್ತು. ಇದು ಒಂದು ಕ್ಯಾಟಗರಿ ಆಫ್ ದ ಪೀಪಲ್, ರಾದರ್ ಲಾರ್ಜರ್ ವಿಮೆನ್, ಅಂದ್ರೆ ಬಹಳ ವಿಮೆನ್ ಕ್ಯಾಟಗರಿ ತಾಳ್ಮೆಯಿಂದ ಇರ್ತಾರೆ. ಅದ್ರ ಜೊತೆಗೆ ನೀವು ಹೇಳಿದ್ರಿ ಕೆಲವೊಬ್ರು MDRT ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಿಮ್ಮಲ್ಲಿ 4 ಜನ MDRT ಆಗಿದ್ರು. ಈ MDRT ಮಾಡೋದಕ್ಕೋಸ್ಕರ ನಿಮ್ಮ ತಯಾರಿ ಹೇಗಿರುತ್ತೆ, ಅಥವಾ ಅವರಲ್ಲಿ ಆ ಗುಣಗಳನ್ನು ಹೆಂಗೆ ಕಂಡಿಡ್ತೀರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚಿಂಬಹುದಾ? MDRT ಅನ್ನುವಂಥದ್ದು ಸರ್, ನಾವು ಅದನ್ನು ಏನು ದೊಡ್ಡ ಒಂದು ಸಾಧನೆ ಅಂತ ಅವ್ರ ಎದುರಿಗೆ ಬಿಂಬಿಸ್ಬಿಟ್ರೆ ಅದು ಮಾಡ್ಲಿಕ್ಕೆ ಹೆದರ್ತಾರೆ ಅವರು. ಓಕೆ. MDRT ಆದವರು ಸಾಧಾರಣವಾಗಿ ನಮ್ಮ ಡಿವಿಷನ್ ಅಲ್ಲಿ ಯಾರ್ಯಾರಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ ಅನ್ನುವಂಥದ್ದು ಒಂದು ಅವ್ರ ಮನಸ್ಸಿಗೆ ಬರ್ಬೇಕು. MDRT ನಾನು ಮಾಡ್ಬೋದು ಅನ್ನೋದು ಅವರಿಗೆ ಗೊತ್ತಾಗ್ಬೇಕು. ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅವ್ರ ಮನಸ್ಸಿನಲ್ಲಿ ನಾನು MDRT ಆಗ್ಬೇಕು ಅನ್ನುವಂಥದ್ದು ಅನಿಸ್ಬೇಕು ಅವರಿಗೆ. ಒಮ್ಮೆ ಅವ್ರ ಮನಸ್ಸಿನಲ್ಲಿ ನಾನು ಈ ಸತಿ MDRT ಆಗ್ತು ಅಂತ ಅನ್ಸಿದ್ರೆ, ನಂತರ ನಾವು ಅದಕ್ಕೆ ಏನ್ ಬೇಕು ಅದಕ್ಕೆ ನಾವು ಖಂಡಿತವಾಗಿಯೂ ಅದನ್ನ ಕೊಡ್ಬೋದು. ಯಾಕಂದ್ರೆ ಆಗ್ಬೇಕು, ತಯಾರಿ ಮನಸ್ಸು ಮಾಡ್ಬೇಕಾಗಿರೋದು ಏಜೆಂಟೇ. ನಮ್ಗೆ ನಮ್ಮ ಇದ್ದ 118 ಏಜೆಂಟು MDRT ಆಗ್ಬೇಕು ಅಂತ ಇರ್ತದೆ. 118 ಜನನು MDRT ಆಗಲ್ಲ. MDRT ಆಗ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಬೇಕಾಗಿದ್ದು ಏಜೆಂಟೇ. ಓಕೆ. ನಂತರ ಅದಕ್ಕೆ ನಾವು ಗೈಡ್ ಮಾಡ್ಬೋದು. ಅಚ್ಚಾ. ಸೊ ಹಾಗೆ ಕೆಲವೊಬ್ರು MDRT ಆಗ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಇದು ಫ್ಯಾನಲ್ಲಿ ಮೋಸ್ಟ್ಲಿ ನಿಮ್ಮ ಕೂದಲು ಹಾರ್ತಾ ಇದೆ ಅಂತ. ಇಲ್ಲ, ಗಾಳಿ ಜಾಸ್ತಿ ಮೇಲೆ ಅಲ್ಲ, ನಮ್ದು ಮೇಲಿನ ಫ್ಲೋರ್ ಅಲ್ಲ. ತೊಂದರೆ ನೋ ಪ್ರಾಬ್ಲಮ್. ಸೊ ವೇರ್ ವಿ MDRT. ಸೊ ಈಗ ಕೆಲವರಲ್ಲಿ ಎಲ್ಲರಲ್ಲೂ MDRT ಆಗ್ಬೇಕು ಅಂತ ಅನಿಸಿ, ಕೆಲವರು ಅನ್ಸುತ್ತೆ ಬಟ್ ಅದಕ್ಕೆ ಕಮಿಟ್ಮೆಂಟ್ ಇರಲ್ಲ. ಅಥವಾ ಕೆಲವೊಬ್ರು ನಾನು ಆಗಬೇಕು ಅಂತ ಹೇಳಿಬಿಟ್ರೆ ಮತ್ತೆ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೋದು, ಅಥವಾ ನಮ್ಮ ಲೀಡರ್ಸ್ ನಮಗೆ ಬೆನ್ನು ಹತ್ತುತ್ತಾರೆ ಅನ್ನೋದು ಹೆದರಿಕೆ, ಅಳುಕು, ಅಂಜಿಕೆನೂ ಇರ್ಬೋದಾ? ಅಲ್ಲ, ನಿಜವಾಗಿ ನಾನು MDRT ಆಗ್ಬೇಕು ಅಂತ ಇದ್ದವನಿಗೆ ಡೆವಲಪ್ಮೆಂಟ್ ಆಫೀಸರ್ ಬೆನ್ನತ್ತಿದ್ರು ಅಂದ್ರೆ ಅದನ್ನು ಖುಷಿ ಪಡ್ಬೇಕು. ಒಂದು ಬೆನ್ನತ್ತಿದ್ರು ನನಗೆ ಅಂತ ಆ ಅರ್ಥದಲ್ಲಿ ಮಾಡ್ಕೊಳ್ಳೋದ್ರೆ, ಅವಾಗ ಅಂದ್ರೆ ನನಗೆ ಇಷ್ಟ ಇಲ್ಲ, ಅವರು ತನಗೆ ಫೋರ್ಸಿಬಲಿ ಹೇಳ್ತಿದ್ದಾರೆ ಅಂತ.
ಕರೆಕ್ಟ್. ಓಕೆ ಓಕೆ. ಡೆವಲಪ್ಮೆಂಟ್ ಆಫೀಸರ್ ನನ್ನನ್ನು ಏನ್ ಫಾಲೋ ಅಪ್ ಮಾಡ್ತಾರೆ, ಮಾಡು ಅದು ನನ್ನ ಒಳ್ಳೇದಕ್ಕೆ. ನನಗೆ MDRT ಆಗ್ಲಿ, ನನ್ನ ಆಸೆ ಇರೋದು MDRT ಆಗ್ಬೇಕು ಅಂತ. ಅವರು ನನಗೆ MDRT ಆಗ್ಲಿಕ್ಕೆ ಬೇಕಾದಂತದನ್ನೇ ಮಾಡು ಅಂತ ಹೇಳ್ತಿದ್ದಾರೆ. ಅವಾಗ ಅವರು ಬೆನ್ ಬಿದ್ದಾಗ ಹೇಗಾಯ್ತು? ಹಾ, ಅವ್ರು ನನಗೆ ನನ್ನ ಒಂದೇನು ಉದ್ದೇಶಕ್ಕೆ ಅವ್ರು ಸಪೋರ್ಟ್ ಮಾಡಿದಾಗಾಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಷ್ಟೇ ಅಷ್ಟೇ ಅಷ್ಟೇ, ಹೌದು. ಹಾಗೇನೆ ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಮ್ಮೆ MDRT ಆಗ್ಬೇಕು ಅಂತ ಹೇಳಿದ್ಮೇಲೆ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಅದಕ್ಕೆ ಸರಿಯಾದ ಪ್ಲಾನಿಂಗ್ ಅನ್ನ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನನಗೆ MDRT ಆಗ್ಬೇಕಾದ್ರೆ ಎಷ್ಟು ಕಮಿಷನ್ ಬೇಕು ಅಥವಾ ಎಷ್ಟು ಪ್ರೀಮಿಯಂ ಬೇಕು ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು, ನಿರ್ಧಾರ ಮಾಡ್ಬೇಕು. ಓಕೆ ಓಕೆ. ಈ MDRT ಅನ್ನ ಹೇಗೆ ಅಪ್ರೋಚ್ ಮಾಡಬಹುದು ಅನ್ನೋದನ್ನ ಇದು ಅನುಭವದಲ್ಲೇ ನನಗೆ ಬಂದಿದೆ. ನನ್ನ ಏಜೆಂಟೇ ಕೆಲವರು ಹಾಗೆ ಮಾಡುವಾಗ, ಹೀಗೆ ಮಾಡಿದ್ರೆ ಒಳ್ಳೇದಾಗ್ತದಲ್ಲ, MDRT ಒಂದು ಕರೆಕ್ಟ್ ಕಂಟ್ರೋಲ್ ಸಿಗತ್ತಲ್ಲ ಅಂತ. ನಾವೇನು ಎಲ್ಲದನ್ನು ಕಲ್ತ್ಕೊಂಡು ಅಥವಾ ಬಂದಿರೋದಲ್ಲವಲ್ಲ, ಕೆಲವೊಂದು ನಮ್ಮ ಅನುಭವದ ಮೇಲೆ ಆಗೋದು. ನನ್ನ ಒಂದು MDRT ಏಜೆಂಟ್ ನಿಜವಾಗಿ ಅವಳಿಂದ ನನ್ಗೇನೆ, ಹೌದು ಹೀಗೆ ಮಾಡಿದ್ರೆ ಆಗ್ಬೋದು ಅಂತ, ಉಳಿದವರಿಗೂ ಹಾಗೆ ಮಾಡಿ ಅಂತ. ಅವರು ಪ್ರತಿ ಸಲನು ಫಸ್ಟಿಗೆ ಕಮಿಷನ್ ಎಷ್ಟು ಬೇಕು, ಒಂದು ಪಾಲಿಸಿ ಆದ್ರೂ ಅದರಲ್ಲಿ ಎಷ್ಟು ಕಮಿಷನ್ ಬಂತು, ಮತ್ತೆ ಬ್ಯಾಲೆನ್ಸ್ ಎಷ್ಟು ಕಮಿಷನ್ ಬೇಕು ನನಗೆ ಅನ್ನೋದನ್ನ ಪ್ರತಿ ಸಲ ಬರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಆ ತಿಂಗಳಿಗೆ ಎವ್ರಿ ಮಂತ್ ಒಂದಿಷ್ಟು ಕಮಿಷನ್ ಅರ್ನ್ ಮಾಡ್ಲೇಬೇಕು ಅಂತ ಇರ್ತದೆ. ಅದಕ್ಕೆ ಬೇಕಾದಂತ ಪ್ರಾಸ್ಪೆಕ್ಟ್ಸ್, ಅವರಿಗೆ ಯಾವ ಪಾಲಿಸಿ ಹೇಳ್ತೇನೆ ಆ ಪಾಲಿಸಿಗೆ ನನಗೆ ಎಷ್ಟು ಕಮಿಷನ್ ಬರ್ತದೆ ಅನ್ನುವಂಥದ್ದು ಮೊದಲನೇ ಬರ್ಕೊಂಡಿರ್ತಾರೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಬೇಕಾಗಿತ್ತು, ಎಷ್ಟು ಬಂದಿದೆ, ಅದನ್ನ ಇದಾದ್ರೆ ಸಾಕು. ಅಂದ್ರೆ ಮೋಸ್ಟ್ಲಿ ಬೇಸ್ಡ್ ಆನ್ ದ ಡೇಟಾ, ಓನ್ಲಿ ಬೇಸ್ಡ್ ಆನ್ ದ ಡೇಟಾ ನೋಡ್ಬೇಕು, ನಾಟ್ ಜಸ್ಟ್ ಆಕ್ಟಿವಿಟಿ. ಪ್ರತಿ ವಾರ ಏನ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಿ, ಆ ಆಕ್ಟಿವಿಟಿ ತಕ್ಕಂಗೆ ರಿಸಲ್ಟ್ ಬರ್ತಾ ಇದೆಯಾ ಇಲ್ವಾ, ಯಾವ ಥರದ ಕಸ್ಟಮರ್ ನೋಡಿದ್ರೆ ನನಗೆ ಬರುವಂತ ಬಿಸ್ನೆಸ್ ಬರ್ಬೋದು, ಇದೆಲ್ಲ ಡೇಟಾ ಪಾಯಿಂಟ್ ಅನ್ನು ಬರ್ಕೊಂಡು ಅದೆಲ್ಲ ಮಾಡ್ಬೇಕಾ ಅಥವಾ ಸುಮ್ಮನೆ ಕೆಲಸ ಮಾಡ್ಕೋತಾ ಇದ್ರೆ ಸಾಕಾ? ಇಲ್ಲ, ಇದೇ ಹೇಳಿದ್ರೆ ನಮ್ಗೆ MDRT ಆಗುವಾಗ ನಾನು ತುಂಬಾ ಕೆಲಸ ಮಾಡ್ತೇನೆ ಅಂತ ಹೇಳಿ, ನಮ್ಮ ಒಬ್ರು ಏಜೆಂಟ್ ಇದ್ದಾರೆ, ಅವರ ಮಗಳು ನಮ್ಮ ಗೌರಿ ಕಲ್ಯಾಣದಲ್ಲಿ ಲೀಡ್ ಆಕ್ಟರ್. ಅವರು ಅದ್ರಲ್ಲಿ ಗೌರಿ ಪಾಠ ಅವರೇ ಮಾಡೋದು. ಹಾಗಾಗಿ ಇವರಿಗೆ ಹೆಚ್ಚಿನ ಸಮಯ ಇವರು ಮಗಳೊಟ್ಟಿಗೆ ಇರ್ಬೇಕಾಗತ್ತೆ. ಈಗ ಸಮೇತ MDRT ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬ್ಯಾಗ್ ತಗೊಂಡು ಸ್ಮಾರ್ಟ್ ವರ್ಕ್ ನಾವು ಯಾರಿಗೆ ಸಿಲೆಕ್ಟ್ ಮಾಡುವಾಗ್ಲೇನೆ ಸ್ವಲ್ಪ ಎಬವ್ ಎವರೇಜ್ ಇದ್ದವರನ್ನ ಒಂದು ಹೈ ಸೆಗ್ಮೆಂಟ್ ಅಲ್ಲಿನೇ ಅವರ ಕಸ್ಟಮರ್ಸ್ ಅನ್ನ ಸೆಗ್ಮೆಂಟ್ ಮಾಡೋ, ಇಲ್ಲ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಈ ಪ್ರೀಮಿಯಂ ಓರಿಯೆಂಟೆಡ್ ಬಿಸ್ನೆಸ್ ಕಸ್ಟಮರ್ಸ್ ಅನ್ನ ಜಾಸ್ತಿ ಸಿಲೆಕ್ಟ್ ಮಾಡ್ಕೊಂಡು, ತಯಾರಿ ತುಂಬಾ ಮುಖ್ಯ. ಒಂದು MDRT ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಟ್ರೈನರ್ಸ್ ಹೇಳುವಂತದ್ದೇ ನಾವು ಹೇಳ್ಬೇಕಾಗ್ತದೆ. ನಮ್ಮ ನಾಲೆಡ್ಜ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ಹೇಗಿದೆ ಅಂತ ಹೇಳಿದ್ರೆ, ಕಸ್ಟಮರಿಗೆ ನಾಲೆಜ್ ತಿಳ್ಕೊಳ್ಳಿಕ್ಕೆ ಏನು ಜಾಸ್ತಿ ಕಷ್ಟ ಬೇಡ. ಮೊನ್ನೆ ನನ್ನ ಒಂದು ಏಜೆಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗಿದ್ರಂತೆ. ಅವರಿಗೆ ಇವರು ಉತ್ಸವನ್ನ ಹೇಳಿದ್ದಾರೆ. ಉತ್ಸವನ್ನ ಹೇಳುವಾಗ ಅವರು ತಕ್ಷಣನೇ ಇಲ್ಲಿ ನಾನು ಇಲ್ಲಿ AI ಅಲ್ಲಿ ಹಾಕ್ತೇನೆ, ಅವರು ಮೋಸ್ಟ್ಲಿ ಪ್ರಿಸ್ಕ್ರಿಪ್ಷನ್ AI ನೋಡೇ ಮಾಡ್ತಾರೆ, AI ಅಂತ ಹಾಕಿದ್ರು. ಹಾಕುವಾಗ ಅದು ಇಮಿಡಿಯೇಟ್ ಹೇಳೋದು, ದಿಸ್ ಪ್ಲಾನ್ ಈಸ್ ನಾಟ್ ಸುಟೇಬಲ್, ಇಟ್ ಗಿವ್ಸ್ ಓನ್ಲಿ 4.5% ರಿಟರ್ನ್. ಅದು ಅಡ್ವೈಸ್ ಮಾಡ್ಬಿಟ್ಟಿದೆ. ಅದಕ್ಕೆ ನಮ್ಗೆ ಅವಾಗ ಅದನ್ನ ಹೇಗೆ ಕೌಂಟರ್ ಮಾಡಬೇಕು, ನಿಜವಾಗಿಯೂ ಚಾಟ್ GPT ಗೆ ಏನಿರುತ್ತೆ, ನಮ್ಗೆ ಎಷ್ಟು ಕಟ್ಟಿದ್ದೇವೆ ಎಷ್ಟು ಬಂದಿದೆ ಅದ್ರ ಮೇಲೆ ರಿಟರ್ನ್ಸ್ ಹೇಳುತ್ತೆ. ಬಟ್ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಏನಿದೆ, ಮೆಚುರಿಟಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆಯಾ, ಅದರಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ವರ್ಕೌಟ್ ಆಗುತ್ತೆ, ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ನಮ್ಮ ಇಂಟ್ರೆಸ್ಟ್ ರೇಟ್ ಹೇಗೆ ವರ್ಕೌಟ್ ಆಗ್ತದೆ, ಗ್ಲೋಬಲ್ ಇಂಟ್ರೆಸ್ಟ್ ರೇಟ್ಸ್ ಹೇಗಿದೆ, ಮುಂದೆ ಫ್ಯೂಚರ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಹೇಗೆ ಆಗ್ಬೋದು, ಇದ್ರಿಗೆಲ್ಲರ ಪರಿಚಯ ಅವರಿಗೆ ತಿಳುವಳಿಕೆ ಇರಬೇಕು. ಆವಾಗ ಮಾತ್ರ ಅವರಿಗೆ ಹೇಳುವಾಗ ಅದಕ್ಕೆ ಅದು ಕೌಂಟರ್ ಮಾಡ್ಲಿಕ್ಕೆ ಆಗುತ್ತೆ. ನೋಡಿ ಸರ್, ಇದು ಇಷ್ಟೇ ಹೇಳುತ್ತೆ, ಬಟ್ ಇದು ಇಷ್ಟೇ ಬೆನಿಫಿಟ್ ಅಲ್ಲ, ಇನ್ಶೂರೆನ್ಸ್ ಕವರ್ ಇರುತ್ತೆ, ಅದಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಕೊಡ್ಬೇಕಾಗತ್ತೆ ನೀವು, ಪ್ಲಸ್ ಇಂಟ್ರೆಸ್ಟ್ ರೇಟ್ ಅನ್ನ ನೀವು ನೋಡಿ, ಅದು ರೆಗ್ಯುಲರ್ ಇನ್ಕಮ್ ಪ್ಲಾನ್, ಅದು ಇದ್ದು ನೀವು 100 ವರ್ಷ ಬದಕ್ಕೆ 100 ವರ್ಷನೂ ಬರುತ್ತಲ್ವಾ, ನಮ್ಮದೇನು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಲ್ಲ. ಇದನ್ನೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಪ್ಲಾನ್ ಡಿಟೇಲ್ ಅನ್ನಾಗಿ ಹೇಳಿ, ಮತ್ತೆ ಎಲ್ಲದ್ರ ಬಗ್ಗೆನು ನಮ್ಮ ಆಲ್ ಡೆವಲಪ್ಮೆಂಟ್ಸ್, ನಮ್ದು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಜಿಯೋ ಪಾಲಿಟಿಕ್ಸ್, ಇಂಟ್ರೆಸ್ಟ್ ರೇಟ್ಸ್, ಪ್ರತಿಯೊಂದನ್ನು ಸ್ವಲ್ಪ ಸಾಧಾರಣವಾದ ನಾಲೆಜ್ ಅವರಿಗೆ ಬೇಕೇ ಬೇಕು. ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ನೋಡುವಂತ, ಈಗಂತೂ ಏನು ಎಲ್ಲಿ ಹೋಗ್ಬೇಕು ಅಂತಿಲ್ಲ, ಟಿವಿ ಮುಂದೆ ಕೂತ್ರೆ, ಯೂಟ್ಯೂಬಿಗೆ ಹೋದ್ರೆ, ನ್ಯೂಸ್ಗಳನ್ನು ನೋಡಿದ್ರೆ ಆಟೋಮೆಟಿಕ್ಲಿ ನಮ್ಗೆಲ್ಲ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ನಾವು ತಿಳ್ಕೊಂಡ್ರೆ ನಮ್ಮ ಪ್ರೆಸೆಂಟೇಷನ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗುತ್ತೆ. ನಾವು ಹೇಳುವಾಗ ನಮ್ಗೆ ಅದನ್ನ ಕೌಂಟರ್ ಏನಾದ್ರು ಇರ್ಬೇಕಲ್ವಾ ನಮ್ಮಲ್ಲಿ.
ನಮ್ಮಲ್ಲಿ ಏನಾದ್ರು ಇದ್ರೆ ತಾನೇ ನಾವು ಕರೆಕ್ಟ್ ಆಗಿ ಪ್ರೆಸೆಂಟೇಶನ್ ಮಾಡಬೇಕಾಗೋದು. ಆ ನಾಲೆಜ್ ಅನ್ನ ನಾವು ತುಂಬಿದ್ರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ಬೋದು. ಈಗ ಈ ನಾಲೆಜ್ ಡೆವಲಪ್ ಮಾಡೋದಕ್ಕೋಸ್ಕರ ನೀವು ಹೇಳಿದ್ರೆ 118 ಜನ ಏಜೆಂಟ್ ಇದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ಇಷ್ಟು ಜನಕ್ಕೆ ನೀವು ರೆಗ್ಯುಲರ್ ಆಗಿ ನಾಲೆಜ್ ಟ್ರಾನ್ಸ್ಫರ್ ಮಾಡುವ ರೀತಿ ಹೇಗೆ? ಯಾಕಂದ್ರೆ ನನಗೆ ಅನಿಸಿದ ಮಟ್ಟಿಗೆ, ನನ್ನ ಸರ್ವೆ ಪ್ರಕಾರ ನೀವು 1-to-1 ಟ್ರೈನಿಂಗು ಅದರಲ್ಲಿ ನಿಸ್ಸೀಮರು ಅಂತ ಕೇಳಿದೆ. ಅದರಲ್ಲಿ 118 ಜನಕ್ಕೆ 1-to-1 ಅಂತಂದ್ರೆ 3 ತಿಂಗಳಾಗತ್ತಲ್ಲ ಒಬ್ಬರು ಪಾಳಿ ಬರ್ಬೇಕಾದ್ರೆ. ಹೇಗೆ ಮಾಡ್ತೀರಿ ಅಂತೇಳಿ. ನನಗೆ ಫಸ್ಟ್ ಆಫ್ ಆಲ್ ಜೀವನದಲ್ಲಿ ಅತ್ಯಂತ ಖುಷಿ ಕೊಡೋ ವಿಷಯ ಏನು ಅಂದ್ರೆ ನನ್ನ ಏಜೆಂಟ್ಸ್ ಹತ್ರ ಮಾತಾಡುವಂಥದ್ದು. ನನಗೆ ಏಜೆಂಟ್ಸ್ ಮಾತಾಡೋದು ಅಂತ ಹೇಳಿದ್ರೆ ತುಂಬಾ ಖುಷಿ. ಅದಕ್ಕಿಂತ ಖುಷಿ ಮತ್ತೆ ಯಾವ್ದ್ರಲ್ಲೂ ಇಲ್ಲ. ಹಾಗಾಗಿ ನಾನು ಈ ಒಂದು ಸ್ಯಾಟರ್ಡೆ ಸಂಡೇನು ಮಧ್ಯಾಹ್ನ 3 ಗಂಟೆವರೆಗೂ ಆಫೀಸಲ್ಲೇ ಇರ್ತೇನೆ. ಹೆಂಡತಿ ಬೈತಾಳೆ ನನಗೆ, ನಿಮ್ದು ಇಡೀ ದಿವಸ ಇದೇ ಆಯ್ತು ಅಂತ. ಆದ್ರೆ ನಾನು ಅವರಿದ್ದಾರೆ, ಜಾಗ್ರತೆ ಹೇಳಿದೆ, ಸತ್ಯ ತಾನೇ ಹೇಳೋದು, ಮತ್ತೆ ಅದ್ರಲ್ಲಿ ನಾನು ಮಂತ್ಲಿ ಮೀಟಿಂಗ್ ಮಾಡ್ತೇನೆ ಎಲ್ಲ. ಆರಂಭದಲ್ಲಿ ಅಷ್ಟು ರೆಸ್ಪಾನ್ಸ್ ಇರ್ಲಿಲ್ಲ, ನಂತರ ಅದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಈಗ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಏಜೆಂಟ್ಸೇ ನನ್ನ ಕೇಳ್ತಾರೆ, ಸರ್ ನಮ್ದು ನೆಕ್ಸ್ಟ್ ಮೀಟಿಂಗ್ ಡೇಟ್ ಯಾವುದು ಅಂತ. ಒಂದ್ ವೇಳೆ ಅವ್ರದ್ದು ಆಲ್ರೆಡಿ ಡೇಟ್ ಬುಕ್ ಆಗಿದೆ, ಎಲ್ಲರೂ 3ನೇ ತಾರೀಕು ಇರಲ್ಲ, ಅವರು 4ನೇ ತಾರೀಕು ಇರಲ್ಲ ಅಂತಂದ್ರೆ ಮೊದಲೇನೆ ನಂಗೆ ಫೋನ್ ಮಾಡಿ, ಸರ್ 4ನೇ ತಾರೀಕು ಒಂದು ಇಡಬೇಡಿ ಸರ್, ನನ್ನ ಆ ದಿವಸ ಒಂದು ಪ್ರೋಗ್ರಾಮ್ ಇದೆ, ಬೇರೆ ಯಾವ್ದಾದ್ರು ದಿವಸ ಇಡಿ ಅಂತ. ಹಾಗಾಗಿ ಮಂತ್ಲಿ ಮೀಟಿಂಗ್ ಒಂದು ಕಂಪಲ್ಸರಿ ಮಾಡೇ ಮಾಡ್ತೇನೆ. ಅದು ಎಲ್ಲ ರೀತಿಯಿಂದಾನು ಒಳ್ಳೇದು ಅಂತ ನನ್ಗೆ ಅನಿಸ್ತದೆ. ಒಂದು ನಿಮಿಷ, ನೀವು ಕಂಪಲ್ಸರಿ ಮಾಡ್ತೀನಿ ಅಂತಂದ್ರೆ ಬಹಳಷ್ಟು ಜನ ಡೆವಲಪ್ಮೆಂಟ್ ಆಫೀಸರು ಕಂಪಲ್ಸರಿಲಿ ಬನ್ನಿ ಅಂತ ಹೇಳ್ತಾರೆ, ಆದ್ರೂ ಬರಲ್ಲ. ನೀವು ಕಂಪಲ್ಸರಿ ಮಾಡ್ತೀನಿ ಅಂದ್ರೆ ನಾನಾಗಿ ರೆಗ್ಯುಲರ್ ಮಾಡ್ತೀನಿ ಅನ್ನೋ ರೀತಿಯ ಅರ್ಥದಲ್ಲಿ ಹೇಳ್ತಾ ಇರೋದು. ನಾನಾಗಿ ಮಾಡೇ ಮಾಡ್ತೀನಿ ಅಂತ. ಉಳಿದವರಿಗೆಲ್ಲ ಏಜೆನ್ಸಿಗೆ ನಾವು ಕಂಪಲ್ಸರಿ ಬನ್ನಿ ಹೇಳೋ ಪ್ರಶ್ನೆನೇ ಇಲ್ಲ. ಅವರ ಇಂಟ್ರೆಸ್ಟ್ ಅಲ್ಲೇ ಬರ್ಬೇಕೆ ಹೊರತು ನಾವು ಇಲ್ಲಿ ಅದಕ್ಕೂ ಕಂಪಲ್ಷನ್ ಮಾಡಕ್ಕಾಗಲ್ಲ. ಅಲ್ಲ, ನಾನ್ ಕೇಳ್ತಾ ಇರೋ ಪ್ರಶ್ನೆ ಯಾಕೆ ಅಂತಂದ್ರೆ, ಈಗಿನ ಬಹಳ ಜನರ ಈ ಡೆವಲಪ್ಮೆಂಟ್ ಆಫೀಸರ್ ಟೀಮ್ ಇರಲಿ, CLA ಇರಲಿ, ಅವ್ರದ್ದು ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಜನ ಟ್ರೈನಿಂಗಿಗೆ ಬರಲ್ಲ, ಫೇಸ್ ಟು ಫೇಸ್ ಪ್ರೋಗ್ರಾಮಿಗೆ ಬರಲ್ಲ, ಆನ್ಲೈನಿಗೆ ಪ್ರೋಗ್ರಾಮ್ ಬರಲ್ಲ. ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಟ್ರೈ ಮಾಡಿದ್ರೆ ಅವ್ರು ಬಂದ್ರೆ ತಾನೇ ಏನೋ ಮಾಡ್ಬೋದು. ಇದು ಒಂದು ಕಡೆ ಬಹಳ ಜನ ಹೇಳುವಂತ ಕಂಪ್ಲೇಂಟು. ಒಪ್ತೀರಾ ಇದಕ್ಕೆ? ಅಲ್ಲ, ಇದು ಹೇಗೆ ಅಂದ್ರೆ ಕೋಳಿ ಮೊದಲ ಮೊಟ್ಟೆ ಮೊದಲು ಅಂದ ಹಾಗೇನೆ. ಅಚ್ಚಾ, ಸ್ವಲ್ಪ ಅವರಿಗೆ ಇನ್ಕಮ್ ಬಂದ್ರೆ ಖಂಡಿತವಾಗಿಯೂ ಇಂಟ್ರೆಸ್ಟ್ ಬರುತ್ತೆ, ಅವರು ಟ್ರೈನಿಂಗಿಗೆ ಬರ್ತಾರೆ. ಟ್ರೈನಿಂಗಿಗೆ ಬಂದ್ರೆ ಅವ್ರಿಗೆ ನಾಲೆಜ್ ಒಳ್ಳೆ ಬರುತ್ತೆ, ಇನ್ಕಮ್ ಬರುತ್ತೆ. ಯಾವ್ದು ಮೊದಲು ಯಾವ್ದು ಕಡೆಗೆ ಅಂತ ಹೇಳಕ್ಕಾಗಲ್ಲ. ಮತ್ತೆ ಒಂದು ವಿಶೇಷ, ನಾನು ಆವಾಗ್ಲೇ ಹೇಳಿದೆ, ನನ್ನೊಂದು ಆರ್ಗನೈಸೇಷನ್ ಹೆಚ್ಚಿಗೆ ಇದ್ದವರು ಲೇಡಿ ಏಜೆಂಟ್ಸ್. ಓಕೆ, ಲೇಡೀಸ್ ಏನಾದ್ರು ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ರೆ ಸ್ವಲ್ಪ ನಮ್ಗೆ ಮರ್ಯಾದೆ ಜಾಸ್ತಿ ಕೊಡ್ತಾರೆ, ಮತ್ತೆ ನಮ್ಮ ಮಾತಿಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾರೋ. ಬಂದೇ ಬರ್ತಾರೆ, ಬರ್ತೇನೆ ಸರ್ ಅಂದ್ರೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಮತ್ತೆ ಸ್ವಲ್ಪ ನಾನು ತಿಳ್ಕೊಳ್ಬೇಕು, ಹೇಳುವಾಗ ಹೋಗ್ಬೇಕು ಅಂತ ಕಾಳಜಿ, ರೆಸ್ಪಾನ್ಸಿಬಿಲಿಟಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರ್ತದೆ ಅಂತ ನನಗನ್ಸುತ್ತೆ. ಅವರು ಮೀಟಿಂಗಿಗೆ ಬಂದೇ ಬರ್ತಾರೆ. ಮತ್ತೆ ಮೀಟಿಂಗ್ ಬಂದಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಮೀಟಿಂಗಿಗೆ ಬಂದಾಗ ನಾವು ಈಗಲೇ ಅವ್ರ ಹತ್ರ ಹರಟೆ ಮಾಡ್ಕೊಂಡು ಜೋಕ್ ಮಾಡಿ ಕಳಿಸ್ಬಿಟ್ರೆ 1-2 ಮೀಟಿಂಗಿಗೆ ಇಂಟ್ರೆಸ್ಟ್ ಇರ್ಬೋದು, 3ನೇ ಮೀಟಿಂಗಿಂದ ಜನ ಬರಲ್ಲ. ಅವ್ರಿಗೂ ಅನ್ಸ್ಬೇಕು ನಾವು ಮೀಟಿಂಗ್ ಬಂದ್ರೆ ನನಗೇನೋ ಸಿಗತ್ತೆ ಅಂತ. ಪಾಲಿಸಿ ಹೋಲ್ಡರಿಗೂ ನಾವು ಪಾಲಿಸಿ ಹೇಳುವಾಗ ಅವ್ರಿಗೆ ಅನ್ಸ್ಬೇಕಲ್ವಾ, ಈ ಪಾಲಿಸಿಯಲ್ಲಿ ನನಗೇನೋ ಲಾಭ ಇದೆ ಅಂತ. ಅವಾಗನೇ ಅವ್ರು ಸೇಮ್ ಥಿಂಗ್ ಅಪ್ಲೈಸ್ ಟು ಏಜೆಂಟ್ಸ್ ಆಲ್ಸೋ. ನಾನು ಮೀಟಿಂಗ್ ಬರೋದ್ರಿಂದ ನನ್ನ ನಾಲೆಜ್ ಹೆಚ್ಚಾಗುತ್ತೆ, ಅಥವಾ ನನಗೇನಾದ್ರು ಮೋಟಿವೇಶನ್ ಆಗುತ್ತೆ, ಈ ಮೀಟಿಂಗ್ ನನ್ನನ್ನ ಪರಿವರ್ತನೆ ತರ್ತದೆ ಅಂತ ಆದಾಗ ಅವರು ಖಂಡಿತವಾಗಿಯೂ ಬಂದೇ ಬರ್ತಾರೆ. ಒಂದೇ ಸಲ ಬರ್ಲಿಕ್ಕಿಲ್ಲ, ಸ್ಟೆಪ್ ಬೈ ಸ್ಟೆಪ್. ಈಗ ಈಗ ನೀವೇ ಹೇಳಿದಾಗೆ ಅಲ್ಲಿ 3, ಇಲ್ಲಿ 29 ವರ್ಷ ಆಯ್ತು. 29 ವರ್ಷ ಸಾಧಾರಣ ಲಾಸ್ಟ್ ಒಂದು 20 years ಇಂದಾನು ನಾನು ಎವ್ರಿ ಮಂತ್ ಮೀಟಿಂಗ್ ಮಾಡ್ತಾನೆ ಬಂದಿದ್ದೇನೆ. ಬಂದಿರೋ ಹಾಗೆ ಸ್ಲೋಲಿ ಆಗಿ ಮತ್ತೆ ಜನ ಈಗ ಬರೋರು ಬಂದೇ ಬರ್ತಾರೆ, ಮಿನಿಮಮ್ ಗ್ಯಾರಂಟಿ ಇದೇನೆ. ಅದ್ರ ಮೇಲೆ ಮತ್ತೆ ಕೇಳಿ ಎಕ್ಸ್ಟ್ರಾ ಬರೋರು ಬಂದೇ ಬರ್ತಾರೆ. ಹಾಗೆ ಫೇರ್ ಅಂದ್ರೆ ಪ್ರತಿ ತಿಂಗಳು ನೀವು ಅದೇ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಿಮ್ಮ ತಯಾರಿ ಯಾವ ತರ ಇರುತ್ತೆ? ಯಾಕಂದ್ರೆ ಪ್ರತಿ ಸಲ ಅದೇ ವಿಷಯ ಮಾತಾಡ್ಲಿಕ್ಕೆ ಆಗಲ್ಲ ತಾನೆ. ಅಂದ್ರೆ 1 ಗಂಟೆ ಎಷ್ಟು ಸಮಯ ಇರುತ್ತೆ ಜನರಲಿ ನಿಮ್ದು ಮೀಟಿಂಗು? 1.5 hour, 1.5 ಗಂಟೆ. 1ರಿಂದ 1.5 ಗಂಟೆ ಫೇಸ್ ಟು ಫೇಸ್ ಮೀಟಿಂಗ್ ಇರುತ್ತಾ ಅಥವಾ ಆನ್ಲೈನ್ ಅಲ್ಲಿ? ಆನ್ಲೈನ್, ಫೇಸ್ ಟು ಫೇಸ್ ಸರ್, ಆಫ್ಲೈನ್. ಫೇಸ್ ಟು ಫೇಸ್. ಸೊ ಈಗ ಇನ್ನೊಂದು ಪ್ರಾಬ್ಲಮ್, ಅದು ಫೇಸ್ ಟು ಫೇಸ್ ಅಂದ್ರೆ ಜನ ಬರುವುದಿಲ್ಲ ಅಂತೇಳಿ. ಇದು ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಜನರಲ್ ಕನ್ಸರ್ನ್, whereas you seems to be getting that everybody is ready to come. So ಅಂಥದ್ದು ಏನು ಮಾಡ್ತೀರಿ so that people are coming regularly, consistently,
ಸೊ ನಿಮ್ಮ ತಯಾರಿ ಹೇಗಿರ್ತದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಬೆಳಕು ಚೆಲ್ಲಿದ್ರೆ ನಮ್ಮ ಬಾಂಧವರಿಗೆಲ್ಲ ಉಪಯೋಗ ಆಗ್ಬೋದು ಅಂತ. ನೀವು ಹೇಳಿದಾಗೆ ಸರ್, ಒಂದು ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕು ಅಂತಿದ್ರೆ, ಅಥವಾ ನಾನು ಮಂತ್ಲಿ ಟ್ರೈನಿಂಗ್ ಮಾಡಬೇಕು ಅಂತ ನಾನು ಆವಾಗಲೇ ಹೇಳಿದೆ, ಪ್ರತಿ ಸತಿನೂ ಒಂದೇ ಟೋನಲ್ಲಿ ನಾವು ಮಾತಾಡಿದರೆ, ಪ್ರತಿ ಸಲನೂ ಹೀಗೆ ಏನೋ ವಿಷಯನೇ ಇಲ್ಲದೆ ಮಾತಾಡಿದರೆ ಪ್ರಯೋಜನ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ನಾಲೆಜ್ ಇರಬೇಕು. ಫಸ್ಟ್ ಆಫ್ ಆಲ್ ನಾನು ನಾಲೆಜ್ ಹಂಗ್ರಿ ಇರ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಎಲ್ಲ ವಿಷಯವನ್ನ ತಿಳ್ಕೊಳ್ಳುವಾಗಿರ್ಬೇಕು. ಯಾವಾಗ ಏಜೆಂಟ್ ಹೇಳೋದು ಯಾವಾಗ ಪಾರ್ಟಿ ಎದುರಿಗೆ, ನಾವು ಅವ್ರಿಗೆ ಹೇಳಿದಾಗ ಮಾತ್ರ ತಾನೆ. ಇಲ್ಲದೆ ಹೋದ್ರೆ ಮೆಚುರಿಟಿ ಆದ್ರೆ ಏನಾಗುತ್ತೆ, ಡೆತ್ ಆದ್ರೆ ಏನಾಗುತ್ತೆ, ಲೋನ್ ಸಿಗುತ್ತೆ. ಹೆಚ್ಚು ಕಮ್ಮಿ ಪ್ರೆಸೆಂಟೇಷನ್ ಅಲ್ಲಿ ಇಷ್ಟೇ ಅಂಶ ಇರೋದು. ನಮ್ಮಲ್ಲಿ ಹೆಚ್ಚಿನವರು ಅದನ್ನೇ ಮಾಡೋದು. ಒಳ್ಳೊಳ್ಳೆ ಪಾಲಿಸಿಯನ್ನು ಮಾಡುವಾಗ ನಾನು ಅದಷ್ಟನ್ನೇ ಹೇಳ್ತೇನೆ ಅಂದ್ರೆ ಆಗೋದಿಲ್ಲ. ಅವರಿಗೆ ನಾಲೆಜ್ ಅನ್ನು ಕೊಡ್ಬೇಕು ಅಂತಾರೆ, ಫಸ್ಟ್ ನನಗೆ ನಾಲೆಜ್ ಇರ್ಬೇಕು. ಅದಕ್ಕೆ ನಾನೇನ್ ಮಾಡ್ತೇನೆ ಅಂತ, ನಾವು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಅಷ್ಟು ಬುದ್ಧಿವಂತ ಅಲ್ಲ ನಾನು. ಅಲ್ಲ, ಅದು ನಿಮ್ಮ ಹಂಬಲ್ನೆಸ್ ಅಂತ ಅನ್ಸುತ್ತೆ. ಒಂದೇನಾದ್ರು ನೋಡೋದು ತುಂಬಾ ನಂಗೆ ಗೊತ್ತಿಲ್ಲ ಅಂತಾನೆ ಎಲ್ಲ ನೋಡೋದು ನಾನು, ಗೊತ್ತಾಯ್ತು. ಹಾಗಾಗಿ ಆದಷ್ಟು ಟ್ರೈನಿಂಗ್ಸ್ ಅನ್ನ ನಾನು ಅಟೆಂಡ್ ಮಾಡ್ತೇನೆ. ನಮ್ಮ ಇನ್ಶೂರೆನ್ಸ್ ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಟ್ರೈನರ್ಸ್ ಇದ್ದಾರೆ, ಪೇಡ್ ಟ್ರೈನಿಂಗ್ಸ್ ಇವೆ. ಆ ಎಲ್ಲ ಟ್ರೈನಿಂಗ್ ಅನ್ನು ನಾನು ಅಟೆಂಡ್ ಮಾಡ್ತೀನಿ. LIC ಇಲ್ಲಿವರೆಗೂ ನಾನು ಒಂದು ಟ್ರೈನಿಂಗ್ ಮಿಸ್ ಮಾಡಿದೆ ಅನ್ನುವಂಥದ್ದು, ಇಲ್ಲಿ ಡಿವಿಷನಲ್ ಆಫೀಸಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದೇನೆ. ಯಾವುದೇ ಟ್ರೈನಿಂಗ್ ನಂಗೆ ನೀವು ಫೋನ್ ಮಾಡಿ ಬರ್ತೀರಾ ಅಂತ ಕೇಳೋ ಅವಶ್ಯಕತೆ ಇಲ್ಲ, ನಾನು ಹೋಗ್ತೇನೆ, ನೀವು ಎಸ್ ಅಂತ ಹಾಕ್ಬಿಡಿ ಮೇಡಮ್ ಅಂತ. ಹಾಗಾಗಿ ನಾವು ಜಾಸ್ತಿ ಈ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡೋದ್ರಿಂದ ನಮ್ಗೆ ಆ ವಿಷಯ ಗೊತ್ತಾಗುತ್ತೆ. ಮತ್ತೆ ಏನಾಗುತ್ತೆ ಅಂತ ಕೇಳೋದ್ಮೆ, ಈ ಪೇಡ್ ಟ್ರೈನಿಂಗ್ಸ್ ಏಜೆಂಟ್ಸ್ ಆರಂಭದಲ್ಲೇ ಅದಕ್ಕೆಲ್ಲ ಸ್ವಲ್ಪ ಹಣ ಹಾಕಿ ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಅಂತ ಟ್ರೈನಿಂಗ್ ಅನ್ನು ನಾವು ಅಟೆಂಡ್ ಮಾಡಿದ್ರೆ ನಮ್ಗಲ್ಲಿ ಏನ್ ನಾಲೆಜ್ ಸಿಗುತ್ತೋ ಅದನ್ನ ನಾವು ಏಜೆಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸತೀಶ್ ಪ್ರಭು ಅವರ ಟ್ರೈನಿಂಗ್ ನಾವು ಅಟೆಂಡ್ ಮಾಡಿದ್ರೆ ನೀವು ಏನ್ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿರ್ತೀರಾ ಅದನ್ನ ನಾನ್ ಪ್ರೆಸೆಂಟ್ ಮಾಡ್ಬೋದಲ್ವಾ? ಆವಾಗ ಅವರಿಗೆ ಫ್ರೀದಲ್ಲೇ ಆಯ್ತು ಅದು ಅಲ್ವಾ? ನನಗೆ ಸ್ವಲ್ಪ ಎಕ್ಸ್ಪೆಂಡಿಚರ್, ಅವರಿಗೆ ಫ್ರೀದಲ್ಲೇ ಆಯ್ತು. ಅದು ಇಂಟ್ರೆಸ್ಟ್ ಬರುತ್ತೆ ಅವಾಗ. ಅಂಥದ್ದು ವಿಷಯಗಳು ನಮ್ಗೆ ಪ್ರತಿ ಸಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡುವಾಗ, ಬೇರೆ ಬೇರೆ ರೀತಿಯಲ್ಲಿ ಪ್ಲಾನ್ ಅನ್ನು ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಪ್ರೆಸೆಂಟೇಶನ್ ಮಾಡುವಾಗ ಅವರಿಗೂ ಹೌದಲ್ಲ ಅಂತ ಅನ್ಸುತ್ತೆ. ಮೊನ್ನೆ ಒಂದು ಜೀವನ್ ಶಾಂತಿ ಪ್ಲಾನ್ ಒಬ್ರು 1 crore ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕೇಳಿದ್ರು. ಪ್ರೀಮಿಯಂ ಮಾಡಿ ನಮ್ಮವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಸ್ವಲ್ಪ ದೂರ ಬೆಂಗಳೂರಿಗೆ ಹೋದಾಗ ಅವರಲ್ಲಿ ಮಾತಾಡಿದಾಗ ಅವ್ರು ಹೇಳಿದಾರಂತೆ, ಇವರು ಈಗ ಹೇಳಿದ್ದಾರೆ, ಇವರು ಪಾಪ ಹೀಗಾಗತ್ತೆ, ಅದಕ್ಕೆ ನಿಮ್ಗೆ 8.5% ವರ್ಕೌಟ್ ಆಗುತ್ತೆ, 5 years ಡೆಪಾರ್ಟ್ಮೆಂಟ್ ಕೊಟ್ಬಿಡಿ, ರೆಗ್ಯುಲರ್ ಸಿಗತ್ತೆ ಅಂತ. ಇದಿಷ್ಟು 1 ಕೋಟಿ ಹಾಕುವನಿಗೆ ನಮ್ದು ಜೀವನ್ ಶಾಂತಿ ಒಳ್ಳೇದು, 5 ವರ್ಷ ಡೆಪಾರ್ಟ್ಮೆಂಟ್, ಆಮೇಲೆ ನಿಮ್ಗೆ 8.5%, ಅದ್ರದ್ದು ಒಂದು ಅಮೌಂಟ್ 8,50,000 ಅಂತ ಇಟ್ಕೊಳ್ಳೋಣ, ಅದು ನಿಮಗೆ ಲೈಫ್ ಲಾಂಗ್ ಸಿಗತ್ತೆ, ಡೆತ್ ಆದ್ಮೇಲೆ ನಾಮಿನಿಗೆ ಸಿಗತ್ತೆ. ಇಷ್ಟೇ ಹೇಳ್ಬಿಟ್ರೆ ಯಾರು ಅಷ್ಟೊಂದು ಹಣ ನಮ್ಗೆ ಕೊಟ್ಬಿಡ್ತಾರಾ? ಖಂಡಿತ ಕೊಡೋದಿಲ್ಲ. ಮತ್ತೆ ಈಗ ಏನಾಗಿದೆ, ಆಫ್ ಲೇಟ್ ಏನಾಗಿದೆ ಅಂತ ಹೇಳಿದ್ರೆ, ಜನರು ಈ ಪ್ರೈವೇಟ್ ಗವರ್ಮೆಂಟ್ ಅನ್ನೋದ್ರ ಬಗ್ಗೆನೂ ಅಷ್ಟು ತಲೆ ಹಾಳು ಮಾಡ್ಕೊಳ್ಳೋದಿಲ್ಲ. ಆ ಡಿಫರೆನ್ಸಿಯೇಷನ್ ಏನು ಮುಂಚೆ ಇತ್ತು 2000ಕ್ಕಿಂತ, ಆದ್ರೆ 2005-10 ತನಕ ಅದು ಆ ಗ್ಯಾಪ್ ಕಡಿಮೆ ಆಗಿದೆ. ಓಕೆ, ಗ್ಯಾಪ್ ಕಮ್ಮಿ ಆಗಿದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಖಂಡಿತವಾಗಿಯೂ ಪ್ರಿಫರ್ಡ್ ಇಸ್ LIC ಓನ್ಲಿ. ಬಟ್ ಮೊದ್ಲಿನಷ್ಟು ಬೇಕೇ ಬೇಕು ನಾವು ಅನ್ನುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಏನಾಗುತ್ತೆ, ಮಲತಾಯಿ ಧೋರಣೆ ಇಲ್ಲ, ಪ್ರೈವೇಟ್ಗೋಸ್ಕರ ಮಲತಾಯಿ ಧೋರಣೆ ಇಲ್ಲ. ಅವಾಗ ನಾವು ಫಸ್ಟ್ ಅವರಿಗೂ ಇದು ಲೈಫ್ ಲಾಂಗ್ ಬರ್ಬೇಕಲ್ವಾ? ಯಾಕೆ ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ನಮ್ಮ LIC ಪ್ರೊಫೈಲ್ ಬಗ್ಗೆ, ನಮ್ಮ LIC ಅಚೀವ್ಮೆಂಟ್ಸ್ ಬಗ್ಗೆ ನಾವು ಕಸ್ಟಮರ್ ಹತ್ರ ಹೋಗುವಾಗ ಏನ್ ಮಾಡ್ತೇವೆ, ಹೆಚ್ಚಿನವರು ನಾವು ಕಸ್ಟಮರ್ ಹತ್ರ ಹೋಗುವಾಗ ನಾವು ಒಂದು ಮೊಬೈಲ್ ಫೋನ್ ಅನ್ನ ಕೊಂಡೋಗ್ತೇವೆ. ಅದರಲ್ಲಿ ನಮ್ಮ ಸ್ಮಾರ್ಟ್ ಆಲ್ ಇನ್ ಒನ್ ಕ್ಯಾಲ್ಕುಲೇಟರ್ ಅಥವಾ ಲೀಡರ್ ಯಾವುದೋ ಒಂದು ಆಪ್ ಅಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡುವಂಥದ್ದು. ಒಳ್ಳೆ ಪಾಲಿಸಿ ಹೋಲ್ಡರಿಗೆ ನಮ್ಮ ಹತ್ರ ಏನೂ ಅವರಿಗೆ ಶೋ ಮಾಡಿ, ಈಗ ಲ್ಯಾಪ್ಟಾಪ್ ತಗೊಂಡೋಗೋದು ಅದೆಲ್ಲ ಬಿಡಿ, ಅದು ದೂರದ ವಸ್ತು. ಅಟ್ಲೀಸ್ಟ್ ಒಂದು ಫೈಲ್ ಅಲ್ಲಿ ಎಲ್ಲವನ್ನ ನಾವು ಇಟ್ಕೊಂಡು ಹೋಗ್ಬೋದಲ್ವಾ? ಈಗ LIC ಪ್ರೊಫೈಲ್ ಅನ್ನ ನಾನು ಬಾಯಲ್ಲಿ LIC ಲೈಫ್ ಫಂಡ್ ಇಷ್ಟಿದೆ, ನಮ್ಮ ಅಸೆಟ್ಸ್ ಇಷ್ಟಿದೆ ಅಂತ ಹೇಳೋದಕ್ಕಿಂತ ನನ್ನಲ್ಲಿ ರಿಟರ್ನ್ ಒಂದು ಸ್ಟೇಟ್ಮೆಂಟ್ ಇದೆ ಅದು ತೋರಿಸಿ ಹೇಳುವಾಗ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಅವ್ರಿಗೆ ಹೇಳುವಾಗ ಅದನ್ನ ಮತ್ತಾದ್ರ ಕೆಳಗಡೆ ಸೋರ್ಸ್ ಎಲ್ಲಿಂದ ಬಂದೆ, ಮತ್ತೆ ನೋಡಿ ನಾನು ಇದನ್ನ ನನ್ನದಲ್ಲ, ಸೋರ್ಸ್ ಏನು ಅಂತ ಹೇಳುವಾಗ ಜನರಿಗೆ ಅದು ಕಮ್ಯುನಿಕೇಟ್ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಮತ್ತೆ ನಮ್ಗೆ ಒಂದು ಹಾಗೆ ನಮ್ಮ LIC ಬಗ್ಗೆ ನಾವು ಈಗ ಇಲ್ಲದೆ ಹೋದ್ರೂ ನಮ್ಮ ಪ್ಲಾನ್ ಅನೌನ್ಸ್ ಮಾಡುವಾಗ ನಾವು LIC ಬಗ್ಗೆ 2 ಮಾತನ್ನು ಹೇಳಲೇಬೇಕು. ನಮ್ಮ ಲೈಫ್ ಬಗ್ಗೆ ಆಗ್ಲಿ, ನಮ್ಮ ಅಸೆಟ್ಸ್ ಬಗ್ಗೆ ಆಗ್ಲಿ, ನಮ್ಮ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಬಗ್ಗೆ ಆಗ್ಲಿ, ನಾವು ಯಾವಾಗಲೂ
ನಮ್ಮ ಬಗ್ಗೆನೇ ಹೇಳ್ಬೇಕು ಹೊರತು ನಾವು ಅನ್ನೆಸೆಸರಿ ಪ್ರೈವೇಟ್ ಕಂಪ್ನಿಗಿಂತ ನಮ್ದು ಒಳ್ಳೇದಿದೆ, ಅವ್ನು ನಮ್ದು ಒಳ್ಳೇದಿದ್ದಕ್ಕಿಂತಾನೆ ನಮ್ದು ಕೇಳ್ತಾ ಇದ್ದಾನೆ. ಅವನಿಗೆ ನಾವಾಗಿ ಬೇರೆಯವರನ್ನ ಎಳೆಯೋ ಪ್ರಯತ್ನ ಮಾಡಬಾರ್ದು, ಅಗತ್ಯ ಒಂದ್ ಇಲ್ಲ. ವೇಳೆ ಓಕೆ, ಅಗತ್ಯ ಇಲ್ಲ. ಒಂದ್ ವೇಳೆ ಅವ್ರು ಏನಾದ್ರು ನಮಗೆ ಬೇರೆ ಯಾವ್ದೋ ಕಂಪನಿಗೆ ಕಂಪೇರ್ ಮಾಡಿ ಹೇಳಿದ್ರು ಅಂತ ಹೇಳೋದು, ಯೂಶಲಿ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಹೇಳ್ತಾರೆ ನಮ್ಗೆ ಪ್ರೈವೇಟ್ ನಲ್ಲಿ ನಮ್ಗೆ ಪ್ರೀಮಿಯಂ ಕಡಿಮೆ ಇದೆ ಇಲ್ಲ ರೀ ಅಂತ. ಕಡಿಮೆ. ಆ ಟೈಮಲ್ಲಿ ನಮ್ಮ LIC ಕ್ಲೇಮ್ ಸೆಟಲ್ಮೆಂಟ್ ಹೇಗಾಗ್ತದೆ ಲಾಸ್ಟ್ ಒಂದು 4-5 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ನಾವು ಎಷ್ಟು Okay, data. ಕ್ಲೇಮ್ ನಾವು ಇನ್ ಲ್ಯಾಕ್ಸ್ ಅಲ್ಲಿ ಸೆಟ್ಲ್ ಮಾಡ್ತೇವೆ, ಓಕೆ, ಅವ್ರು ಇನ್ನು ಥೌಸಂಡ್ಸ್ ಅಲ್ಲೂ ಇರೋದಿಲ್ಲ ಆ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ಕೆಲವೊಂದು ನಂಬರ್ಸ್ ಓಕೆ. ಹೆಚ್ಚಿನವು. ಸೆಕೆಂಡ್ ಈಸ್ ರೆಪ್ಯುಟೇಷನ್, ಕ್ಲೇಮ್ ಎಷ್ಟನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ರೆಪ್ಯುಟೇಷನ್ ರೇಷಿಯೋ LIC ನೋಡುವಾಗ ಲೆಸ್ ದೆನ್ 1% ಇರುತ್ತೆ ಹೆಚ್ಚಿನ ಕೇಸಲ್ಲಿ. ಅಷ್ಟು ಯೂಸ್ ಕೇಸನ್ನು ಸೆಟ್ಲ್ ಮಾಡಿ ನಮ್ಮ ಸೆಟಲ್ಮೆಂಟ್ ರೇಷಿಯೋ ಇದು ರೆಪ್ಯುಟೇಷನ್ ರೇಷಿಯೋ ತುಂಬಾ ಕಮ್ಮಿ. ಅದೇ ಕೆಲವೊಂದು ಕಂಪನಿ ಯಾವ ಸೂಪರ್ ರೆಪ್ಯೂಟೆಡ್ ಅಂತಿದೆ ಅದು ಅವ್ರದ್ದು 5 to 10% ಆ ರೇಂಜ್ ಅಲ್ಲೇ ಇದೆ ಹೆಚ್ಚಿನವ್ರು. ಅಂತ ಹೇಳಿದ್ರೆ 100ರಲ್ಲಿ 5 ಕೇಸನ್ನು ಕೊಡಲ್ಲ, 100ರಲ್ಲಿ 8 ಕೇಸನ್ನ ಕೊಡೋದಿಲ್ಲ. ನೀವು ಅಲ್ಲಿ ಮಾಡ್ತೀರಾ ಅಥವಾ 100% ಸೆಟಲ್ಮೆಂಟ್ ಮಾಡೋ. ನಮ್ಮದು ಹೆಚ್ಚಿಗೆ ಪ್ರೀಮಿಯಂ ಅಲ್ಲ, ನಮ್ದು ಸರಿಯಾದ ಪ್ರೀಮಿಯಂ. LIC ಏನ್ ಪ್ರೀಮಿಯಂ ಚಾರ್ಜ್ ಮಾಡ್ತಲ್ಲ ದಟ್ ಈಸ್ ಅ ಕರೆಕ್ಟ್ ಪ್ರೀಮಿಯಂ. ಅದು ಹೆಚ್ಚು ಅಥವಾ ಕಡಿಮೆ ಅಂತಿಲ್ಲ. ಅವ್ರು ಏನಾದ್ರೂ ನಿಮ್ಗೆ ಕಡಿಮೆ ಅನಿಸ್ತು ಅಂತ ಹೇಳಿದ್ರೆ ಈ ಒಂದು, ಯಾಕಂದ್ರೆ ಅವರು ಕ್ಲೇಮ್ ಸೆಟಲ್ಮೆಂಟ್ ಮಾಡುವಾಗ ತುಂಬಾ ರೆಸಿಡ್ ಇರ್ತಾರೆ, ಕ್ಲೇಮ್ ಸೆಟಲ್ಮೆಂಟ್ ರೇಷ್ ಅದನ್ನ ತೋರಿಸಿ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುವಾಗ, ಅದರ ಸೋರ್ಸ್ ಹೇಳುವಾಗ ಖಂಡಿತವಾಗಿಯೂ ಕನ್ವಿನ್ಸ್ ಆಗುತ್ತೆ ಕಸ್ಟಮರ್ಗೆ. ಆಮೇಲೆ ಅದು 1 ಕೋಟಿದ್ದು ಅದು ರೆಗ್ಯುಲರ್ ಪ್ರೀಮಿಯಂ ಆಗಿ ಕನ್ವರ್ಟ್ ಆಯ್ತಾ ಅದು? ಯಾಕಂದ್ರೆ ಈಗ ಅದು ಇದರಲ್ಲೇ ಇದ್ದೇವೆ, ಆಗ ಮೋಸ್ಟ್ ಪ್ರಾಬಬ್ಲಿ ಮಂತ್ ಬರ್ತದೆ ಅನ್ನೋ ಹೋಪ್ಸ್ ಅಲ್ಲಿ ಇದ್ದೇವೆ. ಲೆಟ್ಸ್ ಕೀಪ್ ಅವರ್ ಫಿಂಗರ್ಸ್ ಕ್ರಾಸ್ಡ್ ಅಂಡ್ ವಿಲ್ ಕ್ಲೋಸ್ ದಟ್. ಅವ್ರಿಗೆ ಏನಾಯ್ತು ಹೇಳಿದ್ರೆ ಅವ್ರಿಗೆ ನಾವು ಪರ್ಸನಲಿ ಮೀಟ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅವರು ಎಲ್ಲೋ ಬೇರೆ ಕಡೆ ಇರೋ ಪಾರ್ಟಿ ಅಲ್ವಾ. ಅವ್ರಿಗೊಂದು ಕಂಪ್ಲೀಟ್ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದೆ ನಾನು. ನಮ್ಮ LIC ಪ್ರೊಫೈಲ್ ಬಗ್ಗೆ ಮತ್ತೆ ಡಿಫ್ರೆಂಟ್ ಇಂಟ್ರೆಸ್ಟ್ ರೇಟ್ ಬಗ್ಗೆ 1-2 ಚಾರ್ಟ್ ಅನ್ನ ಅವ್ರಿಗೆ ಮೊದಲೇ ಪೋಸ್ಟ್ ಮಾಡಿ, ಮತ್ತೆ LIC ಒಂದು ಜೀವನ ಶಾಂತಿಗೆ ಬೇಕಾದಾಗೆ ಒಂದು ರೆಗ್ಯುಲರ್ ಇನ್ಕಮ್ ನೋಡುವಾಗ ನಮ್ಗೆ ಏನೇನ್ ಬೇಕು ಅನ್ನುವಂಥದ್ದು. ಒಂದು, ನಾವು ಸರ್ ನೀವು ಜೀವನ ಶಾಂತಿ ಬಗ್ಗೆ ಕೇಳಿದ್ರಿ, ತುಂಬಾ ಸಂತೋಷ ಆಯ್ತು. ಆದ್ರೆ ನಾವು ಯಾವಾಗ್ಲೂ ಈ ರೆಗ್ಯುಲರ್ ಇನ್ಕಮ್ ಪ್ಲಾನ್ ನೋಡುವಾಗ 2 ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕು. ಒನ್ ಈಸ್ ರಿಟರ್ನ್ ಆನ್ ಮೈ ಇನ್ವೆಸ್ಟ್ಮೆಂಟ್, ಸೆಕೆಂಡ್ ಈಸ್ ರಿಟರ್ನ್ ಆಫ್ ಮೈ ಇನ್ವೆಸ್ಟ್ಮೆಂಟ್. ಹಾಕಿರೋ ಹಣನು ನನ್ನ ಹತ್ರ ವಾಪಸ್ ಬರ್ಬೇಕು ತಾನೆ, ಅದು 2 ಇಂಪಾರ್ಟೆಂಟ್. ಫಸ್ಟ್ ನಾನು ನಿಮ್ಗೆ ರಿಟರ್ನ್ ಆಫ್ ಅವರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ LIC ಒಂದು ಪ್ರೊಫೈಲ್ ಅನ್ನು ಫುಲ್ ಕಳಿಸಿದ್ದೇನೆ, ಮತ್ತೆ ಅವರಿಗೆ ದಯವಿಟ್ಟು ಅದನ್ನ ಒಮ್ಮೆ ನೋಡಿ ಅಂತ. ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ನಂತರ ನಮ್ಗೆ ನೀವು ಆಫ್ಟರ್ 5 years ಡೆಪರ್ಮೆಂಟ್, ನನಗೆ ನಿಮ್ಮ ಇದು ನೋಡುವಾಗ ಈಗಲೇ ಇನ್ಕಮ್ ಅವಶ್ಯಕತೆ, ನಿಮ್ಗೆ ಆಫ್ಟರ್ 5 years ಬೇಕು, ಅದೇ ಸೂಟೇಬಲ್ ಆಗುತ್ತೆ ನಿಮ್ಗೆ. ಗಿವಿಂಗ್ 8.5% ಫಾರ್ ಲೈಫ್ ಈಸ್ ರಿಯಲಿ ಗ್ರೇಟ್ ಕಮಿಟ್ಮೆಂಟ್. ಮತ್ತೆ ಯಾವ ಇನ್ಸ್ಟಿಟ್ಯೂಷನ್ ಇದನ್ನ ಕಮಿಟ್ ಮಾಡ್ಲಿಕ್ಕೆ ಇಲ್ಲ. 8.5 ಯಾಕೆ ಗ್ರೇಟ್ ಅಂತ ಹೇಳಿ, ಈಗಲೇ ರೆಪೋ ರೇಟ್ ಇರುವಂತದ್ದು 5.45% ಹತ್ರ. ಅದಕ್ಕೆ ಕಂಪೇರ್ ಮಾಡಿ ಎನಿಥಿಂಗ್ ಮೋರ್ ದೆನ್ ದಟ್ ಪರ್ಸೆಂಟ್ ಈಸ್ ಆಲ್ವೇಸ್ ಬೆಸ್ಟ್. ಅದು ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳಿದ್ರೆ. ಮತ್ತೆ ಅವರಿಗೆ ನಾನು ಬೇರೆ ಬೇರೆ ಕಂಟ್ರೀಸ್ ಮತ್ತೆ ನಮ್ಮ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಲಾಸ್ಟ್ 10 years ಒಂದು ಚಾರ್ಟ್ ಇದೆ, ಅದನ್ನು ಕಳಿಸಿದ್ದೇನೆ. ಅಂದ್ರೆ ನಮ್ಮಲ್ಲಿ ಇಂಟ್ರೆಸ್ಟ್ ರೇಟ್ ಪ್ರತಿ 2 ವರ್ಷಕ್ಕೆ ಹೆಚ್ಚು ಕಮ್ಮಿ 2% ಡೌನ್ ಆಗ್ತಾನೆ ಬಂದಿದೆ. ಪ್ರತಿ 10 ವರ್ಷಕ್ಕೆ 2% ಡೌನ್ ಆಗ್ತಾನೆ ಬಂದಿದೆ. ಅದನ್ನೇ ನಾವು ಅವ್ರು ಈಗ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ, ಈ ಏಜ್ಡ್ ಅಬೌಟ್ 48 ಸಮಥಿಂಗ್, ಅವ್ರು ಇನ್ನೊಂದು 50 ವರ್ಷ ಬದುಕ್ತಾರೆ ಅಂತಾದ್ರೆ ಈ 50 ವರ್ಷದಲ್ಲಿ ಒಂದು 2-3 ಸಲ ಆದ್ರೂ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗ್ಬೇಕು ತಾನೆ. ಈಗಲೇ 6.45% ಇದೆ, 2 ಸಲನೂ 2% ಕಡಿಮೆ ಆಯ್ತು ಅಂದ್ರೆ ಅವ್ರ ಇಂಟ್ರೆಸ್ಟ್ ರೇಟ್ ಅವ್ರಿಗೆ ಸಿಗುವಂತದ್ದು 1.5%, 2% ಅಲ್ಲೇ ನೀವು ಮತ್ತೆ ರಿಟರ್ನ್ಸ್ ಅನ್ನ ತಗೊಳ್ಬೇಕಷ್ಟೇ. ನಮ್ದ್ರಲ್ಲ 8.5% ಗ್ಯಾರಂಟಿ ಫಾರ್ ಲೈಫ್ ಅಲ್ವಾ. ಅದನ್ನೆಲ್ಲ ಒಂದು ವಾಯ್ಸ್ ಮೆಸೇಜ್ ಮಾಡಿ ಕಳಿಸಿದ್ದೇನೆ. ಹೋಪ್ ಹಿ ವಿಲ್ ರೆಸ್ಪಾಂಡ್ ಪಾಸಿಟಿವ್ಲಿ. ಅಲ್ಲ, ನೀವು ಕಸ್ಟಮರ್ ಬೇರೆ ಊರಲ್ಲಿದ್ದಾಗ ನೀವು ಅವ್ರ ಜೊತೆ ಆನ್ಲೈನ್ ಅಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಹಾಗೆ ಕಮ್ಯುನಿಕೇಟ್ ಮಾಡೋದು ಅಥವಾ ಫೋನ್ ಅಲ್ಲೇ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಅಂದ್ರೆ ನಮ್ಮ ಹೋದಾಗ್ಲೂ ಒಂದು ಏನೋ ಬೇರೆ ವರ್ಕಿಗೆ ಹೋದವರು ಅಲ್ಲಿ ಅವ್ರ ಒಂದು ಪಾರ್ಟಿಗೆ ಹೋಗಿ ಮೀಟ್ ಆಗಿದ್ದು, ಅಲ್ಲಿ ಬೇರೆ ತರದ ಮೀಟಿಂಗ್ ಅರೇಂಜ್ಮೆಂಟ್ ಮಾಡುವುದಕ್ಕೆ ನಮ್ಗೆ ಸಂದರ್ಭ ಸಿಗ್ಲಿಲ್ಲ. ಹೋದ್ರೆ ನಾನು ಕಾನ್ಫರೆನ್ಸ್ ಕಾಲ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ನಿ ಯಾವಾಗ್ಲೂ ಯೂಸ್ವಲಿ. ಕಾನ್ಫರೆನ್ಸ್ ಕಾಲ್ ಅಂತ ಅವಾಗ ಅದ್ರಲ್ಲಿ ಫೋನ್ ಅಲ್ಲಿ ಹೇಳ್ತೇವೆ ಬಿಟ್ರೆ. ಅಲ್ಲ, ಕಾನ್ಫರೆನ್ಸ್ ಕಾಲ್ ಅಲ್ಲಿ ಆಡಿಯೋ ಕಾಲ್ ಮಾಡ್ತೀರಾ, ವಿಡಿಯೋ ಕಾಲ್ ಮಾಡ್ತೀರಾ? ಹೆಚ್ಚಿನ ಸಮಯದಲ್ಲಿ ಆಡಿಯೋ ಕಾಲ್. ಓಕೆ, ವಿಡಿಯೋ ಕಾಲ್ ಮಾಡುವ ಪ್ರಯತ್ನ ಮಾಡಿದಿರಿ ಯಾವತ್ತಾದ್ರು?
ಇಲ್ಲ ಸರ್, ಮಾಡಿದ್ದೀನಿ ನಿಜವಾಗಿ. So Video this call is ಮಾಡಿ one ಮಾತಾಡಿಲ್ಲ. one suggestion I would like to give you, because in the current market scenario, the moment you do video calling, it is as powerful as face-to-face meeting. Point number one. Point number two, today's younger generation, because of want of time, or ಈಗ ಫೇಸ್ ಟು ಫೇಸ್ ಆದ್ರೆ ನಿಮ್ಗೆ ಎದ್ದೋಗಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಆಗುದಿಲ್ಲ. ಹೌದು. ಅಟ್ ಲೀಸ್ಟ್ ಆನ್ಲೈನ್ ಮೀಟಿಂಗ್ ಅಲ್ಲಿ ಸಿಗ್ನಲ್ ಹೋಯ್ತು ಅಂತಂದ್ರು ಕಟ್ ಮಾಡಬಹುದು. ದೀಸ್ ಆರ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಟುಡೇಸ್ ಜನರೇಷನ್. Really. They are quite open for Zoom meetings or these kind of a meetings, because I do generally corporate calls, conversation, generally online. So today our life is 90% online, 10% face to face. So today's people in this community, rather younger generation and tech savvy people, since they are very comfortable online space, ನಾನು ಅದನ್ನು ಒಂದು ಸ್ವಲ್ಪ ಒತ್ತು ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೊಂದು, ನನ್ನ ಸರ್ವೆ, ನಮ್ಮ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮದಲ್ಲೇ ನಾನು ಎಷ್ಟೋ ಸಲ ಪ್ರಶ್ನೆ ಕೇಳ್ತೀನಿ, ಆನ್ಲೈನ್ ಮೀಟಿಂಗಿಗೆ ಬರ್ತೀರಾ ಅಥವಾ ಫೇಸ್ ಟು ಫೇಸ್ ಮೀಟಿಂಗು, ನಿಮ್ಮ ಪ್ರಿಫರೆನ್ಸ್ ಏನು ಅಂತ ಕೇಳಿದಾಗ, ಒಂದು ನಿಮಿಷ ಈಗಲೇ ಮಾಡ್ಬಿಡೋಣ ಅಲ್ವಾ, ಎಲ್ಲರೂ ಪಾರ್ಟಿಸಿಪೆಂಟ್ ರೆಸ್ಪಾಂಡ್ ಮಾಡ್ಬೋದಾ, ಎಷ್ಟು ಜನ ಆನ್ಲೈನ್ ಮೀಟಿಂಗನ್ನು ಇಷ್ಟಪಡ್ತೀರಾ, ಒಂದು ಸ್ವಲ್ಪ ನಾನು ಅಥವಾ ಐ ಆಮ್ ರೆಡಿ ಅಂತ ಹಾಕ್ಬಿಡ್ಬೋದಾ ಚಾಟ್ ಬಾಕ್ಸಲ್ಲಿ, ಅಥವಾ ಇಲ್ಲ ಫೇಸ್ ಟು ಫೇಸ್ ಮೀಟಿಂಗ್ ಇದ್ರೇ ಚೆನ್ನಾಗಿ, ಅಂದರೆ ನಿಮ್ಮ ಟ್ರೈನಿಂಗಿಗೋಸ್ಕರ ಅಥವಾ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಮೀಟ್ ಮಾಡೋದಾಗಲಿ ಅಥವಾ ನಿಮ್ಮ CLI ಮೀಟ್ ಮಾಡೋದಾಗಲಿ, ಆಫೀಸಿಂದ ಯಾವುದೇ ಮೀಟಿಂಗ್ ಇದ್ದರೆ ವಿಚ್ ಒನ್ ವುಡ್ ಯು ಪ್ರಿಫರ್? ನೀವೊಂದು ಸ್ವಲ್ಪ ಯಾವುದನ್ನು ನೋಡಿ. ಸೊ ನಾನು ಇದು ಯಾಕೆ ಡೇಟಾ ಸಾಧ್ಯ ಆದಷ್ಟು ಸಲ ತರ್ತಾ ಇದ್ದೀನಿ ಅಂತಂದರೆ, ಬಹಳಷ್ಟು ಜನ ಡೆವಲಪ್ಮೆಂಟ್ ಆಫೀಸರ್ಸ್ ಆಸ್ ವೆಲ್ ಆಸ್ ಬ್ರಾಂಚಸ್, ಆಸ್ ಮೈ ಎಕ್ಸ್ಪೀರಿಯನ್ಸ್, ದೇ ಥಿಂಕ್ ದಟ್ ಆನ್ಲೈನ್ ಈಸ್ ನಾಟ್ ಇಫೆಕ್ಟಿವ್. But in reality, even today's, especially as you rightly said, okay, now let me ask you, ನಿಮ್ಮ ಟೀಮಲ್ಲಿ ಸುಮಾರು ಜನ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರಲ್ಲ, ನೀವು ನೆಕ್ಸ್ಟ್ ಮೀಟಿಂಗ್ ಮಾಡ್ಬೇಕಾದ್ರೆ ದಯವಿಟ್ಟು ಇದೊಂದು ಸರ್ವೆ ಮಾಡಿ. ಖಂಡಿತ. ನೀವು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಅಡ್ಡಗಾಲ ಹಾಕ್ತಾ ಇಲ್ಲ. ನನ್ನ ಫ್ರೆಂಡ್ ಕೆಲವರು ಮಾಡ್ತಾರೆ ಆನ್ಲೈನ್ ಮೀಟಿಂಗ್, ದೇ ಆರ್ ವೆರಿ ಸಕ್ಸಸ್ಫುಲ್. ಓಕೆ, ತುಂಬಾ ಯೂನಿಟ್ ಇಂದ ರೆಸ್ಪಾನ್ಸ್ ಬರುತ್ತೆ ಅವರಿಗೆ, ಎಲ್ಲರೂ ಅಟೆಂಡ್ ಮಾಡ್ತಾರೆ. ಮತ್ತೆ ನೀವು ಹೇಳಿದಾಗೆ ಈಗ ಜನರಿಗೆ ನಾವು ಹೋಗಿ ಕೂತು ಮಾಡುವಷ್ಟು ಪೇಷನ್ಸ್ ಈಗ ಇವನ್ ನಮ್ಮ ಕಸ್ಟಮರ್ಸ್ ತುಂಬಾ ಸಲ ನೋಡಿದ್ದೇನೆ, ನಾವು ಫೋನ್ ಮಾಡದೆ ಹೋದ್ರೆ ಪಿಕ್ ಮಾಡದೆ ಹೋದ್ರು ಮೆಸೇಜ್ ಮಾಡುವಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ. ಹಾಗಾಗಿ ಖಂಡಿತ ಆನ್ಲೈನ್ ಮಾಡ್ಲಿಕ್ಕೆ ನಮ್ಗಂದ್ರೆ ಏನು ಗೊತ್ತಾ ಸರ್, ನಾವು ಓಲ್ಡ್ ಜನರೇಷನ್ ಜನ ಅಲ್ವಾ, ನಾವು ಅದನ್ನೇ ಸರಿಯಾಗಿ ತಿಳ್ಕೊಂಡು ಮಾಡ್ತೇವೆ. ಈಗ ಚೇಂಜ್ ಆಗ್ಬೇಕು, ಅಲ್ಲ. ಇನ್ಫ್ಯಾಕ್ಟ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನಮ್ಮ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆಯಲ್ಲಿ ಮೊಟ್ಟ ಮೊದಲ ಒಬ್ರು ಸ್ಪೀಕರ್ ಬಂದಿದ್ರು, ಕಮಾಂಡರ್ ವಿಜಯ್ ಕುಮಾರ್ ಅಂತ ಹೇಳಿ. ಅವರು 74 ವರ್ಷ. ಸೊ ನಿನ್ನೆ ದಿವಸ ಅವ್ರ ಹತ್ರ 74 ಇಯರ್ಸ್. ಗ್ರೇಟ್. ಅವ್ರ ಹತ್ರ ನಿನ್ನೆ ಮಾತಾಡ್ತಾ ಇದ್ದೆ, ಹೌ ಟು ಯೂಸ್ AI and convert these videos, whatever video I'm doing, how do we convert this into PowerPoint? How do we convert this into Word document? We were discussing on that literally. And believe me, he was just like a kid, ಒಂದು ಸಣ್ಣ ಮಕ್ಕಳ ಹಾಗೆ. ನೆಕ್ಸ್ಟ್ 1.5 ಗಂಟೆ ಅದರಲ್ಲಿ ಬಿಸಿ ಇದ್ರು ನಿನ್ನೆ. ಆಯ್ತಾ, ಅವ್ರು ಇಲ್ಲಿ ಮಗಳ ಮನೆಗೆ ಬಂದಿದ್ದಾರೆ, ಅವರ ಮಗಳು ಯಾವುದೋ ಒಂದು IT ಕಂಪನಿಯಲ್ಲಿ ಇದ್ದಾರೆ. ಆಮೇಲೆ ಇವತ್ತು ಮೀಟಿಂಗ್ ಬರ್ತೀರಾ ಕೇಳಿದೆ, ಇಲ್ಲ ಟುಡೇ ಐ ಆಮ್ ಅಟೆಂಡಿಂಗ್ ಅ ಮೀಟಿಂಗ್ ಫಾರ್ ಲರ್ನಿಂಗ್ ಸೆಷನ್ 10 to 1. ಏಜ್ ಎಷ್ಟು? 74 ವರ್ಷ. ಅವರು ವಿಪ್ರೋದಲ್ಲಿ ಟ್ರೈನಿಂಗ್ ಹೆಡ್ ಆದವರು, ಆಮೇಲೆ ಟಿಸ್ಸೋ ಯಾವುದು ಅದರಲ್ಲಿ ಎಲ್ಲ ಟಾಪ್ ಪೊಸಿಷನ್ ಅಲ್ಲಿ ಇದ್ದವರು, 74 ವರ್ಷ. ಆಮೇಲೆ ಯೋಗ ಟೀಚರ್ ಎಲ್ಲ, ಅವರು ಸಹಿತ ಆನ್ಲೈನಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ಅವರಿಗೆ ಕಂಪೇರ್ ಮಾಡಿದ್ರೆ ನಾವೆಲ್ಲ ಹಳ ಬರುವಂತ ಅನಿಸ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ನಾವು ತಿಳ್ಕೊಂಡಿದ್ದೇವೆ ನಮ್ಮನ್ನಷ್ಟೇ. ಹಾಗೆ ಖಂಡಿತ ಮಾಡ್ಬೋದು, ಏನು ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಖಂಡಿತವಾಗಿ ಮಾಡ್ಬೋದು. ಅಲ್ಲ, ಈಗ ನಮ್ಮ ಚಾಟ್ ಬಾಕ್ಸ್ ನೋಡಿ ಎಷ್ಟು ಜನ ಆನ್ಲೈನ್ಗೆ ತಯಾರಿದ್ದಾರೆ ಅಂತ. ಹೌದು. More than 100. 80 to 90% of them are very happy. ಆಮೇಲೆ ಇವತ್ತು ಮೀಟಿಂಗ್ ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಹೌದು ನೀವು ಆನ್ಲೈನ್ ಮಾಡ್ತಾ ಇದ್ರೆ ನಾವು ಕಿವಿಗೆ ಹಾಕೊಂಡು, ಮೊಬೈಲ್ ಅಲ್ಲಿ ಕಿವಿಗೆ ಹಾಕೊಂಡು ನಾವು ನಮ್ಮ ಅಡಿಗೆ ಮಾಡ್ಬೋದಲ್ವಾ, ನಮ್ಮ ಕೆಲಸ ಸಾಗ್ತಾ ಇರ್ತದೆ, ನಾವಿಲ್ಲಿ ಕೇಳ್ತಾ ಇರ್ತೇವೆ, ನೋಡ್ಬೇಕಾಗಿಲ್ಲ. ಹಾಗಾಗಿ ನಿಮ್ಮ ಅದು ಒಬ್ಬರದ್ದು ಇದು ಹಾಗಂತೇಳಿ ಇದ್ರ ಒಟ್ಟಿಗೆ ಬೇರೆ ಡ್ರೈವಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ. ಓವರ್ ಟು ಯು ಸರ್. ಎಸ್. ಮತ್ತೆ ನೀವು ಹೇಳಿದ್ರಿ ಅವಾಗ ನಾವು ಜಾಯಿಂಟ್ ಕಾಲಿಗೆ ಜಾಸ್ತಿ ಹೋಗ್ತೇನೆ ಅಂತ. ಕರೆಕ್ಟ್.
ಜಾಯಿಂಟ್ ಕಾಲಿಗೆ ಹೋಗೋದ್ರಲ್ಲಿ ಏಜೆಂಟಿಗೂ ಒಂದು ಖಂಡಿತವಾಗಿಯೂ ನಾವು ಬರೋದ್ರಿಂದ ಸ್ವಲ್ಪ ಧೈರ್ಯ ಬರ್ತದೆ ಹೇಳ್ಬೋದು. ಅದ್ರಲ್ಲಿ ನಮ್ಮ ಸ್ವಾರ್ಥನೂ ಇರುತ್ತೆ ಅದರಲ್ಲಿ ಸ್ವಲ್ಪ. ಯಾಕಂತ ಹೇಳಿದ್ರೆ ನಾವು ಜಾಯಿಂಟ್ ಕಾಲಿಗೆ ಹೋಗೋದ್ರಿಂದ ನಮ್ಮ ಒಂದು ಪರಿಚಯದ ವ್ಯಾಪ್ತಿನೂ ಜಾಸ್ತಿ ಆಗುತ್ತೆ, ನಮಗೂ ಹೆಚ್ಚಿಗೆ ಜನ ಪರಿಚಯ ಆದಾಗತ್ತೆ. ಆದ್ರೆ ಜಾಯಿಂಟ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಬಿಕಮ್ಸ್ ಬಿಗರ್. ಕರೆಕ್ಟ್. ಮತ್ತೆ ಈಗ ಜಾಯಿಂಟ್ ಕಾಲ್ ಅಲ್ಲಿ ಹೇಗೆ ಅಂದ್ರೆ ಸರ್, ಜಾಯಿಂಟ್ ಕಾಲ್ ಅಲ್ಲಿ ಒಂದು ಜಾಯಿಂಟ್ ಕಾಲಿಗೆ ಹೋಗೋಕ್ಕಿಂತ ಮೊದಲಿನ ಪ್ರಿಪ್ರೇಷನ್ ಮತ್ತೆ ಜಾಯಿಂಟ್ ಕಾಲ್ ಅಲ್ಲಿ ನಾವು ಏನ್ ಪ್ರೆಸೆಂಟ್ ಮಾಡ್ಬೇಕು ಅನ್ನುವಂಥದ್ದು ನಾವು ಏಜೆಂಟ್ ಮೊದಲೇನೆ ಡಿಸೈಡ್ ಮಾಡಿರ್ಬೇಕು. ಯಾಕಂದ್ರೆ ಜಾಯಿಂಟ್ ಕಾಲ್ ಅಲ್ಲಿ ನಮ್ಮ ಮತ್ತು ಏಜೆಂಟ್ ತಾಳ ಮತ್ತಲ್ಲೇ ಸರಿಯಾಗಿ ಹೋಗ್ಬೇಕಲ್ಲಿ. ಇದು ಹೆಚ್ಚಿನ ನಾವು ಒಂದು ಸರಿಯಾಗಿ ಹೋಗ್ತೇವೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕಸ್ಟಮರ್ ಬಗ್ಗೆ ಮೊದಲೇನೆ ಗೊತ್ತಿದ್ರೆ ತುಂಬಾ ಒಳ್ಳೇದು. ನಾನು ಮೊದಲೇ ನನಗೆ ಗೊತ್ತಿರ್ತಿತ್ತು ಯಾಕೆ ನನಗೆ ಇವ್ರ ಏಜೆಂಟ್ ಹೀಗೆ ಮಾಡ್ತಾರೆ ಅಂತ ನನ್ಗನ್ಸ್ತಿತ್ತು. ಬಟ್ ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವರಿಗೆ ಕಸ್ಟಮರಿಗೆ ನಿಮ್ಮ ತಲೆಯಲ್ಲಿರೋ ವಿಚಾರ ಅವ್ರಿಗೆ ಗೊತ್ತಿಲ್ಲ, ಅವ್ರ ತಲೆಯಲ್ಲಿ ವಿಚಾರ ನಿಮಗೂ ಗೊತ್ತಿಲ್ಲ. ನಾವು ಜಾಯಿಂಟ್ ಹೌದು ಮೊದಲೇ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ನಾವು ಜಾಯಿಂಟ್ ಕಾಲಿಗೆ ಹೋಗಿರ್ತೇವೆ, ನಾನು ಕಸ್ಟಮರ್ ಏಜೆಂಟ್ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಪಾರ್ಟಿಗಳ ಪರವಾಗಿ ಇವರೇ ಕ್ವಶನ್ ಅನ್ನು ಕೇಳ್ತಿಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದ್ರಲ್ಲಿ ಬೋನಸ್ ಸಿಗ್ತದಲ್ವಾ ಸರ್, ಅದ್ರಲ್ಲಿ ಸರ್ ಇದ್ರಲ್ಲಿ ಸತ್ರ ಸಿಗತ್ತೆ ಸರ್ ಅದ್ರಲ್ಲಿ ಲೋನ್ ಸಿಗೋ ಫೆಸಿಲಿಟಿ ಉಂಟಾ? ಅವಾಗ ಇಂಥ ಪ್ರಶ್ನೆಗಳನ್ನ ಕೇಳಬಾರ್ದು. ನಾವು ಒಟ್ಟೊಟ್ಟಿಗೆ ಹೋಗ್ಬೇಕು. ನಾವು ಅದಕ್ಕೆ ಅವರಿಗೆ ನಾವು ಏನು ಹೇಳ್ತೇವೋ ಅದಕ್ಕೆ ಅವರು ಪೂರಕವಾಗಿ ಧ್ವನಿ ಕೂಡಿಸ್ಬೇಕು. ಹೌದು ಇದೊಂದು ಒಳ್ಳೆ ಮೆಚೂರ್. ಮತ್ತೆ ಹೆಚ್ಚಿನ ಟೈಮಲ್ಲಿ ನಮ್ಗೆ ಹೋಗಿ ಕೂತ್ಕೊಳ್ಳೋ ಹೇಳ್ಬಿಡ್ತಾರೆ, ಸರ್ ಇವರಿಗೆ ಒಂದು ಒಳ್ಳೆ ಪ್ಲಾನ್ ಹೇಳಿ ಸರ್ ಅಂತ. ಓಕೆ, ನಾವು ಹೋಗಿರೋದೇ ಒಳ್ಳೇದ್ ಮಾಡ್ಲಿಕ್ಕೆ, ಒಳ್ಳೇದ್ ಹೇಳಕ್ಕೆ, ಮತ್ತೆ ಒಳ್ಳೇದ್ ಪ್ಲಾನ್ ಮಾಡಿ ಹೇಳೋದು. ಅದಕ್ಕಿಂತ ಹೆಚ್ಚಾಗಿ ಸರ್ ಇವರ ಒಂದು ರಿಕ್ವೈರ್ಮೆಂಟಿಗೆ ಜೀವನ ಉತ್ಸವ ಸರಿ ಆಗುತ್ತಲ್ಲ ಸರ್, ನಾವು ಇವರಿಗೆ ಈ ಜೀವನ ಉತ್ಸವನ್ನೇ, ಯಾಕಂದ್ರೆ ನಾವು ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಇಟ್ಕೊಳ್ಳು, ಜೀವನ ಉತ್ಸವ ಬಗ್ಗೆನೇ ಹೇಳೋಣ ಅಲ್ಲ ಸರ್, ಅದೇ ಪ್ರೆಸೆಂಟ್ ಮಾಡೋಣ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಲಿಟ್ಲ್ ಬೆಟರ್ ವೇ ಆಫ್ ಕಮ್ಯುನಿಕೇಟಿಂಗ್ ಥಿಂಗ್ಸ್. ಮತ್ತೆ ಅವಾಗ ಹೇಳಿದಾಗೆ ನಾವೀಗ ಇವರು ಪದೇ ಅದ್ರಲ್ಲಿ ಲೋನ್ ಸಿಗತ್ತಲ್ವಾ, ಅವ್ರ ಡೆತ್ ಆದ್ರೆ ಸಿಗತ್ತಾ ಸರ್, ಅದ್ರಲ್ಲಿ ಬೋನಸ್ ಉಂಟಾ ಇಲ್ವಾ, ಆಕ್ಸಿಡೆಂಟ್, ಆವಾಗ ಏನಾಗುತ್ತೆ, ಕಸ್ಟಮರ್ ಒಂದು ಪಾರ್ಟಿ, ಏಜೆಂಟ್ ಒಂದು, ನಾನೊಂದು ಆಗುತ್ತೆ. ಎಲ್ಲೇ ನಾವು ಹೋದ್ರು ಕಸ್ಟಮರಿಗೆ ಒಂದು ಮಾತ್ರ ನಾವು ತಿಳಿದಿರ್ಬೇಕು, ಕಸ್ಟಮರ್ ಇವತ್ತು ನಮ್ಮ ಎದುರಿಗೆ ಕೂತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಏಜೆಂಟ್. ಅವರ ರಿಲೇಶನ್ಶಿಪ್ ಒಳ್ಳೇದಿದ್ದಕ್ಕೆ, ಅವರಿಗೆ ಏಜೆಂಟ್ ಮೇಲೆ ಗೌರವ ಇದ್ದಿದ್ದಕ್ಕೆ, ಅವರು ಏಜೆಂಟ್ ಒಳ್ಳೆಯವರು ಅಂತ ಅನ್ಸಿದ್ದಕ್ಕೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುವಂತದ್ದು. ನಾನು ಏನ್ ಹೇಳಿದ್ರು ನಾನು ಒಂದು ಸ್ಟೀರಿಯೋ ಟೈಪ್ ರೇಡಿಯೋ ವರ್ಕ್ ಮಾಡ್ಬೋದೇ ಹೊರತು ಅದಕ್ಕೆ ನೀವೇನ್ ಹೌದು ಇಷ್ಟು ಸಿಗತ್ತೆ, ಇದು ಎಲ್ಲ ಬೋನಸ್ ಎಲ್ಲ ಸೇರಿ ಇವ್ರು ಏನ್ ಅದಕ್ಕೆ ಒಗ್ಗರಣೆ ಹಾಕ್ತಾರಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ. ಕಸ್ಟಮರ್ ಇವ್ರು ಹೇಳಿದ್ರೆ ಅದನ್ನ ಒಂದು ಕನ್ಫರ್ಮ್ ಮಾಡಿದಾಗೆ, ಮೇ ಬಿ ಅವರಿಗೆ ಇರ್ಬೋದು ಮನಸ್ಸಿನಲ್ಲಿ ನಾನೊಂದು ದೊಡ್ಡ ಡೆವಲಪ್ಮೆಂಟ್ ಆಫೀಸರ್ ನಮ್ ಸರ್ ಹೇಳ್ತಾರೆ ಅಂತ, ಕಸ್ಟಮರಿಗೆ ಅಂತ ಸರ್ ಇವ್ರು ಹೇಳಿದಕ್ಕೆ ಅವ್ರು ನಂಬದು, ಇವ್ರು ಹೇಳಿದ್ರೆ ತೀರ್ಥ. ಅದೇ ನಿಜವಾಗಿಯೂ ಅದಕ್ಕೆ ಇವರು ನಮ್ಗೆ ಪೂರಕವಾಗಿ ಅಲ್ಲಿ ಮಧ್ಯದಲ್ಲಿ ಹೇಳ್ತಾ ಇರ್ಬೇಕು ಅನ್ನುವಂಥದ್ದು. ಅದು ಮತ್ತೆ ಏಜೆನ್ಸಿಗೆ ಗೊತ್ತಿರಲ್ಲ, ಅದು ಹಾಗೆ ಮಿಸ್ಟೇಕ್ ಮಾಡ್ತಾರೆ. ಅದನ್ನ ಮುಂದಿನ ಸಲ ಹೋಗೋದ್ರ ಮೊದಲೇ ನಾವು ಅವರಿಗೆ ಹೇಳ್ಬೇಕು. ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ ನಾವು ಹಾಗೆ ಹೇಳಿದ್ರೆ ಅವ್ರ ಮನ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತಾರೆ, ಮುಂದಿನ ಸತಿ ನಾನು ಕರೀದೆ ಹೋದ್ರೆ ಬೇಜಾರು ಅಂತ ನಾವು ಅವರಿಗೆ ಮೆಸೇಜೇ ಕೊಡೋಲ್ಲ ಅಂತ ಟ್ರೈನಿಂಗ್ ಅಂತ ಹೇಳೋದು. ಅದಕ್ಕೆ ಮೊದ್ಲೇನೆ ಏಜೆಂಟ್ಗೆ ನೋಡಿ, ಹೋಗುವಾಗ ನೀವು ಅಲ್ಲೂ ಹೋದ್ಮೇಲೆ ಮತ್ತೆ ನನಗೆ ಅದ್ರಲ್ಲಿ ಲೋನ್ ಸಿಗ್ತದಾ ಅದಕ್ಕೆ ಮ್ಯಾಚ್ ನೀವು ಕೇಳಲಿಕ್ಕಿಲ್ಲ, ನೀವು ನನ್ನೊಟ್ಟಿಗೆ ಪ್ಲಾನ್ ಧ್ವನಿ, ನಮ್ಮ ಹಾಡಿಗೆ ನೀವು ಮತ್ತೆ ಧ್ವನಿ ಕೂಡಿಸ್ಬೇಕು ಅದ್ರಲ್ಲಿ, ಅದರೊಟ್ಟಿಗೆ ನೀವು ಹೇಳ್ಬೇಕು ಹೊರತು ನನಗೆ ಮತ್ತೆ ನೀವು ಪ್ರಶ್ನೆ ಮಾಡ್ಬೇಡಿ. ಯಾಕಂದ್ರೆ ಕಸ್ಟಮರಿಗೆ, ಏಜೆಂಟಿಗೆ ಇದ್ರ ಮೇಲೆ ಗ್ಯಾರಂಟಿ ಇಲ್ಲ, ಇನ್ನು ನಮ್ಗೆ ಎಲ್ಲಿಂದ ಮಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ ಅಲ್ವಾ. ನಾವು ಒಟ್ಟಿಗೆ ಹೇಳ್ಬೇಕು ಅನ್ನುವಂಥದ್ದು ಗೈಡ್ ಮಾಡಿಕೊಟ್ರೆ ನಂತರದಲ್ಲಿ ಪ್ರೆಸೆಂಟೇಶನ್ ಒಳ್ಳೇದಾಗತ್ತೆ. ಪ್ರೆಸೆಂಟೇಶನ್ ಮಾಡುವಾಗ್ಲೂ ನಾನು ಆವಾಗಲೇ ಹೇಳಿದಾಗೆ ಆದಷ್ಟು ನಮ್ಮ ಹತ್ರ, ಈಗ ನೀವು ಹೇಳಿದಾಗೆ ನೀವು ಹೇಳೋ ಪ್ರಕಾರ ಲ್ಯಾಪ್ಟಾಪ್ ಅನ್ನೇ ಕೊಂಡೋಗ್ಬೇಕು ನಾವು. ಅಕಸ್ಮಾತ್ ನಮ್ಗೆ ಅದು ಕನ್ವೀನಿಯಂಟ್ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಫೈಲಲ್ಲಿ ಪ್ರತಿಯೊಂದನ್ನು ನಮ್ಮ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಫೈಲಲ್ಲಿ ಚಂದ ಮಾಡಿ ಅದನ್ನ ಫೈಲ್ ಮಾಡಿಕೊಂಡು ಅದನ್ನ ತೋರಿಸಿ ಹೇಳುವಂತ ವ್ಯವಸ್ಥೆ ಆಗ್ಬೇಕು. ಇವನ್ ಪ್ಲಾನ್ ಪ್ರೆಸೆಂಟೇಷನ್ ಸಾಧ್ಯ ಆದ್ರೆ ಅವರ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಇದ್ರೆ ನಾವು ಮೊದಲೇ ಒಂದು ಪ್ಲಾನ್ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡು ಅದನ್ನ ಪ್ರಿಂಟ್ ತಗೊಂಡೋಗಿ ಅವ್ರ ಎದುರಿಗೆ ಪ್ರೆಸೆಂಟ್ ಮಾಡಿದ್ರೆ ನಮಗೆ ಪ್ರೆಸೆಂಟೇಷನ್ಗೂ ಸುಲಭ, ಅವ್ರಿಗೆ ಕೇಳೋರಿಗೂ ಒಂದು ನೋಡಿ ಹೇಳಿದಾಗ ಆಗತ್ತೆ. ಇಂಥ ಕೆಲವೊಂದು ಪ್ರಿಪರೇಷನ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ಒಂದು ಜಾಯಿಂಟ್ ಕಾಲಲ್ಲಿ ಸಕ್ಸಸ್ ಆಗ್ಬೋದು. ಓಕೆ, ಸೊ ನೀವು ಕೆಲವೊಂದು ಹೊಸ ಐಡಿಯಾನ ನನ್ನ ತಲೆಯಲ್ಲಿ ಟ್ರಿಗರ್ ಮಾಡ್ತಾ ಇದ್ದೀರಿ ಅಂತಂದ್ರೆ, AI ಮುಖಾಂತರ ನೀವು ಒಂದು ಇನ್ಫೋಗ್ರಾಫಿಕ್ಸ್ ರೆಡಿ ಮಾಡ್ಕೊಳ್ಬಹುದು ಪ್ಲಾನ್. ಆ ಇನ್ಫೋಗ್ರಾಫಿಕ್ಸ್ ಅಲ್ಲಿ ಆ ಕಸ್ಟಮರ್ ಮಕ್ಕಳ ಹೆಸರು, ಇಫ್ ಇಟ್ ಇಸ್ ಚಿಲ್ಡ್ರನ್ ಪ್ಲಾನ್,
ಅದಕ್ಕೆ ಸರಿಯಾಗಿ ಪಿಕ್ಚರ್ ಬರುವಂತ ಪೋಸ್ಟರ್ ಕ್ರಿಯೇಟ್ ಮಾಡುವಂತಹದ್ದು ಅಂಥದ್ದೇನಾದ್ರು ಮಾಡಿದ್ರೆ ಇನ್ನೂ ಇಫೆಕ್ಟಿವ್ ಆಗ್ಬಹುದಾ? ಡೆಫಿನೆಟ್ಲಿ ಎಫೆಕ್ಟಿವ್ ಆಗುತ್ತೆ ಸರ್. ಅದ್ರ ಬಗ್ಗೆ ಈ ಕಾರ್ಯಕ್ರಮ ಆದ್ಮೇಲೆ ನಾವು ಚರ್ಚೆ ಮಾಡೋಣ ಅಂತ ಏನ್ ಮಾಡಬಹುದು ಅಂತೇಳಿ. ಖಂಡಿತ. ನಮ್ಮಲ್ಲಿರುವ ಚೂಲ್, ನಿಮ್ಮಲ್ಲಿರುವ ಕಸ್ಟಮರ್ ಎಲ್ಲಿ ಒಂದು ಏನಂತೀರಿ ಒಂದು ಅವಕಾಶ ಸಿಗ್ತದೆ ನೋಡು. ಆಯ್ತಾ? ಆಯ್ತಾ? ಒಂದೆರಡು ಕಸ್ಟಮರ್ದು ನೀವು ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ಅದಕ್ಕೆ ಒಂದು ಗಿಚ್ಚರ್ ರೆಡಿ ಮಾಡಿ ಅದಕ್ಕೊಂದು ಎಂಥದ್ದು ಒಂದು ಇದು ಮಾಡುವ ಅಂಥೇಳಿ ಒಂದು ಐಡಿಯಾ ಬಂತು. ಯಾಕೆ ನಿನ್ನೆ ಮೊನ್ನೆ ಯಾವುದೋ ಒಂದು ಆನ್ಲೈನಲ್ಲಿ ನೋಡ್ತಾ ಇರಬೇಕಾದ್ರೆ ಕ್ಯಾರಿಕೇಚರ್ ಬಿಡಿಸುವವರು ಯಾವುದೋ ಮದುವೆಯಲ್ಲಿ ಕ್ಯಾರಿಕೇಚರ್ ಬಿಡಿಸ್ತಾ ಇದ್ರು. ಗಂಡ ಹೆಂಡತಿ ಬಂದಾಗ ಅವರನ್ನು ಗಮನಿಸಿ ಒಂದರಲ್ಲಿ ಅವರನ್ನ ಬಟ್ಟೆ ತರ ನೇತಾಕಂಗ ಮಾಡಿದ್ದು ಅಥವಾ ಬಾಂಬ್ ಸಿಡಿಯುವಂಥದ್ದು ಇಂಥದ್ದೆಲ್ಲ. ಆಗ ಇಬ್ಬರು ಯಾರು ದಂಪತಿಗಳದನ್ನು ನೋಡಿದಾಗ ಅವರಲ್ಲಿ ಬರುವಂಥ ಆ ಭಾವನೆಗಳನ್ನು ಕಲ್ಪಿಸಿದ್ದು ಅದನ್ನು ನೋಡ್ಬಿಟ್ಟು ಈ ಐಡಿಯಾ ಬಂದಿದೆ. ಆ ವಿಡಿಯೋ ಸಿಕ್ಕರೆ ಅದನ್ನು ಶೇರ್ ಮಾಡ್ತೇನೆ. ಆಮೇಲೆ ಈ ಐಡಿಯಾ ಆವಾಗ ನಾವು ಸಹಿತ ಬಿಕಮ್ ಕಿಡ್ಸ್ ಇನ್ ದಿಸ್ ಸ್ಪೇಸ್ ಆಫ್ AI ಅಂತ ನಂದೊಂದು ವಿಚಾರ. ಓವರ್ ಟು ಯು ಸರ್. ಎಸ್ ಸರ್, ಖಂಡಿತ. ಸೊ ಈಗ ನೀವು ಹೇಳಿದ್ರಿ ಏಜೆಂಟು ಅವರಿಗೆ ತಕ್ಕ ಅವರು ಕಾಂಟ್ಯಾಕ್ಟ್ಸ್ ಇಂದ ನಮ್ಗೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ. ಹಾಗಾದ್ರಿಂದ ಅವರನ್ನ ಮುಂಚೆಯೇ ತಯಾರಿ ಮಾಡಿಬಿಟ್ಟು ಈಗ ತಯಾರಿ ಮಾಡೋದು ಅಂತಂದ್ರೆ ಈಗ ನೀವು 118 ಜನ ಇದ್ದಾರೆ. ನೀವು ಹೇಗೆ ನೀವು ಜಾಯಿಂಟ್ ವರ್ಕ್ ಪ್ಲಾನ್ ಮಾಡ್ತೀರಿ? ಯಾಕಂದ್ರೆ ಎಲ್ಲರೂ ಕರೆದ್ರೆ ಹೇಗೆ ಹೋಗ್ಲಿಕ್ಕಾಗ್ತದೆ? ಅದನ್ನು ಜಾಯಿಂಟ್ ಪ್ಲಾನ್ ಮಾಡುವ ರೀತಿ ಹೇಗೆ? ಅದ್ರ ನಿಮ್ಮ ಸ್ಟ್ರಾಟಜಿ ಅಂದ್ರೆ ಯಾರ ಜೊತೆ ಜಾಯಿಂಟ್ ವರ್ಕ್ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು, ಹೇಗೆ ನೀವು ಪ್ರತಿ ಸಲ ಜಾಯಿಂಟ್ ವರ್ಕಿಗೆ ಹೋದಾಗ ಬರೇ ಪ್ಲಾನ್ ಸೇಲ್ಸ್ ಮಾಡೋದು ಮಾತ್ರ ಇರ್ತದ ಅಥವಾ ಬೇರೆ ಏನಾದ್ರು ಉದ್ದೇಶ ಇರ್ತದ? ಸಾರಿ, ಕ್ವಶನ್ ಒಂದು ಸ್ವಲ್ಪ ದೊಡ್ಡದಾಯ್ತು. ಒಟ್ಟಾರೆ ನಿಮ್ಗೆ ನಾನು ಏನು ಕ್ವಶನ್ ಕೇಳ್ತಾ ಇದ್ದೇನೆ ಅರ್ಥ ಆಯ್ತಲ್ಲ? ಆಯ್ತು. ಅಂತ ಹೇಳಿದ್ರೆ ಏನ್ ಗೊತ್ತಾ ಸರ್, ಈ ಜಾಯಿಂಟ್ ಕಾಲ್ ಅನ್ನುವಂಥದ್ದು ನಾವು ಪ್ರತಿಯೊಬ್ಬರ ಹಿಂದಿನೂ ಪ್ರತಿಯೊಂದು ಪಾಲಿಸಿಗೂ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಕ್ಟಿಕಲ್ ಅಲ್ಲ. ಮತ್ತೆ ಅದರ ಅವಶ್ಯಕತೆನೂ ಇರೋದಿಲ್ಲ. ಏಜೆಂಟ್ಗೆ ಅದರ ಅವಶ್ಯಕತೆನೂ ಇರೋದಿಲ್ಲ. ಆರಂಭದ ದಿನಗಳಲ್ಲಿ ನಾವು ಬೇಕಾಗ್ತದೆ ಅವರಿಗೆ. ನಾವು ಆರಂಭದಲ್ಲೇನೆ ನಾವು ಹೇಳ್ತೇವೆ, ನಾನು ಫಸ್ಟಿಗೆ ಒಂದು 7-8 ನಿಮ್ಮ ಒಟ್ಟಿಗೆ ಬರ್ತೇನೆ, ನಂತರ ಸ್ಲೋಲಿ ನೀವೇ ಕಲಿಬೇಕು ಅಂತ. ನಮ್ಮ ಒಂದು ಅದೃಷ್ಟ ಇರ್ಬೋದು. ಮಂಗಳೂರಿನಲ್ಲಿ ಏಜೆಂಟ್ಸ್ ಎಲ್ಲ ತುಂಬಾ ಹುಷಾರಿರ್ತಾರೆ. ಅವರಿಗೆ ಈ ಸೇಲ್ಸ್ ಇದೆಲ್ಲ ಕರಗತವಾಗಿದೆ ಅವರಿಗೆ. ನಾವು ಅಷ್ಟು ತಿಳ್ಕೊಳ್ಳುವಷ್ಟು ಶಾರ್ಪ್ ಇದ್ದಾರೆ. ಹಾಗಾಗಿ ಹೆಚ್ಚು ಶಾರ್ಪ್ ಇದ್ದಾರೆ. ಅವರು ಶಾರ್ಪ್ ಇದ್ದಾರೆ ಅಥವಾ ನೀವು ಶಾರ್ಪ್ ಇದ್ದವ್ರು ಮಾತ್ರ ಹುಡುಕ್ತೀರಾ? ಒಂದಂತೂ ಸತ್ಯ ಸರ್, ಶಾರ್ಪ್ ಇದ್ದವರನ್ನು ಹುಡುಕಿದೆ. ನಾನು ಒಂದು ಸಕ್ಸಸ್ಫುಲ್ ಏಜೆಂಟ್ ಅನ್ನೇ ಮಾಡ್ತೇನೆ, ನಾನು ಸಕ್ಸಸ್ ಇದ್ದವರನ್ನೇ ಮಾಡ್ತೇನೆ ಅಂತ ಯಾರು ಹೇಳಿದ್ರೆ ಅದು ಸುಳ್ಳು. ಓಕೆ. ಏಜೆನ್ಸಿ ರಿಕ್ರೂಟ್ಮೆಂಟ್ ಅಲ್ಲಿ ಯಾರು ಸಕ್ಸಸ್ ಆಗ್ತಾರೆ, ಯಾರು ಸಕ್ಸಸ್ ಆಗೋದಿಲ್ಲ ಅನ್ನುವಂಥದ್ದು ಅವ್ರ ಏಜೆಂಟ್ ಆದ್ಮೇಲೆ ಗೊತ್ತಾಗುವಂಥದ್ದು. ಅವರ ಫೈನಾನ್ಷಿಯಲ್ ಪೊಸಿಷನ್, ಅವರ ರೆಪ್ಯುಟೇಷನ್, ಅಥವಾ ಅವರ ನಮ್ಮ ಹತ್ರ ಮಾತಾಡೋ ರೀತಿನ ತಗೊಂಡು ನಾವು ಏನಾದ್ರು ಅವನ್ನ ಒಳ್ಳೆ ಮಾಡ್ತಾನೆ ಅಂತ ರಿಕ್ರೂಟ್ಮೆಂಟ್ ಮಾಡಿದ್ರೆ ಅವ್ನು ಮಾಡ್ಲೂಬಹುದು, ಮಾಡ್ತೇನೂ ಇರ್ಬೋದು. ನಾವು ಮಾಡಿ ಅವ್ರಿಗೆ ಏಜೆಂಟ್ ಮಾಡಿದ ಮೇಲೇನೆ ಅವರಿಗೆ ನಮ್ಗೆ ಗೊತ್ತಾಗೋದು ಇವನು ಸಕ್ಸಸ್ಫುಲ್ ಆಗ್ತಾನೋ ಇಲ್ಲೋ ಅಂತ. ಹಾಗೆ ನಾವು ಸಿಲೆಕ್ಷನ್ ಮಾಡ್ತಾ ಕೂತ್ರೆ ಇದ್ರೆ ಅರ್ಧದಷ್ಟು ರಿಕ್ರೂಟ್ಮೆಂಟ್ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂತಿದ್ರೆ, ನಾನು ಆರಂಭದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆದಾಗ ನಮ್ ದೊಡ್ಡ ಹಾಲ್, ನಾನು ಒಂದ್ ಕಡೆ ಕೂತಿದ್ದೆ. ನಂದೊಂದು ಏಜೆಂಟ್ ಹೇಳಿದ್ನಲ್ಲ, ನಾನು RD ಏಜೆಂಟ್ ಅನ್ನೇ ಮಾಡೋದಂತ. ಅವರ ಮಿಸ್ಟರ್ ಮತ್ತೆ ಅವರ ಮನೆಯವರು ಗಂಡ ಹೆಂಡತಿ ಇಬ್ರು ಬಂದ್ರು. ನಾನು ಅವಾಗೆಲ್ಲ ಏನಿಲ್ಲ, 15 ರೂಪಾಯಿ ಒಂದು ಲೈಸೆನ್ಸ್ ಸೈನ್ ತಗೊಂಡ, ಒಂದು ಅಪ್ಲಿಕೇಶನ್ ತಗೊಂಡ, ಬರ್ಬೇಕಾದ್ರೆ ಆರ್ಡಿನರಿ ಪರ್ಸನ್, ಹೊರಗೆ ಹೋಗುವಾಗ ಏಜೆಂಟ್ ಅವನು. ಅಷ್ಟು ಫಾಸ್ಟ್ ದಿನಗಳು ಅವಾಗ. ಹಾಗೆ ಅವರನ್ನ ಮತ್ತೆ ಏಜೆಂಟ್ ಆಯ್ತು, ಹೋದ್ರು. ಹೋದ ಕೂತಾಗ ನಮ್ಮ ಪಕ್ಕದಲ್ಲಿ ನಂದು ಒಳ್ಳೆ ಫ್ರೆಂಡ್ ಅವರು, ನಮ್ಮ ಹಿತೈಷಿ, ಮಂಗಳೂರಲ್ಲಿ ನನಗೆ ಸಪೋರ್ಟ್ ಮಾಡಿದಂಥವ್ರು, ಅವರು ಪಕ್ಕದಲ್ಲಿ ಕೂತಿದ್ರು ಡೆವಲಪ್ಮೆಂಟ್. ಆವಾಗ ನನಗೆ ಹೇಳಿದ್ರು ಅವರು, ಹೆಗ್ಡೆರೆ ನೀವು ಸ್ವಲ್ಪ ಏಜೆನ್ಸಿ ಕೊಡುವಾಗ ನೋಡ್ಕೊಡಿರಿ ಹೆಗ್ಡೆರೆ ಅಂತ. ಯಾರು? ನನ್ನ ಪಕ್ಕದಲ್ಲಿದ್ದ ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ರು. ಆ ಏಜೆಂಟ್ ಅನ್ನ ನೋಡಿ ಇವತ್ತವರೆಗೂ ಆ ಏಜೆಂಟ್ ಪ್ರತಿ ವರ್ಷ 1 ಕೋಟಿಗಿಂತ ಹೆಚ್ಚಿಗೆ ಪ್ರೀಮಿಯಂ ತರ್ತಾನೆ. ಅವನು 3-4 ಸಲ ನಮ್ಮ MDRT ಆಗಿದ್ದಾರೆ ಅಂತ ಹೇಳಿದ್ರೆ, ಯಾರ ಅಪಿಯರೆನ್ಸ್ ಮೇಲೆ ಅಥವಾ ಅದರ ಮೇಲೆ ಅಥವಾ ಇದ್ರ ಮೇಲೆ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಒಮ್ಮೆ ಏಜೆನ್ಸಿ ಕೊಡದೆ ಅವರು ಇನ್ಶೂರೆನ್ಸ್ ಏಜೆನ್ಸಿ ಮಾಡ್ತಾರೆ ಅಂತಾದ್ರೆ ಖಂಡಿತವಾಗಿಯೂ ನಾವು ಅದಕ್ಕೆ ಅವಕಾಶ ಕೊಡ್ಲೇಬೇಕು.
ಕೊಟ್ಟ ಮೇಲೆ ಏನಾಗ್ತದೆ ಅನ್ನುವಂಥದ್ದು ನಾವು ಅವರಿಗೆ ಹೇಗೆ ಬೆಳೆಸ್ತೇವೆ, ಅವ್ರು ಹೇಗೆ ಬೆಳೆಸೋದು ಅಂತ ಹೇಳಿದ್ರೆ ಅವರಿಗೂ ಬೇಸಿಕಲಿ ಹೇಳಿದ್ನಲ್ಲ ನಾನೊಂದು ಸಕ್ಸಸ್ ಆಗ್ಬೇಕು, ನಾನು ಮಾಡ್ಬೇಕು ಅನ್ನೋದು ಪ್ರಾಥಮಿಕವಾಗಿ ಅವರ ಆಸಕ್ತಿ ಮನಸ್ಸಲ್ಲಿ ಇರ್ಬೇಕು, ಆಸಕ್ತಿ ಅವರಲ್ಲಿ ಅನ್ನುವಂಥದ್ದು ಇರ್ಬೇಕು, ಅಚ್ಚ. ಅವರಿಗೆ ಅವಶ್ಯಕತೆ ಇರ್ಬೇಕು. ಅದಕ್ಕೆ ನಾವು ನಂತರ ನಮ್ಮ ರೋಲ್ ಬರೋದು ನಂತರ Okay, ನಾವು ಅವರಿಗೆ ಹೇಗೆ ಪ್ರಿಪೇರ್ ಮಾಡ್ತೇವೆ ಅನ್ನುವಂಥದ್ದು ನಮಗೂ ಚಾಲೆಂಜ್. ಓಕೆ ನಾನು ಯಾವಾಗ್ಲೂ ನನ್ನ ಏಜೆನ್ಸಿಗೆ ಹೇಳಿಕೊಂಡು, ನೀನ್ ಸಕ್ಸಸ್ ಆಗ್ಲೇಬೇಕು, ನೀನು 50 to 100 ಪಾಲಿಸಿ ಮಾಡ್ಲೇಬೇಕು, ಯಾಕಂದ್ರೆ ನೀನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನ್ ಸರಿ ಇಲ್ಲ ಅಂತ ಅರ್ಥ. ಇಷ್ಟೊಂದು Okay. ಕಾಂಟ್ಯಾಕ್ಟ್ ಇದ್ದವರು, ಇಷ್ಟೊಂದು ಒಳ್ಳೆ ಮಾತಾಡೋರು, ನಿನ್ನ ಹತ್ರ 100 ಪಾಲಿಸಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ನಾಳೆ STM ಹಿಡಿದು ಹೊಡೆದಿದ್ದಾರೆ, ನಿನ್ಗೆ ಇಷ್ಟು ಒಳ್ಳೆಯವನಿಗೆ ಒಂದು ಟ್ರೈನಿಂಗ್ ಕೊಟ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಅಂದ್ರೆ ಒಮ್ಮೆ ಅವರ ಸರಿಯಾಗಿ ಅವರಿಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ನಂತರ ಅವರನ್ನು ಸ್ಟೆಪ್ ಬೈ ಸ್ಟೆಪ್ ಬೆಳೆಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಕೌಂಟರ್ ಕ್ವಶನ್. ಈಗ ಆಸ್ ಎ ಡೆವಲಪ್ಮೆಂಟ್ ಆಫೀಸರ್ ಆಗಲಿ, ಯಾವ ನಮ್ಮ ನಡವಳಿಕೆಯಿಂದ ನಮ್ಮ ಒಳ್ಳೆ ಏಜೆಂಟು ನಿರಾಸಕ್ತಿ ಆಗುವ ಸಾಧ್ಯತೆಗಳಿದೆ? ಯಾಕಂದ್ರೆ ನೀವು ಮಾತ್ರ ಅಲ್ಲ, ನೀವು ಬೇರೆ ಡೆವಲಪ್ಮೆಂಟ್ ಆಫೀಸರು ಏಜೆಂಟಿಗೂ ನೋಡ್ತೀರಿ, ಒಳ್ಳೆ ಏಜೆಂಟು ಆಸಕ್ತಿ ಇರ್ಲಾರ್ದ ಬಿಟ್ಟು ನೋಡಿರ್ತೀರಿ. ಯಾವ ನಡವಳಿಕೆ ವಿಲ್ ಪುಟ್ ಆಫ್ ಏಜೆಂಟ್ಸ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾಹಿತಿ ಕೊಟ್ಟರೆ. ಯಾಕಂದ್ರೆ ಈಗಿನ ಬರುವಂತಹ ಡೆವಲಪ್ಮೆಂಟ್ ಆಫೀಸರ್ಗಳಿಗೆ ಬಹಳಷ್ಟು ಜನರಿಗೆ ಈ ಪರಸ್ಪರ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್ ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಪ್ರಶ್ನೆಗೆ ಒತ್ತು ಕೊಡ್ತಾ ಇದ್ದೀನಿ. ಸರ್, ಹೇಗೆ ಅಂತ ಹೇಳಿದ್ರೆ, ನನಗೆ ಕೇಳಿದ್ರೆ ಈ ಭೂಮಿ ಮೇಲೆ ಇರೋದ್ರಲ್ಲಿ ಅತ್ಯಂತ ಒಳ್ಳೆ ಜನರು ಯಾರಪ್ಪ ಅಂತ ಹೇಳಿದ್ರೆ ಅವರು ನಮ್ಮ LIC ಏಜೆಂಟ್ಸ್. ಅವ್ರಿಗಿಂತ ಒಳ್ಳೆಯವರನ್ನ ನಾವು ಮತ್ತೆ ಎಲ್ಲೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಿರೀಕ್ಷೆಗಳು ತುಂಬಾ ಕಮ್ಮಿ, ಅವ್ರು ನಮ್ಮಿಂದ ಏನ್ ನಿರೀಕ್ಷೆ ಬರ್ತಾನೆ, ನಾನಿದ್ದಾಗ ನನಗೆ ಯಾವಾಗ್ಲೂ ಡೆವಲಪ್ಮೆಂಟ್ ಆಫೀಸರ್ ಸಿಗ್ಬೇಕು, ಅವ್ರಿಗೆ ಏನಾದ್ರು ತೊಂದರೆ ಬಂತು ಅಥವಾ ಎಲ್ಲೋ ಅವರಿಗೆ ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ ಅಥವಾ ಎಲ್ಲೋ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ ಅಂತ ಹೇಳಿದಾಗ ನಾನು ಅವರ ಹಿಂದಿದ್ದೇನೆ ಅನ್ನುವಂಥದ್ದು ಒಂದು ಅವರಿಗೆ ನಂಬಿಕೆ ನಮ್ಮಲ್ಲಿ ಬರ್ಬೇಕು. ಒಂದು ಸಲ ಹಾಗೆ ಇರ್ಬೇಕು ಕೂಡ. ನಾವು ನಮ್ಮ ಬೇಸಿಕ್ ಡ್ಯೂಟಿನೇ ಏಜೆಂಟ್ ಸಪೋರ್ಟ್ ಮಾಡೋದಲ್ವಾ. ಹಾಗಾಗಿ ಏಜೆಂಟ್ ತೊಂದ್ರೆನೆ ನಮ್ಮ ತೊಂದ್ರೆನೆ. ಏಜೆಂಟಿಗೆ ಏನಾದ್ರು ಎಲ್ಲರೂ ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ನನ್ನ ಕೆಲಸ ಆಗ್ಲಿಲ್ಲ ಅಂತಾನೆ ಅರ್ಥ. ಹಾಗೆ ಅಂತ ಟೈಮಲ್ಲಿ ಏನ್ ಎಷ್ಟು ಸಮಸ್ಯೆಗಳು ಬರ್ತವೆ. ಎಲ್ಲೋ ಅಪರೂಪಕ್ಕೆ ಯಾರಿಗಾದ್ರೂ ಹಾಗೆ ನಿರಾಸೆ ಆಗುವಂತ ಸಂದರ್ಭ ಬರ್ಬೋದು. ಆವಾಗ ನಾವು ಅವರು ಒಟ್ಟಿಗಿರ್ಬೇಕು. ಅಲ್ಲಿ ಯಾರೋ ಏನೋ ಒಂದು ಕಮಿಷನ್ ಬಂದಿರ್ಲಿಲ್ಲ ಅವನಿಗೆ, ಅವ್ರು ಬಂದು ನಮ್ಮ ಹತ್ರ ಹೇಳ್ತಾರೆ. ಆವಾಗ ನಾವು ಹೌದಾ ಬರ್ಲಿಲ್ವಾ ಬಿಡ್ರಿ, ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತದೆ ನೋಡುವ, ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತೀವಿ ಹೋದ್ರು ನೋಡುವ ಅಂತ ಹೇಳಿ ಕಳಿಸ್ಬಿಡೋದಲ್ಲ. ಅವರನ್ನು ಸ್ವಂತ ಕರ್ಕೊಂಡೋಗಿ ನಾವು ಆಫೀಸಿಗೆ ಹೋಗಿ ಯಾಕೆ ಬರ್ಲಿಲ್ಲ ಅಂತ ಹೇಳಿ, ಅಕಸ್ಮಾತ್ ಅಲ್ಲಿ ನಮಗೆ ಸರಿಯಾದ ಉತ್ತರ ಬರದೆ ಹೋದ್ರೆ ಗಟ್ಟಿ ನಿಂತು ಅದಕ್ಕೆ ಉತ್ತರವನ್ನ ತಗೊಂಡು ಅವನಿಗೆ ಒಂದು ಅದರ ಸರಿಯಾಗಿ ಇದ್ದಾರೆ ಪರವಾಗಿಲ್ಲ, ನನ್ನ DO ಇಷ್ಟು ಮಾಡಿದ್ರಲ್ಲ ಅನ್ನುವಂಥದ್ದು. ಒಮ್ಮೆ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ನನ್ನ ಹಿತಕ್ಕೋಸ್ಕರನೇ ಇರೋರು, ಇವರು ನನಗೆ ಯಾವ ಟೈಮಿಗೂ ಕೆಳಗೆ ಹಾಕೋದಿಲ್ಲ, ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ, ನನ್ನೊಟ್ಟಿಗೆ ನನ್ನ DO ಇದ್ದಾರೆ ಅನ್ನೋ ಭಾವನೆಗಳು ಬಂದ್ಬಿಟ್ರೆ ನಂತರದಲ್ಲಿ ನಾವು ಸಣ್ಣ ಪುಟ್ಟ ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಕ್ಷಮಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವ್ರು ಅದನ್ನ ಲೆಕ್ಕಕ್ಕೆ ತಗೊಳ್ಕೊಳ್ಳೋದಿಲ್ಲ. ಹಿಂಗೆ ಫಸ್ಟ್ ಅಲ್ಲಿ ಅವರಲ್ಲಿ ಕಾನ್ಫಿಡೆನ್ಸ್ ಬರ್ಬೇಕು. ನಾವು ಅವರ ಹಿತೈಷಿಗಳು, ನಾವು ಅವರಿಗಾಗಿ ಇರೋರು ಅಂತ ಒಂದು ಅನ್ಸಿದ್ಬಿಟ್ರೆ ಅದ್ರಲ್ಲಿ ನಿರಾಶೆ ಪ್ರಶ್ನೆನೇ ಬರೋದಿಲ್ಲ ಸರ್. ಮತ್ತೆ ನಮಗೂ ನಮ್ಮ ಕೈಲಾದ ಪ್ರಯತ್ನ ಮಾಡೇ ಮಾಡ್ತೇವೆ ನಾವು ಯಾವಾಗ್ಲೂ. ಓಕೆ 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 ಗಾಡ್ ಇಟ್. ಸೊ ಈಗ ಕೊನೆ ಹಂತಕ್ಕೆ ಬರೋಣ. ನಿಮ್ದೇ ರಿಟೈರ್ಮೆಂಟ್ ಆಗ್ಲಿಕ್ಕೆ ಶುರುವಾಗಿದೆ. ಈಗ ಇನ್ನು ಜುಲೈಯಲ್ಲಿ ರಿಟೈರ್ ಆಗ್ತಾ ಇದ್ದೀನಿ ಅಂತಂದ್ರಿ. ಸೊ ಹಾಗಾದ್ರೆ ಇನ್ನೂ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಸಾಕಪ್ಪ ಎಷ್ಟು ದಿವಸ ಇದು ಮಾಡುದು ಅಂತ ಅನಿಸ್ತಾ ಇದೆಯಾ? ನಿಮ್ಮ ಭಾವನೆ ಏನು? ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ನನಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಇಷ್ಟ ಅಂದ್ರೆ ಏಜೆಂಟ್ಸ್ ಹತ್ರ ಮಾತಾಡುವಂಥದ್ದು, ನನಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಇಷ್ಟ ಅಂದ್ರೆ LIC ಕೆಲಸ ಮಾಡುವಂಥದ್ದು. ಓಕೆ, ದೇವ್ರ ದಯದಿಂದ LIC ಇನ್ನು ನಮ್ಮನ್ನ ಮತ್ತು ಮುಂದುವರಿಸ್ತದೆ ಅಂತ ಉಂಟು. ಲೀಕ್ ಆಗಿ ಲೀಕ್ ಆಗ್ತೇನೆ ಅಂತ ಈಗಾಗಲೇ ಆಫೀಸಲ್ಲಿ ಹೇಳಿದ್ದೇನೆ. ಮತ್ತೆ ಅದಕ್ಕೆ ಬೇಕಾದ ಎಲಿಜಿಬಿಲಿಟಿನೂ ನನ್ನಲ್ಲಿ ಇದೆ. ಶೇಖರ್ ಶೆಟ್ಟರ್ ಗ್ರೂಪಿಗೆ ಸೇರ್ತಾ ಇದ್ದೀರಿ? ಖಂಡಿತ. ಇದ್ರ ಅರ್ಥ ನಾನೀಗ ರಿಟೈರ್ ಆಗ್ತೇನೆ. ನನ್ಗೆ ಈಗಲೂ ಹೋದ ವರ್ಷನೂ ನಾನು ಚೆನ್ನಾಗಿ ರಿಕ್ರೂಟ್ಮೆಂಟ್ ಮಾಡಿದ್ದೇನೆ. ಈ ವರ್ಷನೂ ಈಗಾಗಲೇ 4 ಏಜೆಂಟ್ ಅನ್ನ ಮಾಡಿದ್ದೇನೆ. ಆಫ್ಟರ್ ರಿಟೈರ್ಮೆಂಟ್ ನನ್ನ ಕೈಯಲ್ಲಿ ಆದಷ್ಟು ಫುಲ್ ಸ್ವಿಂಗ್ ಅಲ್ಲಿ ಮಾಡೇ ಮಾಡ್ತೇನೆ. 60 ವರ್ಷ ಆಗ್ಬಿಟ್ಟು ಅಂದ್ರೆ ನಮ್ಗೆ ವಯಸ್ಸಾಯ್ತು, ಮುದುಕಾಗ್ಬಿಟ್ಟೆ, ಮುದುಕಾಗೋದು ಇಷ್ಟ ಇಲ್ಲ ನನ್ಗೆ.
ವಯಸ್ಸಾಗೋದು ಇಷ್ಟ ಇಲ್ಲ ನನಗೆ, ರಿಟೈರ್ ಆಗೋದು ಇಷ್ಟ ಇಲ್ಲ ನನಗೆ. ಹಾ, 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 ಹಾ. ಹಾಗಾಗುವಾಗ ಖಂಡಿತವಾಗಿ ಇದಕ್ಕಿಂತ ಹೆಚ್ಚಿಗೆ ಎಫರ್ಟ್ ಹಾಕ್ತೇನೆ ಹೊರತು ಇದರಲ್ಲಿ ಕಡಿಮೆ ಮಾಡ್ತೇನೆ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ವಾವ್, ಸೊ ದಟ್ಸ್ ಗ್ರೇಟ್ ಆಫ್ ಯು. ಸೊ ಈಗ ನಿಮ್ಮಲ್ಲಿ 118 ಜನರಲ್ಲಿ ಎಲ್ಲರದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ? ಇಲ್ಲ ಸರ್, ಎಲ್ಲರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಿಲ್ಲ. ಅದು ಈಗ ಹಾಗೇನಾದ್ರೂ ಕೆಲವೊಬ್ರು ಹೇಳಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರದಿದ್ದಾಗ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಅವ್ರ ಬಗ್ಗೆ ಬೇಜಾರಾಗಲ್ಲ. Okay. ಪರ್ಫಾರ್ಮೆನ್ಸ್ ಅವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡದೇ ಇರ್ಬೋದು. ಬಟ್ ಈಗ ನಮ್ಮ ಖಾಲಿ ನಮ್ಮ ದೃಷ್ಟಿಯಿಂದ ನೋಡೋದಲ್ವಾ, ನಾವು ಹೋದ್ಕೊಳ್ಳಿ ಅವ್ನು ಮಾಡ್ಲಿಲ್ಲ, ನಾನು ಇಷ್ಟು ಫೋನ್ ಮಾಡಿದ್ರೆ ಎತ್ತಲಿಲ್ಲ, ಈ ಒಂದು 6 ಪಾಲಿಸಿ ನೆಟ್ಟಿಗೆ ಮಾಡೋದಿಲ್ಲ ಅಂತ. ಬಟ್ ಅವನಿಗೆ ಅವನದೇ ಆದ ವೈಯಕ್ತಿಕ ತೊಂದರೆಗಳು, ಅವ್ರದೇ ವೈಯಕ್ತಿಕ ಯೋಚನೆಗಳು, ಅವ್ರದೇ ವೈಯಕ್ತಿಕ ಅಪ್ರೋಚ್ಗಳು ಇರ್ತವೆ. ಹಾಗಾಗಿ ಈಗ ಸಾಧ್ಯ ಹಾಗಂತೇಳಿ ಅವರನ್ನು ಬಿಟ್ಟು ಬಿಡಕ್ ಸಾಧ್ಯ ಇಲ್ಲ. ಓಕೆ, ಇವತ್ತಲ್ಲ ನಾಳೆ ನಮ್ಗೆ ಬಂದೇ ಬರ್ತಾರೆ. ಅವರು ಒಂದು ಪಾಲಿಸಿ ಮಾಡಿ ಬಂದ್ರು ನನ್ನ MDRT ಏಜೆಂಟ್ ಬಂದಾಗ ಎಷ್ಟು ಪ್ರೀತಿಯಿಂದ, ಎಷ್ಟು ವಿಶ್ವಾಸದಿಂದ, ಎಷ್ಟು ಉತ್ಸಾಹದಲ್ಲಿ ಮಾತಾಡ್ತೇವೆ. ಒಂದು ಪಾಲಿಸಿ ಮಾಡಿದವರಿಗೂ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಅವನನ್ನ ಕೀಳು ಮಾಡಿ ಮಾತಾಡೋ ಪ್ರಶ್ನೆನೇ ಇಲ್ಲ. ಏಜೆಂಟ್ಗಿಂತ ಹೆಚ್ಚಾಗಿ ನಮಗೊಂದು ಮಿತ್ರರು ಅವರು, ಫ್ರೆಂಡ್ ಫಸ್ಟ್. ಫ್ರೆಂಡ್ಶಿಪ್ ಅಲ್ಲಿ ನಾವು ಅವನಿಗೇನಾದ್ರು ನಾನು ಬೇಡ, ನನ್ನ ಹತ್ರ ಬರಕ್ಕೆ ಏಜೆನ್ಸಿ ಕಲ್ತೆ ಹೋದ್ರು ಮಾತಾಡ್ಸಕ್ಕಾರು ಬರ್ಬೇಕು ಪುಣ್ಯಾತ್ಮ. ಅಷ್ಟರ ಮಟ್ಟಿಗೆ ನಾವು ಫ್ರೆಂಡ್ಶಿಪ್ ನಮ್ಮ ಒಂದು ಮಧ್ಯದಲ್ಲಿ ಒಂದು ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಕೇಸಲ್ಲಾದ್ರೂ ಮಾಡೇ ಮಾಡ್ತಾರೆ ಸರ್. ಯಾರು ಇದರಲ್ಲಿ ಕೆಟ್ಟದ್ದು ನಾನ್ ಪರ್ಫಾರ್ಮರು ಅಥವಾ ಮಾಡೋದಿಲ್ಲ ಅನ್ನುವಂತ ಈ ಟೈಮ್ ಅವಂದಲ್ಲ ಅಷ್ಟೇ. ಸೊ ಈಗ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಇಷ್ಟ ಇದೆ ಆದ್ರೆ ಆಗ್ತಾ ಇಲ್ಲ. ಸೊ ಅಂತ ಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು ಅಥವಾ ಏನು, ಐ ಆಮ್ ಟಾಕಿಂಗ್ ಇನ್ ಜನರಲ್. ಯಾಕಂದ್ರೆ ನಿಮ್ಮ ಈ ಅನುಭವ ಇರೋದ್ರಿಂದ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಾ, ನೀವು ಎಫರ್ಟ್ ಹಾಕಿದ್ದೀರಾ, ನಿಮ್ಮ ನೋಡುವ ದೃಷ್ಟಿಕೋನ ಇಷ್ಟೆಲ್ಲ ಇಟ್ಟರೂ ಸಹಿತ ಕೆಲವರಿಗೆ ಆಗುದಿಲ್ಲ. ಯಾಕೆ? ವಾಟ್ ಕುಡ್ ಬಿ ದ ಪ್ರಾಬ್ಲಮ್ ಏರಿಯಾಸ್ ಅಂತ ಜನರಲಿ ಹೇಳ್ಬಿಟ್ರೆ ಅಂದ್ರೆ ಐ ವಿಲ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಸಿಚುವೇಶನ್. ಈಗ ನನಗೆ ಪರ್ಫಾರ್ಮ್ ಮಾಡ್ಬೇಕು, ಒಳ್ಳೆ ಬಿಸ್ನೆಸ್ ಮಾಡ್ಬೇಕಂತಿದೆ, ಆದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ ಅಲ್ವಾ? ಹೌದು. ಅದ್ರ ಅರ್ಥ ಆ ಬಿಸ್ನೆಸ್ಸಿಗೆ ಬೇಕಾದಂತದನ್ನ ನಾನು ಮಾಡ್ತಾ ಇಲ್ಲ ಅಂತ. ನನಗೆ ಫಾರ್ ಎಕ್ಸಾಂಪಲ್ ನನಗೆ ಸಿಕ್ಸರ್ ಹೊಡಿಬೇಕು, ನಾನು ಚಿನ್ನಿ ದಾಂಡ ಆಡ್ಕೊಂಡು ಸಿಕ್ಸ್ ಹೋಗ್ತದೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಓಕೆ ಓಕೆ, ನಾನು ಕ್ರಿಕೆಟೇ ಆಡ್ಬೇಕು, ಆವಾಗ ಮಾತ್ರ ನನಗೆ ಸಿಕ್ಸ್ ಹೊಡಿಲಿಕ್ಕೆ ಆಗೋದು. ಅಂದ್ರೆ ಇವತ್ತು ನನಗೆ ಏನಾದ್ರು ನಮ್ಮವರಿಗೆ ಕೆಲವರಿಗೆ ಕಷ್ಟ ಆಗ್ತದೆ, ನನ್ನ ಹತ್ರ ಆಗ್ತಾ ಇಲ್ಲ, ನನಗೆ ಮಾಡ್ಬೇಕು ಅಂತ ಉಂಟು ಸರ್, ನಂಗೆ ತುಂಬಾ ಮಾಡ್ಬೇಕು ಅಂತ ಉಂಟು, ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಇನ್ಶೂರೆನ್ಸ್ ಬಿಸ್ನೆಸ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರೋದಿಲ್ಲ. ಅಂದ್ರೆ ಅವರು ಸರಿಯಾದ ಒಂದು ಪ್ರಾಸ್ಪೆಕ್ಟಿಂಗ್ ಲೀಸ್ಟ್ ಅನ್ನ ಮಾಡ್ಕೊಂಡಿರೋದಿಲ್ಲ, ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡೋದಿಲ್ಲ. ನಮ್ಮನ್ನ ಒಟ್ಟಿಗೆ ಆರಂಭದಲ್ಲಿ ಅವರಿಗೆ ಒಂದೇನಾದ್ರು ತೊಂದರೆ ಆದ್ರೆ ನಮ್ಮನ್ನ ಒಟ್ಟಿಕೊಂಡು ಹೋಗ್ಬೋದಲ್ಲ, ಅದನ್ನ ಮಾಡ್ತಾ ಇರೋದಿಲ್ಲ. LICಗೆ ಬೇಕಷ್ಟು ಈಗಿನ ಜಗತ್ನಲ್ಲಿ ಯಾವುದು ಫ್ರೀ ಇಲ್ಲ ಸರ್. ಹಾಗೇನೆ ಇನ್ಶೂರೆನ್ಸ್ ಬಿಸ್ನೆಸ್ ಪುಕ್ಕಟಲ್ಲಿ ಬರೋದಿಲ್ಲ. ನಮ್ದು ಕಾರ್ಯಕ್ರಮ ಫ್ರೀ ಸರ್. ನೀವು ಮಹಾನ್ ಸರ್. ಫ್ರೀ ಬರುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ರಿಮೈಂಡ್ ಮಾಡಿದ್ದು. ನೀವು ಸತೀಶ್ ಇದು ಡಿಫ್ರೆಂಟ್ ಅಲ್ಲ ಸರ್, ನೀವು ಕಂಟಿನ್ಯೂ ಸರ್. ಹಾಗಾಗಿ ಅದಕ್ಕೆ ನಾನು ತಕ್ಕಾದ ಪ್ರಯತ್ನ ಮಾಡಲಿಲ್ಲ ಅಷ್ಟೇನೆ, ಗೊತ್ತಾಯ್ತಾ? ಅದನ್ನ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಏಜೆನ್ಸಿ ತಗೊಂಡೈತೆ ಮಾಡ್ಬೇಕು ಅಂತ ಉಂಟು, ಕರೆಕ್ಟ್. ಪ್ಲಾನ್ಗಳ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ ನಾವು. ಏನಾದ್ರು ಹೇಳ್ಬೇಕಂದ್ರೆ ಆಫೀಸಿಗೆ ಬರೋದಿಲ್ಲ, ನಮ್ಗೇನ್ ಜಾದು ಮಾಡಿ ಹಾಕಕ್ಕಾಗೋದಿಲ್ಲಲ್ಲ. ಹೇಗೆ ಅಪ್ರೋಚ್ ಮಾಡ್ಬೇಕು, ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಕಲಿಲಿಕ್ಕೆ ಬರ್ಲೇಬೇಕು ತಾನೆ. ಆರಂಭದಲ್ಲಿ ಕೆಲವೊಂದಿಷ್ಟಕ್ಕೆ ನಿಮ್ಗೆ ಹೇಳಲಿಕ್ಕೆ ಗೊತ್ತಾಗ ನಮ್ಮನ್ನ ಜೊತೆಗೆ ಕೊಂಡು ಹೋಗ್ಬೇಕು ತಾನೆ. ಕರೆಕ್ಟ್. ಅಟ್ಲೀಸ್ಟ್ ಅವ್ರಿಗಾಗ್ಲಿಲ್ಲ ಅಂದ್ರು ನಿಮ್ಮ ಒಟ್ಟಿಗೆ ಶಂಕದ ತೀರ್ಥ ಅಂತ ಅನ್ನೋ ತರ ಹಾಗಾದ್ರೂ ಸಾಕ್ಬಹುದು. ಹೇಗೆ ಹೇಳ್ಬಹುದು ಅನ್ನುವಂಥದ್ದು ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಒಂದ್ 4-5 ಸಲ ನಾವು ಜೊತೆಗೆ ಹೋಗುವಾಗ ಮತ್ತೆ ಅವರಿಗೆ ಅನ್ಸಕ್ಕ ಈ ಮನುಷ್ಯನ್ಗಿಂತ ನಾನೇ ಚೆನ್ನಾಗಿ ಹೇಳ್ತೀನಿ ಅಂತ ಹೇಳಿ ಮುಂದಿನ ಸತಿ ಅವರಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಅವರಿಗೆ ಆಟೋಮೆಟಿಕ್ಲಿ. ನಾಲೆಜಿಗೆ ಅವರು ಖಂಡಿತವಾಗಿಯೂ ಇದು ಕೊಡ್ಬೇಕು. ಮತ್ತೆ ಒಂದು ತುಂಬಾ ಇವತ್ತು ಯಾರಿಗಾದ್ರೂ ಇವನ್ ಎಕ್ಸಿಸ್ಟಿಂಗ್ ಏಜೆನ್ಸಿಗೂ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಈ ಅಪಾಯಿಂಟ್ಮೆಂಟ್ ಅಂತ ತಗೊಳ್ಳೋದ್ರಿಂದ ಹಿಡಿದು ಪ್ಲಾನ್ ಪ್ರೆಸೆಂಟೇಶನ್ ಎಲ್ಲ ಫೋನಲ್ಲೇ ಮಾಡ್ತೇವೆ. ಸರ್ ನಾನು ನಾಳೆ ಬರಲೇ ಸರ್, ಅವ್ನು ಮೊದಲೇ ತಪ್ಸ್ಕೊಳ್ಳಿಕ್ ನೋಡ್ತಿರ್ತಾನೆ, ಅವನಿಗೆ ಮತ್ತೆ ಯಾವ್ದೋ ಕಮಿಟ್ಮೆಂಟ್ ಇರುತ್ತೆ, ಮತ್ತೆ ಯಾವ್ದೋ ಬಿಲ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವನಿಗೆ ನೀವು ದಾರಿ ಕೊಟ್ಟಾಗೆ, ಬೇಡ ರೀ ನಾನು ಬಿಸಿ ಇದ್ದೇನೆ ನೆಕ್ಸ್ಟ್ ವೀಕ್ ಬರೀ, ಫೋನಲ್ಲಿ ರಿಜೆಕ್ಟ್ ಮಾಡೋದು ಈಸಿ.
ಓಕೆ ಓಕೆ, ಇಂಟ್ರೆಸ್ಟಿಂಗ್. ನೀವು ಫೋನ್ ಅಲ್ಲಿ ಪ್ಲಾನ್ ಏನಾದ್ರು ಹೇಳಿದ್ರಿ ಅಂತ ಹೇಳಿದ್ರೆ, LIC ಇಷ್ಟು ವರ್ಷ ಸರ್ವಿಸ್ ಮಾಡಿ ಇಷ್ಟು ವರ್ಷ ಏಜೆನ್ಸಿ ತಗೊಂಡು ಈಗಲೇ ನಮ್ಗೆ ಪ್ಲಾನ್ ಸಮ್ ಇಶ್ಯೂಡ್, ಮ್ಯಾಚುರಿಟಿ, ಪ್ರೀಮಿಯಂ ಮೇಲೆ ಇಂಟ್ರೆಸ್ಟ್, ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರಿಗೆ ಇನ್ಸೆಂಟಿವ್, ಹೈ ಸಮ್ ಇಶ್ಯೂಡ್ ಮೇಲೆ, ಅದು ನಮ್ಗೇನೆ ಅರ್ಥ ಆಗಲ್ಲ ವರ್ಡ್. ಇದನ್ನ ನಾವು ಒಂದು ಫೋನ್ ಅಲ್ಲಿ ಕಸ್ಟಮರಿಗೆ ಹೇಳಿದ್ರೆ, ನೀವು ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಅರ್ಥ ಆಗುತ್ತೆ ಅವನಿಗೆ, ಅವನು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾನೆ ನಿಮ್ಮ ಪ್ಲಾನ್ ಪ್ರೆಸೆಂಟೇಷನ್ ಅಲ್ಲಿ? ಖಂಡಿತವಾಗಿ ಮಾಡೋದಿಲ್ಲ ಅವ್ರ ಫೋನಲ್ಲಿ. ಹೌದಪ್ಪ ಆಯ್ತು, ನಾನು ನಿನಗೆ ಆಲೋಚನೆ ಮಾಡಿ ಹೇಳ್ತೇನೆ ಅನ್ನುವಂಥದ್ದು 100ರಲ್ಲಿ 95 ಬರುವಂತ ಉತ್ತರ. ನಾವು ಇಂಥ ಶಾರ್ಟ್ ಕಟ್ ಮೆಥಡ್ ಅನ್ನ ಉಪಯೋಗಿಸೋದ್ರಿಂದ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ. ಈ ಇನ್ಶೂರೆನ್ಸ್ ಕೌಂಟರ್ ಮಾಡ್ಲಾ ಇದನ್ನ? ಹೇಳಿ, ಈಗ ನೀವು ಆನ್ಲೈನ್ ಅಲ್ಲಿ ಮಾಡ್ತೇನೆ, ಅದು ದಟ್ ಮೇ ವರ್ಕ್. ಈಗ ವಿಡಿಯೋ ಐ ಆಮ್ ಕೌಂಟರಿಂಗ್ ಫ್ರಮ್ ಯುವರ್ ಡಿವಿಷನ್. ಎಸ್, ಹೇಳಿ ಸರ್. Okay, there is one person I don't want to name, and that person doesn't want to be named. ಆಯ್ತಾ? She doesn't step out of the house. ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಿಲ್ಲ. ಎಲ್ಲ ಫೋನಲ್ಲಿಯೇ, ಆನ್ಲೈನ್, ಎವ್ರಿಥಿಂಗ್ ಆನ್ಲೈನ್ ಅಲ್ಲಿ. ಶಿ ವಾಸ್ ಅಬೌಟ್ ಟು ಬಿಕಮ್ MDRT. ಐ ಗಾಟ್ ಶಾಕ್ ಆಫ್ ಮೈ ಲೈಫ್. ಹೀಗೂ ಆಗ್ತದಾ ಅಂತೇಳಿ. ಆಯ್ತಾ? ಇದು ಒಂದು ಘಟನೆ. ಆಮೇಲೆ ಇನ್ನೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದವರು, ಭೀಮಾ ಸಖಿ, ಆಯ್ತಾ, ಹುಬ್ಬಳ್ಳಿಯವರು. ಅವರು ಸಹಿತ ಮುಂಚೆ IT ಫರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದವರು. ಅವರು ಆನ್ಲೈನ್ ಮೇಲೆ, ಅವರು ಸಹ ಹಾಗೆ ಕಸ್ಟಮರ್ ದುಡ್ಡು ತಗೊಂಡು ಎಲ್ಲ ತಗೊಂಡು ಅವ್ರ ಆಫೀಸಿಗೆ ಬರಬೇಕು. ಆಯ್ತಾ? ಅವ್ರದ್ದೆಲ್ಲ ಉಳಿದಿದ್ದು ಎಲ್ಲ ಫೋನಲ್ಲೇ ಕೆಲಸ ಆಗಿರ್ತದಂತೆ. ಐ ಆಮ್ ಆಲ್ಸೋ ಶಾಕ್ಡ್ ಅಂಡ್ ಸರ್ಪ್ರೈಸ್ಡ್. ಹೌ ಇಸ್ ದಿಸ್ ಯಂಗರ್ ಜನರೇಷನ್ ಏಬಲ್ ಟು ಬ್ರೇಕ್ ಥ್ರೂ ದಿಸ್ ಅಂತೇಳಿ. ನಾವು ಸಹಿತ ಅವ್ರ ಹತ್ರ, ನೀವು ಸಹಿತ ಟ್ರೈನಿಂಗ್ ತಗೊಳ್ಬೇಕಾ ಅಂತೇಳಿ, ನಮ್ಮ ಮನಸ್ಥಿತಿಯನ್ನ ಬದಲಾಯಿಸೋಸ್ಕರ. ಅಲ್ಲ, ಇಲ್ಲಿ ನಾನು ಹೇಳೋದು ಅಷ್ಟೇನೆ. ನಾನು ಒಂದು ಫೋನ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅದರ ಅರ್ಥ ಅವರು ಅಷ್ಟು ಆನ್ಲೈನ್ ಸಕ್ಸಸ್ ಆಗುವಾಗ ಸಾಕಷ್ಟು ತಿಳ್ಕೊಂಡಿದಾರಲ್ವಾ LIC ಬಗ್ಗೆ. ಪ್ಲಾನ್ ಪ್ರೆಸೆಂಟ್ ಮಾಡುವಷ್ಟು ಪರ್ಫೆಕ್ಟ್ ಇದ್ದಾರಲ್ವಾ. ಅವರು ಆನ್ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಯಾವುದೋ ಅನ್ಪಡಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರೋದಿಲ್ಲ. ಅವನ ಕಾಂಟ್ಯಾಕ್ಟ್ ಸಮೇತ ಅವರ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು. ಅವರಿಗೆ ಕನ್ವಿನ್ಸ್ ಮಾಡುವಷ್ಟು ನಾಲೆಜ್ ಅನ್ನ ಇವರು ಗೇನ್ ಮಾಡಿದ್ದಾರೆ ತಾನೆ. ಏನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಇವ್ರ ಹತ್ರ ಆನ್ಸರ್ ಇದೆ ತಾನೆ. ಅವ್ರಿಗೆ ಏನ್ ಬೇಕು ಅನ್ನುವಷ್ಟು ಟೆಕ್ನಿಕ್ಸ್ ಇವ್ರ ಹತ್ರ ಇದೆ ತಾನೆ. ಅವ್ರಿಗೆ ಆನ್ಲೈನ್ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಇವ್ರು ಕಲ್ತಿದ್ದಾರೆ ತಾನೆ. ವೆರಿ ಗುಡ್, ವೆರಿ ಗುಡ್. ಅದು ಅವಶ್ಯಕತೆ ಇದೆ, ಅದನ್ನು ಮಾಡ್ಬೇಕು ಅಂತ ಹೇಳೋದು. ನಾನು ಫೋನ್ ಒಂದು ಎಕ್ಸಾಂಪಲ್ ಕೊಟ್ಟೆ ಬಿಟ್ರೆ ಬಾಕಿ ಅದನ್ನೇ ಸರಿ ಅಂತ ಹೇಳಿಲ್ಲ. ಬಟ್ ಹಾಗೆಯೂ ಸಕ್ಸಸ್. ಬಟ್ ಅದಕ್ಕೆ ಬೇಕಾದಂತ ಪ್ರಿಪರೇಷನ್, ಅದಕ್ಕೆ ಬೇಕಾದಾಗೆ ನಾವು ನಮ್ಮನ್ನು ಬೆಳೆಸ್ಕೋಬೇಕಲ್ಲ. ಬೆಳೆಸ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಕೆಲವೊಂದು ವಿಚಾರಗಳು ನಮ್ದು ನಿಮ್ದು ವಿಚಾರಗಳು ಒಂದು ಲೆವೆಲ್ಗೆ ಸೇರ್ತದೆ. ಆದ್ರೆ ಟುಡೇಸ್ ಲೈಫ್, ಸಮ್ ಆಫ್ ದ ಯಂಗ್ಸ್ಟರ್ಸ್ ಆರ್ ಸೋ ಕೌಂಟರ್ ಇಂಟ್ಯೂಟಿವ್. ಅದಕ್ಕೋಸ್ಕರ ನಾನು AI ಅಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಕಳೆದ ಕೆಲವಾರು ವಾರಗಳಿಂದ ದಿವಸಕ್ಕೆ 3-4 ಗಂಟೆ ಇದರಲ್ಲೇ ಕಳೀತಾ ಇದ್ದೇನೆ. ಇದನ್ನು ಹೇಗೆ ಯೂಸ್ ಮಾಡೋದು, ಹಾಗೆ ಹೀಗೆ ಅಂತೇಳಿ. ಸೊ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಸರಿ, ಈಗ ಯಂಗ್ ಜನರೇಷನ್ ಅಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಅವರಿಗೆ ವಾಟ್ಸಪ್ ಅಲ್ಲಿ ಏನ್ ಬರುತ್ತೆ, ಕೆಲವೊಂದು ಯೂಟ್ಯೂಬ್ ಅಲ್ಲಿ ಏನ್ ಬರುತ್ತೆ, ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅದನ್ನ ವೇದವಾಕ್ಯ ಅಂತ ತಿಳ್ಕೊಂಡು ಇಟ್ಬಿಡ್ತಾರೆ. ಅವರು ವೆರಿ ಗುಡ್ ಪಾಯಿಂಟ್. ಎಲ್ಲ ಕರೆಕ್ಟ್ ಅಂತ ಇರ್ತದೆ ಅವರಿಗೆ, ಗೊತ್ತದ. ಅವ್ರ ಹಂಗಂದ್ರೆ ಒಳ್ಳೇದು, ಮ್ಯೂಚುವಲ್ ಫಂಡ್ ಒಳ್ಳೇದು ಬರ್ತದೆ ಅಂತ ರೋಹಿತ್ ಶರ್ಮಾ ಬಂದು ಹೇಳ್ತಾನೆ, ಮ್ಯೂಚುವಲ್ ಫಂಡ್. ಬಟ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಸಿಗತ್ತೆ, ನಮ್ಮ ರಿಟರ್ನ್ಸ್ ಏನು, ನಮ್ದು ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ಪ್ರಾಪರ್ ಆಗಿ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಬರ್ಬೇಕು. ನಮ್ಮ ರಿಟರ್ನ್ಸ್ ನಿಮ್ಗೆ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಹೇಳಲಿಕ್ಕೆ ಬರ್ಬೇಕು. ಅದರಲ್ಲಿ ಇದ್ದಂತ ಇನ್ಶೂರೆನ್ಸ್ ಫ್ಯಾಕ್ಟರ್ ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಮೈನಸ್ ಮಾಡಿ ಖಾಲಿ ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಷ್ಟಕ್ಕೆ ನೀವು ರಿಟರ್ನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ನಮ್ಮ ರಿಟರ್ನ್ಸ್ ಎಷ್ಟು ಬರುತ್ತೆ, ಇದು ಎಲ್ಲದರ ಬಗ್ಗೆ ನಾವು ಅವ್ರಿಗೆ ಹೇಳಿದ್ರೆ ಖಂಡಿತವಾಗಿಯೂ ನಮಗೂ ಮ್ಯೂಚುವಲ್ ಫಂಡಿಗೆ ಏನು ಜಾಸ್ತಿ ದೂರ ಇದ್ದಂಗೆ ಅನ್ಸೋದಿಲ್ಲ. ದಿನ ಎಲ್ಲಿ ಹೊಡ್ಕೊಂಡು ದಿನ ಟೆನ್ಷನ್ ಅಲ್ಲಿ ಇದ್ದು ನನಗೆ 12-13% ತೋರಿಸುವಾಗ ಹೇಳ್ಬೋದು, ಪ್ರತಿಯೊಂದಕ್ಕೂ 30-35% ಬರ್ತದೆ. ಪ್ರಾಕ್ಟಿಕಲಿ ಬರ್ತಾ ಇದೆಯಾ ಅದನ್ನ? ಕಳೆದ 2 ವರ್ಷದಿಂದ 24,000 ಮೇಲ್ಗಡೆ ಹೋಗ್ತಾ ಇಲ್ಲ, 24 ಕೆಳಗಡೆ ಬರ್ತಾ ಉಂಟು NSE. ಇನ್ನು ಪೀಕ್ ಅನ್ನ ಇನ್ನೂ ನಮ್ಮ ಸೆನ್ಸೆಕ್ಸ್ ರೀಚ್ ಆಗಿಲ್ಲ. ಹಾಗಿರುವಾಗ ರಾಂಗ್ ಥಿಂಗ್ಸ್ ಅವರಿಗೆ, ಯಂಗ್ಸ್ಟರ್ಸ್ ಏನಾಗ್ತದೆ, ಅವ್ರು ಏನು ಕೇಳಿರ್ತಾರೆ, ನೀವು ಹೇಳಿದಾಗ ಅವ್ರ ಹತ್ರ ಯಾರು ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಎಲ್ಲಿ ಏನನ್ನ ಕೇಳಿರ್ತಾರೋ ಅದನ್ನೇ ಸತ್ಯ ಅಂತ ನಂಬಿರ್ತಾರೆ. ಹಾಗೆ ಅದಕ್ಕೆ ಕೌಂಟರ್ ಆಗುವಾಗ ನಮ್ಮ ಪ್ಲಾನ್ಗಳಲ್ಲಿ ಏನ್ ಬೆನಿಫಿಟ್ಸ್ ಇದೆ ಅದು ಕಂಪೇರ್ ಟು ದಟ್, ಹೀಗೆ ಇವನ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಲ್ಲಿ ಆಗ್ಬೋದು, ಇವನ್ ಇನ್ಶೂರೆನ್ಸ್ ಇಸ್ ಎ ಗ್ರೇಟ್ ಫ್ಯಾಕ್ಟರ್ ಅಲ್ವಾ. ಒಂದ್ ವೇಳೆ ಅಕಸ್ಮಾತ್ ನನಗೇನಾದ್ರು, ನನ್ನ ನಂಬಿದವ್ರಿಗೆ ಒಂದ್ ಏನಾದ್ರು ವ್ಯವಸ್ಥೆ ಆಗ್ಲೇಬೇಕಲ್ಲ, ಅದನ್ನ ನಾವು ಕೊಡ್ಲಿಕ್ಕೆ ಆಗೋದು. ಅದರದ್ದು ಇಂಪಾರ್ಟೆನ್ಸ್ ಬಗ್ಗೆ
ಅದ್ರ ನಮ್ಮ ರಿಟರ್ನ್ಸ್ ಅನ್ನು ಉಳಿದವ್ರಿಗೆ ಕಂಪೇರ್ ಮಾಡಿ ಒಂದ್ ಸ್ವಲ್ಪ ಕಮ್ಮಿ ಇರ್ಬೋದು. ಬಟ್ ಅವ್ರ ತಲೆಯಲ್ಲಿ ಏನಿದೆ, ಅದರಲ್ಲಿ 100 ಆದ್ರೆ LIC ಒಂದಿದೆ, ಹಾಗಲ್ಲ. ಅದ್ರಲ್ಲಿ 100 ಆದ್ರೆ ನಾವು 95ರಿಂದ 96ವರೆಗೆ ನಾವು ಇದ್ದೇವೆ ಅಂತ ಆ ಸಣ್ಣ ಡಿಫ್ರೆನ್ಸಿಗೆ ತಲೆ ಹಾಳು ಮಾಡ್ಕೊಳ್ಳಿಕ್ಕಿಲ್ಲ. ಹೆಚ್ಚಿನವರು ಎಸ್ ಅಂತ ಹೇಳಿ ನಮ್ಗೆ ಅಕ್ಸೆಪ್ಟ್ ಮಾಡಿಯೇ ಮಾಡ್ತಾರೆ. ಅಂದ್ರೆ ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ಇಂದ ಕಸ್ಟಮರ್ ಇನ್ಫ್ಲೂಯೆನ್ಸ್ ಆಗುವುದಕ್ಕಿಂತ ಮುಂಚೆ ಏಜೆಂಟ್ ಇನ್ಫ್ಲೂಯೆನ್ಸ್ ಆಗಿರ್ತಾರ ಅಂತ. ಏನ್ ಸರ್? ಈಗ ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ನೋಡುವಂತವ್ರು ಏಜೆಂಟ್ ತಾನೆ. ಅದೇ 2-3 ಸಲ ನೋಡಿ ಆದ್ಮೇಲೆ ಇವ್ರಿಗೆ ಅನ್ಸುತ್ತೆ ಹೌದಲ್ವ ಅವನು ಹೇಳಿದ್ದು ಕರೆಕ್ಟ್ ಅಂತ. ಅದು ಅವನು ಹೇಳಿದ್ದು ಸರಿಯಾ ತಪ್ಪ ಅದನ್ನ ರೀಕನ್ಫರ್ಮ್ ಮಾಡ್ಕೊಂಡು ತಯಾರಿ ಮಾಡೋದಕ್ಕಿಂತ ನಾವು ನಮ್ಮಲ್ಲಿ ಈಗ ನಾನು ಗಮನಿಸಿದ್ದು ಕಳೆದ ಈಗ ಒಂದು ಅರ್ಧ ಗಂಟೆಯಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಪ್ರೋಸೆಸ್ ಬಗ್ಗೆ, ಇಂಟ್ರೆಸ್ಟ್ ರೇಟ್ ಬಗ್ಗೆ ಅದೆಲ್ಲ ಹೇಳಿದ್ರಿ. ನೀವು ಪ್ರತಿಯೊಂದು ಹೇಳಬೇಕಾದ್ರೆ ನಿಮ್ಮಲ್ಲ ಮುಖದಲ್ಲಿ, ನಿಮ್ಮ ಹಾವಭಾವದಲ್ಲಿ ನೀವು ಮಾಡ್ತಾ ಇರೋದು ಸರಿ ಅಂತ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಆದರೆ ಎಷ್ಟೋ ಜನ ನಮ್ಮ ಏಜೆಂಟ್ರು ಹೇಳಬೇಕಾದ್ರೆ ಅವರಿಗೆ ಡೌಟು, ಅಯ್ಯೋ ಅವನೇನೋ ಆನ್ಲೈನ್ ಅಯ್ಯೋ ಹೇಳ್ಬಿಟ್ಟ ಅಂತನ್ನೋದು ಪಂಚರ್ ಆಗಿರೋದ್ರಿಂದ ಅದು ಆ ಮುಖಭಾವದಲ್ಲಿ ನಮ್ಮ ತಯಾರಿ ಇಲ್ಲ ಅನ್ನುವಂಥದ್ದನ್ನು ಅವ್ರು ಜಾಸ್ತಿ ಅಳಿತಾ ಇದ್ದಾರೆ. ಹಾಗಾಗಿ ಹೇಳಿದ್ದು ಈ ಇನ್ಫ್ಲೂಯೆನ್ಸರ್ಸಿಂದ ಕಸ್ಟಮರ್ ಇನ್ಫ್ಲೂಯೆನ್ಸ್ಗಿಂತ ನಮ್ಮ ಏಜೆಂಟ್ಗಳನ್ನು ಬ್ಯಾಡ್ ಇನ್ಫ್ಲೂಯೆನ್ಸ್ ತಗೊಂಡು ಪೂರ್ವ ತಯಾರಿ ಮಾಡ್ತಾ ಇರ್ಲಿಕ್ಕಿಲ್ಲ ಅಂತ ನಂದೊಂದು ವಿಚಾರ ಇತ್ತು, ಅದನ್ನು ನಿಮ್ಮ ಮುಂದೆ ಇಟ್ಟೆ. ಅಲ್ಲ, ಹಾಗಂತ ಹೇಳಕ್ಕಾಗಲ್ಲ ಸರ್. ಯಾಕಂತ ಹೇಳಿದ್ರೆ ಏಜೆಂಟ್ಸು ಮನುಷ್ಯರು ತಾನೆ. ಅವ್ರಿಗೂ ಅಂಥದ್ದೆಲ್ಲ ಬರುವಾಗ ಹೌದೇನಪ್ಪ ಅಂತ ಅನ್ಸಿದೆ. ಅದರಲ್ಲೂ ನಮ್ಮವರಿಗೆ LIC ಏಜೆನ್ಸಿಗೆ ಒಂದು ಸ್ಪೆಷಲ್ ಒಂದು ಗುಣ ಏನಿರ್ತದೆ ಅಂದ್ರೆ ಅವರು ಕಸ್ಟಮರ್ ಪರವಾಗಿ ಅವಶ್ಯಕತೆಗಿಂತ ಜಾಸ್ತಿ ಯೋಚನೆ ಮಾಡ್ತಾರೆ. ಓಕೆ, ಕೆಲವೊಂದ್ಸಲ ಅಂದ್ರೆ ಅವನಿಗೆ ಏನೋ ನನ್ನ ಕಸ್ಟಮರಿಗೆ ಏನೋ ಆಗ್ಬಾರ್ದು, ಕವಚ ಇದ್ದಾಗೆ ಏನು ಕಸ್ಟಮರ್ಗೆ ಏನೋ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ. ಹಾಗಾಗಿ ಇಂಥದ್ದು ಬರುವಾಗ ಅವರಿಗೂ ಹೌದೇನಪ್ಪ ಅಂತ ಒಮ್ಮೆ ಅಂಥದ್ದು ಬಂದಾಗ ಮತ್ತೊಬ್ಬರಿಗೆ ಮತ್ತೆ ನಾವು ಫಾರ್ವರ್ಡ್ ಮಾಡಿಯೋ ಅದಕ್ಕೋ ಹೌದಾ ಹಾಗೆ ಹೀಗೆ ಅಂತ ಔಟ್ ಮಾಡಿ ನಾವೇ ಅದಕ್ಕೆ ಪಬ್ಲಿಸಿಟಿ ಕೊಟ್ಟು 10 ಕಡೆ ನಾವು ಅದನ್ನ ಸ್ಪ್ರೆಡ್ ಮಾಡೋ ಬದಲು ನೇರವಾಗಿ ನಮ್ಮ ಹತ್ರ ಬಂದು ಅಥವಾ ಬ್ರಾಂಚ್ ಮ್ಯಾನೇಜರ್ ಹತ್ರ ಬಂದು ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಎದುರಿಗೆ ಕೂತ್ಕೊಂಡು ಯಾರೇ ಎದುರಿಗಾರು ಕೂತ್ಕೊಂಡು ಇವತ್ತು ಹೀಗಾಗಿದೆಯಲ್ಲ ಅದು ನಿಜಾನ, ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ತಿಳ್ಕೊಂಡಾಗ ಖಂಡಿತವಾಗಿ ಅವರಿಗೆ ಒಂದು ಸರಿಯಾದ ಉತ್ತರ ಸಿಗತ್ತೆ. ಇದೇನಾದ್ರೆ ಈ ಕಾಂಪಿಟೇಷನ್ ಎನ್ವೈರನ್ಮೆಂಟ್ ಅಲ್ಲಿ ನಮ್ಗೆ ಇಲಿ ಹೋದ್ರೆ ನಮ್ಮ LIC ಹುಲಿ ಹೋಯ್ತು ಅನ್ನುವಂಥದ್ದು ಈಗ ಅದು ಸ್ವಾಭಾವಿಕವಾಗಿ ಹೋಗಿದೆ. ಹಾಗಾಗಿ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಈಲ್ಡ್ ಆಗ್ದೇನೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ನೀವು ಫಸ್ಟ್ ವೆರಿಫಿಕೇಶನ್ ಮಾಡ್ಕೋಬೇಕು. ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡು. ಎಸ್, ಒಂದ್ ವೇಳೆ ಅದು ನಿಜ ಅಂತಾದ್ರೆ ಖಂಡಿತ ಅದು ಸತ್ಯ ಅಂತಾನೆ. ಇಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಕಸ್ಟಮರ್ ಅದನ್ನ ಕೇಳಿದಾಗ್ಲೂ ಹೇಳ್ಬೋದಲ್ಲ ನೀವು ಅದು ಆಗಲ್ಲ ಅಂತ, ಅದನ್ನ ಕ್ಲಿಯರ್ ಮಾಡ್ಕೋಬೇಕಷ್ಟೆ. ವೆರಿ ಗುಡ್. ಆಲ್ಮೋಸ್ಟ್ ಮಾತಾಡ್ತಾ 1 ಗಂಟೆ 11 ನಿಮಿಷ ಆಗೋಯ್ತು. ಕೊನೆಯ ಮಾತು ಹೇಳ್ಬೇಕಂತಂದ್ರೆ ಇವತ್ತಿನ ಕಾರ್ಯಕ್ರಮ ಬಂದವರಿಗೆ ಅವರ ಯಶಸ್ಸನ್ನ ಸಾಧಿಸ್ಬೇಕಾದ್ರೆ ಯಾವ ಒಂದು ಗುಣಗಳನ್ನು ಬೆಳೆಸ್ಕೋಬಹುದು, ಯಾವ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೋಬಹುದು ಅನ್ನೋದನ್ನ ನೀವು ಮನದಟ್ಟು ಮಾಡಿಕೊಟ್ರೆ ಚೆನ್ನಾಗಿರೋದು. ಸರ್, ಇನ್ಶೂರೆನ್ಸ್ ಏಜೆನ್ಸಿ ಅನ್ನುವಂಥದ್ದು ಒಂದು ಮಹಾನ್ ಉದ್ಯೋಗ. ನನ್ನ ಹಲವಾರು ಏಜೆಂಟ್ಸ್ ನಿಜವಾಗಿಯೂ ಇವತ್ತು ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಏಜೆನ್ಸಿ ತಗೊಳ್ಳುವಾಗ ನಾವು ಏಜೆನ್ಸಿಯನ್ನ ಯಾವುದೋ ಕುಬೇರ್ನಿಗೆ ಹೋಗಿ ಹೇಳಿದ್ರೆ ಅವನು ತಗೊಳ್ಳೋದಿಲ್ಲ, ಅವನಿಗೆ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಹಣಕಾಸಿನ ಅವಶ್ಯಕತೆ ಉಂಟೋ ಅವರು ಖಂಡಿತವಾಗಿಯೂ ಏಜೆನ್ಸಿನ ತಗೊಳ್ತಾರೆ. ಕೆಲವೊಮ್ಮೆ ಯಾರಿಗೆ ಎಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದೆ, ನನಗೆ ಇದಕ್ಕೆ ಉಪಯೋಗಿಸ್ಕೊಳ್ಬಹುದು ಅಂತವ್ರು ಸಿಗೋದು ಅಪರೂಪ ನಮ್ಗೆ. ನಮ್ಮ ಅವಶ್ಯಕತೆಗಳಿಗೋಸ್ಕರನೇ ನಾವು ಹೆಚ್ಚಿನ ಸಂದರ್ಭದಲ್ಲಿ ನಾವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು. ಇದನ್ನ ಮಾಡಿದಂಥವ್ರು ಇವತ್ತು ಮತ್ತೆ ಹೆಚ್ಚಿನ ಸಮಯದಲ್ಲಿ ನಮ್ಮ ಏನು ತುಂಬಾ ಹೈಲಿ ಕ್ವಾಲಿಫೈಡ್ ಇದ್ದವರು, ಏನು 4-5 ಡಿಗ್ರಿ ಮಾಡಿದವರು, ಅವರು ನಮ್ಮ ಏಜೆನ್ಸಿ ಇರುವಂತ ಸಂಖ್ಯೆ ಕಮ್ಮಿ. ಗ್ರಾಜುಯೇಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್, SSLC ಇಂದ ಸ್ಟಾರ್ಟ್ ಇದರಲ್ಲೇ ಇರ್ತದೆ. ಇವತ್ತು ನಿಜವಾಗಿ ಖುಷಿ ಆಗ್ತದೆ. ಇವತ್ತಿನ ನಮ್ಮ ಏಜೆಂಟ್ಸ್ ಅರ್ನ್ ಮಾಡುವಂತ ರೀತಿ, ನಮ್ಮ ಏಜೆನ್ಸಿಗೆ ಸಿಗುವಂತ ಲೈಫ್ ಸ್ಟೈಲ್, ನಮ್ಮ ಏಜೆಂಟ್ಸ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಫೀಸರಿಗೂ ಸೇರಿ ಕಮ್ಯುನಿಟಿ. ಹೌದು, ನಾವು ಏಜೆಂಟ್ ಬೇರೆ ಅಲ್ಲ, ಡೆವಲಪ್ಮೆಂಟ್ ಆಫೀಸರ್ ಬೇರೆ ಅಲ್ಲ, ಒಂದೇ
ನಾನಿದು ಎರಡು ಮುಖ ನಾವು. ನಾಮೆನ್ಕ್ಲೇಚರ್ ಹೆಸರು ಮಾತ್ರ ಬೇರೆ ಹೊರತು ವೃತ್ತಿ ಒಂದೇ ತಾನೆ. ವೃತ್ತಿ ಒಂದೇ ತರ, ನಮ್ದು ಎಲ್ಲ ಏನ್ ಬೆನಿಫಿಟ್ ಸಿಕ್ಲಿ, ನಮ್ಗೆ ಯಾವ್ದಾರ ಬಗ್ಗೆ ಬೇಜಾರು, ನಮ್ದು ಸೇಮ್, ನಮ್ದು ಒಂದೇ. ನಾವು ನಮ್ಮಲ್ಲಿ ಸಿಗುವಂತ ಒಂದು ಮಾನಿಟರಿ ಬೆನಿಫಿಟ್ಸ್, ನಮ್ಮಲ್ಲಿ ಸಿಗುವಂತ ಒಂದು ಫೆಸಿಲಿಟೀಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಏಜೆನ್ಸಿಗೆ, ಸೊಸೈಟಿಯಲ್ಲಿ ಹಾಗೂ ನಮ್ಮ ಆಫೀಸಲ್ಲಿ ಕೂಡ ಅವರಿಗೆ ಸಿಗುವಂತ ಒಂದು ಗೌರವ. ಸರ್ ಬೇರೆ ಮೆಸೇಜ್ ಬಂದಿದೆ. ಏನಂತೆ ಸರ್? MA B.Ed ಆಗಿ ರೂಪಶ್ರೀ ಅನ್ನೋರು ಮಾಡ್ತಾ ಇದ್ದಾರೆ. ಇದ್ದಾರೆ ಈಗ ಆಫ್ ಲೇಟ್ ಒಳ್ಳೆ ಕ್ವಾಲಿಫೈಡ್. ಅದು ನಾನು ಹೇಳುದು ನಂಬರ್ ಕಂಪ್ಯಾರಿಟಿವ್ಲಿ ಕಮ್ಮಿ ಅಂತ, ಇಲ್ಲ ಅಂತಲ್ಲ. ಇನ್ನು ನನ್ನ ಇದರಲ್ಲೇ 2-3 ಇಂಜಿನಿಯರ್ಸ್ ಇದ್ದಾರೆ. ಅಚ್ಚಾ, ಓಕೆ ಓಕೆ. ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ಆರ್ಗನೈಸೇಷನ್ ಏಜೆಂಟ್ ಇದ್ದಾರೆ, ರಿಲೇಟಿವ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಪೂರ ಬಿಟ್ಟು ಬಿಡಬೇಡಿ. ಜನರಲಿ ನಾವ್ ಯಾವಾಗೂ ಮಾತಾಡೋದು ಪರ್ಟಿಕ್ಯುಲರ್ ಆಗಿ ಒಂದು ಲಾ ಆಫ್ ಲಾರ್ಜ್ ನಂಬರ್ಸ್, ಲಾ ಆಫ್ ಲಾರ್ಜ್ ನಂಬರ್ಸ್, ಕರೆಕ್ಟ್. ಇವ್ರು ಇಲ್ಲೇ ಇಲ್ಲ ಅಥವಾ ಹಾಗೆ ಸಾಧ್ಯನೇ ಇಲ್ಲ. ಅವ್ರಿಗೆ ಎಷ್ಟು ನಾನು ಹೈಯರ್ ಎಜುಕೇಶನ್ ಇರ್ತದೋ ಅಷ್ಟು ಇನ್ಶೂರೆನ್ಸ್ ಪ್ರೊಫೆಷನ್ಗೆ ಒಳ್ಳೇದು. ಯಾಕಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ನೋಡುವಾಗ ಸುಲಭ, ಏನು ಇನ್ಶೂರೆನ್ಸ್ ಅನ್ಸಿದ್ರು ನೀವೇ ಹೇಳಿದಾಗೆ ನನಗೆ ಹತ್ತತ್ರ 29-30 ವರ್ಷ ಸರ್ವಿಸ್ ಆದ್ರೂ ಕೆಲವು ವಿಷಯಗಳು ಇನ್ನೂ ನಮ್ಗೆ ಗೊತ್ತಿರೋದಿಲ್ಲ. ಅಷ್ಟು ಆಳವಾಗಿರುವಂಥದ್ದು. ಅಷ್ಟೊಂದು ಮೊನ್ನೆ ನಮ್ಮ STM ಹೇಳ್ತಿದ್ರು, ಯಾವುದೋ ಒಂದು ವಿಷಯಗಳು ಅವರಿಗೆ ಅದು ಗೊತ್ತೇ ಇರ್ಲಿಲ್ಲಂತೆ ಮೊದಲು, ಅದು ಹೀಗ ಮರೆಯ ಅಂತ ಯಾರು ಹೇಳುವಾಗ ಅಂತ ಹೇಳಿದ್ರೆ ಅಷ್ಟೊಂದು ವಾಸ್ಟ್ ಇರುವಂಥದ್ದು. ನಿಮಗೆ ಇದರಲ್ಲಿ ನಿಮ್ದು ದೀಸ್ ಥಿಂಗ್ಸ್ ವಿಲ್ ಆಡ್ ಟು ಯುವರ್ ಪ್ರೆಸೆಂಟೇಷನ್, ನಿಮ್ಮ ಹೈಯರ್ ಕ್ವಾಲಿಫಿಕೇಶನ್ಸ್. ಈಗ ನಮ್ಮಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಇದ್ದರಲ್ಲೂ ಕೆಲವರೆಲ್ಲ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ನಮ್ಗೆ ಅವರನ್ನು ನೋಡೋದು ತುಂಬಾ ಎಷ್ಟು ಚಂದ ಪ್ಲಾನ್. ಅವರಲ್ಲಿ ಇರುವಂತ ಏನಾಗ್ತದೆ ಅಂದ್ರೆ ಎಜುಕೇಶನ್ ಖಾಲಿ ನನಗೆ ನಾಲೆಜ್ ಅನ್ನಲ್ಲ, ನನಗೆ ಒಂದು ಆತ್ಮವಿಶ್ವಾಸವನ್ನು ಕೊಡ್ತದೆ. ಅದು ಆತ್ಮವಿಶ್ವಾಸವನ್ನು ಕೊಡ್ತದೆ. ನೀವು ಅವ್ರು ಹೆಚ್ಚಿನ ಕಾನ್ಫಿಡೆಂಟ್ಲಿ ಹೋಗ್ಬೋದು ಅವರು ಮತ್ತು. ಯಾಕಂದ್ರೆ ಅವ್ರಿಗೆ ಎಲ್ಲದರಲ್ಲೂ ಫ್ಲೂಯೆನ್ಸಿ ಇರುತ್ತೆ, ಎಲ್ಲ ವಿಷಯದಲ್ಲೂ ನಾಲೆಜ್, ಎಲ್ಲನೂ ಗ್ರಾಸ್ ಮಾಡೋ ಕೆಪಾಸಿಟಿ ಇರ್ತದೆ, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡುವಷ್ಟು ಆಲ್ರೆಡಿ ದೇ ಆರ್ ಪ್ರಿಪೇರ್ಡ್. ಅವರು ಚೆನ್ನಾಗಿದ್ದೇ ಇರ್ತಾರೆ. ಇಲ್ಲ, ಅದು ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್, ಡೆಫಿನೆಟ್ಲಿ ಹೆಲ್ಪ್. ಆದ್ರೆ ನಾವು ಹೀಗೆ ನೋಡುವಾಗ ಹೆಚ್ಚಿನ ಸಮಯದಲ್ಲಿ ನಮಗೆ ಒಂದು ಇಷ್ಟೇ ಕ್ಯಾಟಗರಿಯಲ್ಲಿ ಇದ್ದ ಏಜೆಂಟ್ಸ್ ನಂಬರ್ ಜಾಸ್ತಿ ಅಂತ ಒಂದು ಒಳ್ಳೆ ಪ್ರೊಫೆಷನ್, ಅಷ್ಟೊಂದು ರೆಸ್ಪೆಕ್ಟ್ ಕೊಡುವಂಥದ್ದು, ಅಷ್ಟೊಂದು ಮಾನಿಟರಿ ಬೆನಿಫಿಟ್ ಕೊಡುವಂಥದ್ದು, ಇಂಥ ಒಳ್ಳೆ ಬಿಸ್ನೆಸ್ ಮಾಡುವಂತ ನಾವು ಪದೇ ಹೇಳ್ತೇನೆ ನಾನು, ಅದಕ್ಕೆ ಬೇಕಾದಾಗೆ ತಯಾರಾಗಬೇಕು. ಈಗ ಅವರು ಮೇಡಮ್ ಇವತ್ತು ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿ ಈಸ್ ನಾಲೆಜ್ ಹಂಗ್ರಿ. ಅದು ನಾನು ವಿಷಯ ತಿಳ್ಕೊಳ್ಬೇಕು ಅನ್ನುವಂಥ ಹಸಿವು, ನನಗೆಲ್ಲ ಗೊತ್ತಿದೆ, ನಾನೇನು ಪೋಸ್ಟ್ ಗ್ರಾಜುಯೇಟ್, ನನ್ನೆಂತ ಇದು ಅನ್ನುವಂಥ ಮನೋಭಾವನೆ ಅವರಲ್ಲಿದ್ರೆ ಖಂಡಿತ ಇವತ್ತಿನ ಟ್ರೈನಿಂಗ್ ಅನ್ನ ಅವರು ಅಟೆಂಡ್ ಮಾಡ್ತಾ ಇರ್ಲಿಲ್ವೇ. ಆದ್ರೆ ಅವ್ರಿಗೆ ಇನ್ನು ನಮ್ಗೆ ಇನ್ಶೂರೆನ್ಸ್ ಬಗ್ಗೆ ನಮ್ಗೆ ಏನು ಎಲ್ಲದಲ್ಲ, ಏನಾದ್ರೂ ಒಂದು ನನಗೆ ಪಾಸಿಟಿವ್ ಪಾಯಿಂಟ್ ಸಿಗ್ಬೋದು, ಸಿಗದೋದ್ರೆ ಪರವಾಗಿಲ್ಲ, ಒಂದು ಸಂಜೆ ಒಂದು ಮಾತು ಕೇಳಿದಾಗಾಯ್ತು ಅನ್ನೋ ಒಂದು ಮನೋಭಾವದಿಂದ ಕೇಳಿದಕ್ಕಾಗಿ ಅವರ ನಾಲೆಜ್ ಇನ್ಕ್ರೀಸ್ ಆಗ್ಬೋದು. ಅವರು ಹಾಗಾಗಿ ಸಕ್ಸಸ್ಫುಲ್, ಹಾಗಾಗಿ ಅಷ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಥಿಂಗ್ ಅನ್ನುವಂಥದ್ದು, ನನಗೆ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರಲೇಬೇಕು. ಇವತ್ತಿನ ದಿವಸದಲ್ಲಿ ಅಷ್ಟೇ ಸಾಲೋದಿಲ್ಲ, ನಮ್ಮ ಸುತ್ತಮುತ್ತಲು ಆಗ್ತಾ ಇರೋ ಪ್ರಪಂಚ ಜ್ಞಾನನೂ ನಮ್ಗೆ ಇರಬೇಕು. ಇವತ್ತಿನ ಪರಿಸ್ಥಿತಿ ನಾಳೆ ಹೇಗೆ ಇರ್ಬೋದು, ಅದು ಹೀಗಿದ್ದೇ ಇರತ್ತಾ, ಅವಾಗ ಮತ್ತೆ ಹಾಗೆ ಕೇಳ್ಬೋದು ಯಾರಾದ್ರು. ಹಾಗಿಲ್ಲ, ಹೇಗಿರುತ್ತೆ ಹಾಗೆ ಆಗ್ಲೇಬೇಕು. ನಾವೇನ್ ಜ್ಯೋತಿಷಿ ಅಲ್ಲಲ್ಲ, ದೇವರು ಅಲ್ಲ. ನಾವು ನಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದು. ಮುಂದಿನ ಹೇಗಾಗ್ಬೋದು, ನಮ್ಮ ಇಂಟ್ರೆಸ್ಟ್ ರೇಟ್ಸ್ ಆಗ್ಬೋದು, ಇಕಾನಮಿ ಹೇಗಾಗ್ಬೋದು, ನಮ್ಮ ಭಾರತ ಎಲ್ಲೋಗಿ ನಿಲ್ಬೋದು, ಆವಾಗ ಇನ್ಶೂರೆನ್ಸ್ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿಗೆ ಬಂದು ನಿಲ್ಬೋದು, ಆವಾಗ ನಮ್ದು ಹೇಗೆ ಪ್ರತಿ ಒಂದು ವಿಷಯನೂ ನಮಗೆ ಗೊತ್ತಿರಬೇಕು. ಎಲ್ಲಿ ವಾರ ಆಗ್ತಾ ಇದೆ, ಅದರ ಇಫೆಕ್ಟ್ ಏನು, ಅದರಿಂದ ನಮಗೆ ಹೇಗೆ ಅಡ್ವಾಂಟೇಜ್ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಆಗ್ಬೋದು, ನಮಗೆ ಅದರಿಂದ ಹೇಗೆ ಇಫೆಕ್ಟ್ ಆಗ್ಬೋದು, ಅದಕ್ಕೋಸ್ಕರ ನಾವೇನು ಪ್ರಿಕಾಷನ್ ತಗೊಳ್ಬೋದು. ಅಂದ್ರೆ ಖಾಲಿ ಇನ್ಶೂರೆನ್ಸ್ ಪ್ರಾಡಕ್ಟ್ ಬಗ್ಗೆ, ಇನ್ಶೂರೆನ್ಸ್ ಬೆನಿಫಿಟ್ಸ್ ಬಗ್ಗೆ ಮಾತ್ರ ಅಲ್ಲ, ಇಂಥ ಹಲವು ವಿಷಯಗಳಲ್ಲಿ ನಾವು ಪೂರ್ತಿ ಸರ್ವಜ್ಞರಾಗದೆ ಹೋದ್ರೂ ಬೇಸಿಕ್ಸ್ ಗೊತ್ತಿರ್ಬೇಕು ನಮ್ಗೆ. ಅಷ್ಟು ಗೊತ್ತಿದ್ಬಿಟ್ಟು ಅಂತ ಹೇಳಿದ್ರೆ ನಮ್ಮ ಇನ್ಶೂರೆನ್ಸ್ ಬಿಸ್ನೆಸ್ ನಲ್ಲಿ ಇದೆಲ್ಲದ್ರ ಜೊತೆಗೆ ನನಗೆ ಮಾಡಬೇಕು ಅನ್ನುವಂತ ಹಠ ಇದೆ ಅಂತ ಆದ್ರೆ ಖಂಡಿತವಾಗಿಯೂ ನಮ್ಮ ಆಸಕ್ತಿ ಹಾಗೂ ನಮ್ಮ ಪ್ರಯತ್ನ ಖಂಡಿತವಾಗಿಯೂ ನಮ್ಗೆ ನಮ್ಮ ಗುರಿಯನ್ನ ತಪ್ಪಿಸ್ತದೆ. ಗುರಿಯನ್ನ ತಲುಪಿಸುವ ಮೊದಲು ನಮ್ಗೆ ಗುರಿ ಇರಬೇಕಾದದ್ದು ಭಾರಿ ಇಂಪಾರ್ಟೆಂಟ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ರೂಪಶ್ರೀ ಮೇಡಮ್, ಏನಾದ್ರು ಯು ವುಡ್ ಯು ಲೈಕ್ ಟು ಕಾಮೆಂಟ್? ನೀವು ಮಾತಾಡ್ಬೇಕು ಅಂತ ಅನ್ಸುತ್ತಾ? ಇಫ್ ಸೊ ಕೈ ಎತ್ತಿ, ಐ ವಿಲ್ ಅಲೌ ಯು ಟು ಟಾಕ್.
ಲೆಟ್ ಮೀ ಸಿ ಚಾಟ್ ಪ್ರಮೋಟ್ ಪ್ಯಾನಲಿಸ್ಟ್. ಓಕೆ, ಮಾತಾಡೋದಾದ್ರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂ. ಎಲ್ಲಿಯವ್ರು ನೀವು, ಎಷ್ಟು ವರ್ಷದಿಂದ ಏಜೆನ್ಸಿ ಮಾಡ್ತಾ ಇದ್ದೀರಿ ಹೇಳ್ಬೋದು. ಪ್ಯಾನಲಿಸ್ಟ್ ಆಗಿ ಎಕ್ಸೆಪ್ಟ್ ಮಾಡಿದ ಮೇಲೆ ಮಾತಾಡ್ಲಿಕ್ಕೆ ಆಗ್ತದೆ. ರೂಪಶ್ರೀ ಮೇಡಮ್, ನಿಮ್ಗೆ ಪ್ಯಾನಲಿಸ್ಟ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಸ್, ಓಕೆ, ಅಲೌ ಟು ಟಾಕ್, ಮಾತಾಡ್ಬೋದು. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ವಾಯ್ಸ್ ಕೇಳ್ತಾ ಇದೆ ಸರ್ ನಂದು? ಕ್ಲಿಯರ್ ಕ್ಲಿಯರ್ ಕ್ಲಿಯರ್, ವೆರಿ ಕ್ಲಿಯರ್. ಓಕೆ ಸರ್, ಇವತ್ತು ಸರ್ಗಳ ಕೆಲವೊಂದು ಟಿಪ್ಸ್ ಬಹಳ ನನ್ಗೆ ಏನೋ ಎಂಕರೇಜ್ಮೆಂಟ್ ಕೊಡ್ತಾ ಇದೆ. ನಾನು ಆಕ್ಚುಲಿ ಬಳ್ಳಾರಿಯಿಂದ ಏಜೆನ್ಸಿಶಿಪ್ ತಗೊಂಡು 10 years ಆಯ್ತು ಸರ್, ಫಸ್ಟ್ ಬ್ರಾಂಚ್. ಹಾ, ಸೊ ಇವಾಗ ಮುಂಚೆ ಎಲ್ಲ ನಾರ್ಮಲ್ ಆಗಿ ಒಂದ್ 2 years ಅಷ್ಟೊಂದು ವರ್ಕ್ ಮಾಡ್ತಾ ಇರ್ಲಿಲ್ಲ. ಬಟ್ ಇವಾಗ LIC ನನ್ಗೆ ಒಂದು ಪ್ಯಾಷನ್ ತರ ಆಗ್ಬಿಟ್ಟಿದೆ. ಅಚ್ಚಾ, ಓಕೆ. ಎವ್ರಿ ಡೇ ಐ ಆಮ್ ಲರ್ನಿಂಗ್ ಸಮಥಿಂಗ್ ಇನ್ LIC. ಅದ್ರ ಜೊತೆಯಲ್ಲಿ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಗಿಂತ ನನಗೆ LIC ಇನ್ನೂ ಜಾಸ್ತಿ ಏನಂದ್ರೆ ಒಂದು ಹಂಗ್ರಿ ಕೊಡ್ತಾ ಇದೆ. ಇನ್ನೂ ಕಲಿಬೇಕು, ಇನ್ನೂ ಪ್ಲಾನ್ಸ್ ಬಗ್ಗೆ ತಿಳ್ಕೊಬೇಕು. ಕಸ್ಟಮರ್ಗೆ ಯಾವ ತರ ಪ್ಲಾನ್ ಕೊಟ್ರೆ ಅವ್ರಿಗೆ ಇಷ್ಟ ಆಗತ್ತೆ LIC ಅಂದ್ರೆ ಅನ್ನೋದು ಡೈಲಿ ನಾನು ಅದ್ರ ಬಗ್ಗೆ ಲರ್ನಿಂಗ್ ಮಾಡ್ತಾ ಇದ್ದೇನೆ ಸರ್. ವಂಡರ್ಫುಲ್, ಅದೇ ಹೇಳಿದ್ರು ಸರ್, ಅದೇ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು ಸರ್. ಸರ್ ತುಂಬಾನೇ ಟಿಪ್ಸ್, ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎವ್ರಿ ವೀಕ್ ಅದು ಎಷ್ಟೇ ಕೆಲಸ ಇರ್ಲಿ ಏನೇ ಇರ್ಲಿ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆಯಲ್ಲಿ ನಾನು ಮಿಸ್ ಮಾಡ್ಕೊಳಕ್ ಇಷ್ಟನೇ ಪಡ್ತಾ ಇಲ್ಲ ಸರ್. ಥ್ಯಾಂಕ್ ಯು ಪ್ರಭು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಶಿಯೇಟ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಾವೇನು ಮಾಡ್ತಾ ಇಲ್ಲ, ನಾವು ಯಾರು ಮಾಡ್ತಾ ಇದಾರೆ ಅವ್ರಿಗೆ ಕರ್ಕೊಂಬಂದು ಕೂರಿಸ್ತಾ ಇದೀವಿ, ಅವ್ರು ಮಾಡ್ತಾ ಇದಾರೆ, ನಾವು ಬರೀ ಹೆಸರು ತಗೋತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಹೆಗಡೆ ಅವರೇ. ಸೊ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಟ್ರೆ. ನೀವಿಷ್ಟು ಬ್ಯುಸಿ ಶೆಡ್ಯೂಲ್ ಆಗಿದ್ರು ಸಹಿತ ಇವತ್ತಿನ ದಿವಸ ನಮ್ಮ ಜೊತೆ ಕೂತ್ಕೊಂಡು ಸುಮಾರು 1 ಗಂಟೆ 20 ನಿಮಿಷಗಳ, ಅದು 10 ನಿಮಿಷ ಮುಂಚೆನೆ ಬಂದಿದ್ದು, ಅದು ಬೇರೆ 1.5 ಗಂಟೆ ಸಮಯ ಕೊಟ್ಟಿದ್ದೀರಿ. ನಿಮ್ಮ ಸಮಯದಿಂದ ಸುಮಾರು ಜನಕ್ಕೆ ಒಳ್ಳೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ಳುತ್ತೆ. ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಐನ್ಸ್ಟೀನ್ ಎಲ್ಲರಿಗೂ ಗೊತ್ತು ತಾನೆ, ಐನ್ಸ್ಟೀನ್ ಯಾರು ಅಂತ, ಮಹಾನ್ ಸಂಶೋಧಕ. ಅವ್ರು ಸಂಶೋಧನೆ ಮಾಡಿದಾಗ ಪ್ರತಿ ಕಡೆ ಅವ್ರಿಗೆ ಕರಿತಾ ಇದ್ರಂತೆ, ಭಾಷಣಕ್ಕೆ ಬನ್ನಿ ಅಂತ. ಪ್ರತಿ ಸಲ ಹೋದಾಗ ಅವ್ರು ಅದೇನೇ ವಿಷಯ ಹೇಳೋರು. ಇದು ಯಾವುದು E=mc², ಅದ್ರ ಬಗ್ಗೆ ಹೇಳೋರಂತೆ. ಎಲ್ಲರೂ ಅದನ್ನು ಕೇಳ್ಕೊಂಡು ಇದೇ ನಡೀತಾ ಇತ್ತು. ಒಂದು ಕಡೆ ಹೋಗ್ಬೇಕಾದಾಗ ಇದು ಡ್ರೈವರ್ ಇದ್ದವನ್ಗೆ ಹೇಳದಂತೆ, ನನಗೆ ಮಾಡಕ್ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಅಂತ. ಅವಾಗ ಡ್ರೈವರ್ ಹೇಳದಂತೆ, ಏನ್ ಸರ್ ನೀವು ಮಾಡೋದು, ನಾನು ಮಾಡ್ಬೋದು, ಅದೇನು ದೊಡ್ಡ ಮಹಾ ಅಂತ. ಅವಾಗ ಡ್ರೈವರ್ ಹೇಳದಂತೆ, ಅದಕ್ಕೆ ಆ ದಿವಸ ಐನ್ಸ್ಟೀನ್ ಹೇಳಿದ್ರಂತೆ, ಏನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಏನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಅವ್ರಿಗೆ ಯಾರು ಐನ್ಸ್ಟೀನ್ ಅಂತ ಗೊತ್ತಿಲ್ಲ, ನೀನು ಇವತ್ತು ಪ್ರೆಸೆಂಟೇಷನ್ ಮಾಡ್ಬಿಡು, ನಾನು ಡ್ರೈವ್ ಮಾಡ್ತೀನಿ ಅಂತ. ಅಂದ್ರೆ ಅವ್ರ ರೋಲನ್ನು ಚೇಂಜ್ ಮಾಡಿಕೊಂಡು ಆ ಮೀಟಿಂಗಿಗೆ ಹೋದ್ರು. ಆ ಮೀಟಿಂಗಿಗೆ ಹೋದಾಗ ಅಲ್ಲಿ ಈ ಡ್ರೈವರ್ ಪ್ರೆಸೆಂಟೇಷನ್ ಮಾಡಿದಂತೆ. ಅವ್ರ ಪ್ರೆಸೆಂಟೇಷನ್ ನೋಡ್ಬಿಟ್ಟು ಐನ್ಸ್ಟೀನ್ ಗಾಬರಿ ಆಗ್ಬಿಟ್ಟಂತೆ, ಅರೆ ನನಗಿಂತ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಾನೆ ಅಂತ. ಎಲ್ಲ ಪ್ರೆಸೆಂಟೇಷನ್ ಆದಮೇಲೆ ಕೆಲವೊಂದು ಪ್ರಶ್ನೆಗಳು ಕೇಳೋದು, ಪ್ರಶ್ನೋತ್ತರದಲ್ಲೂ ಅವ್ನು ಉತ್ತರ ಕೊಟ್ಟ. ಯಾಕಂದರೆ ರೆಗ್ಯುಲರ್ ಕ್ವಶನ್ಗಳು, ಯಾವುದೋ ಒಂದು ಕಷ್ಟವಾದ ಕ್ಲಿಷ್ಟವಾದ ಕ್ವಶನ್ ಕೇಳಿದಾಗ ಅದ್ರ ಉತ್ತರ ಹೇಳೋಕ್ಕಾಗಲಿಲ್ಲ. ಆವಾಗ ಡ್ರೈವರ್ ತಾನೆ, ಅವ್ರಿಗೆ ಯಾವತ್ತೂ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ. ಅವ್ರು ಹೇಳದಂತೆ, ಇಷ್ಟು ಸಣ್ಣ ಪ್ರಶ್ನೆನ ಅದು ನಮ್ಮ ಡ್ರೈವರು ಉತ್ತರ ಕೊಡ್ತಾರೆ ಅಂತೇಳಿ ಕೈ ತರಿಸ್ಬಿಟ್ರಂತೆ. ಇದನ್ನ ಹೇಳೋ ಉದ್ದೇಶ ಏನು ಅಂತಂದ್ರೆ, ನೀವು ಸಹಿತ ಐನ್ಸ್ಟೀನ್ ಡ್ರೈವರ್ ತರ ಆಗ್ಬೇಕು. ನಾವೇನು ಡೆವಲಪ್ಮೆಂಟ್ ಆಫೀಸರ್ ಜೊತೆ ಪ್ರತಿ ಸಲ ಹೋಗ್ತೀವಿ, ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ, ಅವ್ರ ಹಾವಭಾವ ಹೇಗಿರುತ್ತೆ, ಅವರ ಧಾಟಿ ಹೇಗಿರುತ್ತೆ, ಇದು ಮೈನ್ಯೂಟ್ ಡೀಟೇಲ್ಸನ್ನು ನೀವು ಗಮನಿಸಿ ಪ್ರಾಕ್ಟೀಸ್ ಮಾಡುವಂಥದ್ದು ಮಾಡಿದಾಗ ನೀವು ನಿಮ್ಮ ಡೆವಲಪ್ಮೆಂಟ್ ಆಫೀಸ್ಗಳಿಗಿಂತ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದ ಹೆಗಡೆ ಅವರೇ? ಖಂಡಿತ ಸರ್. ಈ ಸಮಯದಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ವೇದಾಶಂಕರ್ ಅವರು ಲೆಫ್ಟ್ ಆದ್ರೇನೋ ಗೊತ್ತಿಲ್ಲ, ಒಮ್ಮೆ ನನ್ನ ಮೀಟಿಂಗಿಗೆ ನಮ್ಮ ಸ್ಯಾಟಲೈಟ್ ಮ್ಯಾನೇಜರ್ ಕುಮಾರ್ ಸರ್ ಇದ್ದಾರೆ, ವೇದಾಶಂಕರ್ ಅವರ ಬ್ರಾಂಚ್ ಅಲ್ಲೇ ಕೆಲಸ ಮಾಡಿದವರು, ಅವರು ಮ್ಯಾನೇಜರ್ ಆಗಿದ್ರು ಕಾಣ್ತದೆ. ಅವರು ವೇದಾಶಂಕರ್ ನಮ್ಮ ಯೂನಿಟಿಗೆ ಒಮ್ಮೆ ಗೆಸ್ಟ್ ಸ್ಪೀಕರ್ ಆಗಿ ಕರೆಸಿದ್ರು ಅವರನ್ನ. ಅವರು ಒಂದು ಇಷ್ಟೊಂದು ಮಹಾನ್, ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ ಅಂತ ಹೇಳಿದ್ರೆ, ನಮ್ಮ ಮೀಟಿಂಗ್ ನಲ್ಲೂ ಅವರು ಬರೋ ಮೊದಲು ನನ್ನಲ್ಲಿ ಒಂದು MDRT ಇರ್ಲಿಲ್ಲ. ಅವ್ರು ಇಷ್ಟೊಂದು
ಲೈವ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅವರ ಪ್ರೆಸೆಂಟೇಶನ್ ಅದೆಲ್ಲ ಚೆನ್ನಾಗಿ ಮಾತಾಡಿದ್ರು ಅವರು. ಅದಷ್ಟಲ್ಲದೆ ಅವರು ಎಷ್ಟರ ಮಟ್ಟಿಗೆ ಅವರಿಗೆ ಇನ್ಶೂರೆನ್ಸ್ ಬಗ್ಗೆ ಅವರಿಗೆ ಒಂದು ಗೌರವ ಇದೆ, ಕಾಳಜಿ ಇದೆ, ಅದ್ರ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಮೇಡಮ್ಗೆ, ಮೇಡಮ್ ನಿಮ್ಮ ಊರಿಂದ ಇಲ್ಲಿವರೆಗೆ ಬಂದಿದ್ದೀರಿ, ನಾನು ನಿಮ್ದು ಟ್ರಾವೆಲಿಂಗ್ ಕಾಸ್ಟ್ ಪೆಟ್ರೋಲ್ ಚಾರ್ಜ್ ಅನ್ನು ಹಾಕ್ತೇನೆ, ಒಂದು ರೂಮ್ ಮಾಡ್ತೇನೆ, ನೀವು ರೆಸ್ಟ್ ಮಾಡಿ ಹೋಗಿ ಅಂತ. ಅವರು ಒಂದು ಪೈಸೆ ಅಲ್ಲ, ನೀನು ಮೀಟಿಂಗ್ ಬಂದಿದ್ದಕ್ಕೆ ನನಗೊಂದು ಮೊಮೆಂಟು ಕೊಟ್ಟರು ನಾನು ತಗೊಳ್ಳಲ್ಲ, ನೀವು ನನಗೆ LIC ಋಣ ತೀರಿಸಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ಅಂತ ಮಹಾನ್ ಆಲೋಚನೆ ಇರೋರು, LIC ಬಗ್ಗೆ ಅಷ್ಟೊಂದು ಪ್ರೀತಿ. ಅವರ ಕಾಲ್ಗುಣನ ಏನೋ ಗೊತ್ತಿಲ್ಲ, ಅವ್ರು ಬಂದು ಹೋದ ನಂತರದಲ್ಲಿ ನಮ್ಮ MDRTಗಳು ಸ್ಟಾರ್ಟ್ ಆಗಿ 5 MDRTಗಳು ನಮ್ಮಲ್ಲಿ ಹಾಕಬೇಕಾಯ್ತು. ಥ್ಯಾಂಕ್ ಯು ಮೇಡಮ್. ಈ ಸಂದರ್ಭ ನಾನು ಅವರಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ತಗೊಳ್ಳಿಬೇಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಸಹ ನಿಮ್ಮ ಹೆಸರು ಸಜೆಸ್ಟ್ ಮಾಡಿದ್ರು, KM ಹೆಗ್ಡೆ ಅವರಿಗೆ ಕೃಷ್ಣ ಹೆಗ್ಡೆ ಅವರಿಗೆ ಕರೆಸಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮ ಬಹಳ ಚಂದವಾಗಿ ನಡೆಸ್ಕೊಟ್ರಿ. ನೀವು ಮನಸ್ಸಿನ ಆಳದಲ್ಲಿ ಏನಿರೋದನ್ನ ಇದ್ದಂಗೆ ಹೇಳಿದ್ರಿ. ನಿಮ್ಮ 30-35 ವರ್ಷದ ಏನು ಎಕ್ಸ್ಪೀರಿಯನ್ಸ್, ಬಹಳ ಜನಕ್ಕೆ ಒಂದೇ ವರ್ಷದ ಎಕ್ಸ್ಪೀರಿಯನ್ಸ್ 35 ಸಲ ಆಗೋದು ಕಾಣಿಸ್ತದೆ, ವಿಚ್ ಇಸ್ ಕಾಮನ್. ನಿಮ್ಮಲ್ಲಿ ಇವತ್ತಿಗೂ ಆ ಕಲಿಕೆ ಅಥವಾ ಕಲಿಯುವಂಥದ್ದು, ಕಲಿಸುವಂಥದ್ದು ಅದು ಏನು ಕಾಣಿಸ್ಕೊಳ್ತೋ ಅದರಿಂದ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪಾರ್ಟಿಸಿಪೆಂಟ್ ಖುಷಿಯಾಗಿದೆ, ಉಪಯೋಗ ಆಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾಂದಿ ಆಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 2 ಅಥವಾ 3 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಯಾರು? ಸಂಜಯ್ ಬೆಂಗಳೂರು ಸರ್, ನಿಮ್ಮ ಫೋನ್ ನಂಬರ್ ಶೇರ್ ಮಾಡ್ಬೇಕಂತೆ, ಶೇರ್ ಮಾಡ್ಬೋದಾ? ಮಾಡಿ, ಖಂಡಿತ ಮಾಡಿ ಸರ್. ನೀವು ನಂಬರ್ ಹೇಳಿದ್ರೆ ಚೆಕ್ ಟೈಪ್ ಮಾಡಿ ಬಿಡ್ತೇನೆ. 94481 36 134. Yes. ಮಿಸ್ಟರ್ Krishna KRISHNA ಹೆಗ್ಡೆ HEGDE. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿಗುವ. ನಾವು ನಮ್ದು ಪ್ರಾಜೆಕ್ಟ್ ಶುರು ಆಗ್ತದಲ್ಲ, ಪಿಕ್ಚರ್ ಮುಖಾಂತರ ಏನು ಮಾಡುವುದು ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡುವ, ಆಯ್ತಾ? Yes, sir. Thank you so much. Thank you. Really appreciate for the opportunity, sir. Thank you for the opportunity. Thanks.